ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂಗ್ಲಿಷ್ ಕನ್ನಡ ಅನುವಾದ ಕುರಿತ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮದ 5ನೇ ದಿನದ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಅನುವಾದ ಮಿಷನ್ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಮೊದಲ ಉಪನ್ಯಾಸವನ್ನು ನೀಡಲಿದ್ದಾರೆ ಪ್ರೊಫೆಸರ್ ಸಪ್ನಾ MS ಅವರು. ಅವರ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರೊಫೆಸರ್ ಸಪ್ನಾ MS ಅವರು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಷಯದಲ್ಲಿ PhD ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದುಕೊಂಡಿದ್ದಾರೆ. ಇವರು ತಮ್ಮ MA ಪದವಿಯನ್ನು 4 ಚಿನ್ನದ ಪದಕಗಳು ಮತ್ತು 3 ನಗದು ಬಹುಮಾನಗಳೊಂದಿಗೆ ಪಡೆದುಕೊಂಡಿದ್ದಾರೆ. ಪ್ರೊಫೆಸರ್ ಸಪ್ನಾ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ರೇಡಿಯೋ ಮಾನಸ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಇಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಸಂಯೋಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 12 ಜನ ಸಂಶೋಧನಾ ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಇನ್ನೂ 10 ಜನ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ PhD ಪದವಿಗಾಗಿ ಇವರ ಮಾರ್ಗದರ್ಶನದಲ್ಲಿ ಸಂಶೋಧನಾ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಇನ್ನು ಇವರ ಆಡಳಿತಾತ್ಮಕ ಅನುಭವವನ್ನು ಹೇಳಬೇಕು ಅಂತಂದರೆ, ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವಿಯ ಮಹಿಳಾ ವಸತಿ ನಿಲಯದ ಓಲ್ಡ್ ವಿಂಗ್ನಲ್ಲಿ ಅಧ್ಯಾಪಕ ಸಲಹೆಗಾರರಾಗಿ 6 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಕೋರ್ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯದ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಅಧ್ಯಯನ ಮಂಡಳಿಯ ಅಂದರೆ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ JSS ಮಹಿಳಾ ಕಾಲೇಜು ಮೈಸೂರು ಇಲ್ಲಿಯೂ ಸಹ ಅಧ್ಯಯನ ಮಂಡಳಿಯ ಸದಸ್ಯರಾಗಿ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಹಾಗೂ JSS ಕಾಲೇಜಿನ ಸಮೂಹ ಸಂವಹನ ಅಧ್ಯಯನ ವಿಭಾಗದಲ್ಲಿ ಶಿಕ್ಷಣ ಮಂಡಳಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇವರ ಶೈಕ್ಷಣಿಕ ಕೊಡುಗೆಗಳು ಅಂತ ಹೇಳಿದ್ರೆ, ರಾಷ್ಟ್ರೀಯ ದಿನಪತ್ರಿಕೆಗಳಿಗಾಗಿ ಲೇಖನಗಳನ್ನು ಬರೆಯುವುದು, ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗಾಗಿ ಸ್ವತಂತ್ರವಾಗಿ ಸೇವೆ ಸಲ್ಲಿಸೋದು ಮತ್ತು ಆರೋಗ್ಯ, ಪರಿಸರ, ಸಾಮಾಜಿಕ ಕಳಕಳಿ, ಸುದ್ದಿ ಓದುವಿಕೆ ಹೀಗೆ ನಾನಾ ವಿಷಯಗಳನ್ನು ಕುರಿತು ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವುದಾಗಿದೆ. ಇವರು 68 ರಾಷ್ಟ್ರೀಯ ವಿಚಾರಗೋಷ್ಠಿಗಳಲ್ಲಿ ಭಾಗವಹಿಸಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅಲ್ಲದೆ 25 ಶೈಕ್ಷಣಿಕ ಪ್ರಕಟಣೆಗಳನ್ನು ಕೂಡ ಇವರು ಮಾಡಿದ್ದಾರೆ. ಇವರು ಹೆಲ್ತ್ ಎಜುಕೇಷನ್ ಇನ್ ಇಂಡಿಯಾ ಮತ್ತು ಟ್ರೈನಿಂಗ್ ಫಾರ್ ಕೆರಿಯರ್ಸ್ ಇನ್ ಜರ್ನಲಿಸಮ್ ಕೃತಿಗಳಲ್ಲಿ ಸಹ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಈಗ ಇವರು ಸಮೂಹ ಮಾಧ್ಯಮದಲ್ಲಿ ಅನುವಾದ ಟ್ರಾನ್ಸ್ಲೇಷನ್ ಇನ್ ಮಾಸ್ ಮೀಡಿಯಾ ವಿಷಯವನ್ನು ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಮೇಡಮ್, ಈಗ ತಮ್ಮ ಸಮಯ. Very good morning, one and all. It's my pleasure to be here at NTM to give you a session on media, translation in media and journalism. So, ಮಾಧ್ಯಮದಲ್ಲಿ ಟ್ರಾನ್ಸ್ಲೇಷನ್ನ ಉಪಯುಕ್ತಗಳು ಏನು ಮತ್ತು ಯಾವ್ಯಾವ ಆಪರ್ಚುನಿಟೀಸ್ ಇರುತ್ತೆ ಅದರ ಬಗ್ಗೆ ಒಂದು ವಿಷಯ ಮಂಡನೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ NTMನಿಂದ NTMನ ಜ್ಞಾನಮೂರ್ತಿ ಅವರು ನನ್ನ ಇಲ್ಲಿ ಮಾಡ್ಕೊಂಡಿದ್ದಕ್ಕೆ I thank the organizers of this particular session for involving me in this particular program. And I also thankful to all the members here, around 22 members who have joined this session on this particular translation. ನಾನು ಈ ಸೆಷನ್ ಅಲ್ಲಿ ಏನೇನು ಕವರ್ ಮಾಡ್ತೀನಿ ಅಂತ ಹೇಳಿ ಒಂದು ಜಸ್ಟ್ I'll give you one broad outline. ಬೈಲಿಂಗ್ವಲ್ ಅಲ್ಲಿ ಕ್ಲಾಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ವೆರಿ ಈಸಿ. ಯಾಕಂದ್ರೆ ಒಂದು ಟ್ರಾನ್ಸ್ಲೇಟರ್ಗೆ ಸೋರ್ಸ್ ಲ್ಯಾಂಗ್ವೇಜ್ ಮತ್ತೆ ಟಾರ್ಗೆಟ್ ಲ್ಯಾಂಗ್ವೇಜ್ ಎರಡು ಗೊತ್ತಿರಬೇಕು. ಇದು ಒಂದೇ ಅಂತ ಅಲ್ಲ, ಬಟ್ ಕೊಲೋಕಿಯಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಇನ್ ದಿಸ್ ಓಲ್ ಸೆಷನ್ ಫಾರ್ 1 hour ಐ ವಿಲ್ ಟ್ರೈ ಟು ಕವರ್ ದೀಸ್ ಫಾಲೋಯಿಂಗ್ ಆಸ್ಪೆಕ್ಟ್ಸ್. ಒಂದು, ವಾಟ್ ಇಸ್ ಟ್ರಾನ್ಸ್ಲೇಷನ್. ಇಲ್ಲಿ ತನಕ ನಿಮಗೆ ಆಗಿರ್ಬೋದು, ಯಾಕೆಂದ್ರೆ 5ನೇ ದಿವಸ ಕೊನೆ ದಿನ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಟ್ರಾನ್ಸ್ಲೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಏನಿದೆ ಅಂತೆಲ್ಲ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಟು ಟಚ್ ಅಪಾನ್ ಹೌ ಐ ಕ್ಯಾನ್ ಕನೆಕ್ಟ್ ಇಟ್ ಟು ದ ಮೀಡಿಯಾ, ಐ ವಿಲ್ ಟ್ರೈ ಟು ಡೂ ದಟ್. ದೆನ್ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಲೇಷನ್ ಎಸ್ಪೆಷಲಿ ಇನ್ ದಿ ವರ್ಲ್ಡ್ ಆಫ್ ಮೀಡಿಯಾದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಟ್ರಾನ್ಸ್ಲೇಷನ್, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅದೇ ಟೈಪ್ಸ್ ಆಫ್ ಟ್ರಾನ್ಸ್ಲೇಷನ್, ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರಾನ್ಸ್ಲೇಷನ್. ಮೇ ಬಿ ಯು ಪೀಪಲ್ ಹ್ಯಾವ್ ಗಾಟ್ ಇನ್ ಟು ಇಟ್, ಅದನ್ನು ಕೂಡ ಡಿಸ್ಕಷನ್ ಆಗಿರ್ಬೋದು. ಅದ್ರ ಬಗ್ಗೆ ಕೂಡ ಸ್ವಲ್ಪ ಟಚ್ ಮಾಡ್ತೀನಿ ಸ್ವಲ್ಪ. ಮತ್ತೆ ಟ್ರಾನ್ಸ್ಲೇಷನ್ ಇನ್ ಮೀಡಿಯಾ, ದಿಸ್ ಇಸ್ ದ ಕೋರ್ ಏರಿಯಾ because my whole concept, my whole discussion will be on how translation is being used in the media and opportunities, especially as a translator. ಜ್ಞಾನಮೂರ್ತಿ ಅವರು ಹೇಳ್ತಾ ಇದ್ರು ನಮ್ಗೆ ಇಲ್ಲಿ ಫ್ರೀಲಾನ್ಸರ್ಸ್ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ there are ample number of opportunities which is there in the media and journalism which you people can explore. Very first thing, translation ಅಂದ್ರೆ ಏನ್ ಮಾಡ್ಬೋದು, ಏನೇನಿದೆ ಅಂತ. ಒಂದು, ನಾನು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದ್ರಿಂದ, ಒಂದು ಸಂವಹನ ವಿಭಾಗದಿಂದ ಬಂದಿರೋದ್ರಿಂದ ನಮಗ್ ಗೊತ್ತು ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇಲ್ಲಿ ನಮ್ಮ ಟೀಚರ್ಸ್ ಗಳಿರ್ತೀರಾ ಅಥವಾ ರಿಸರ್ಚರ್ಸ್ ಗಳಿರ್ತೀರಾ ಅಥವಾ ಎನಿ ಇಂಡಿವಿಜುವಲ್ ಫಾರ್ ದಟ್ ಮ್ಯಾಟರ್, ಇರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ಪ್ರೊಫೆಷನ್ ಯು ಪೀಪಲ್ ಆರ್ ಇನ್, ಕಮ್ಯುನಿಕೇಶನ್ ಅನ್ನೋದು ಅಥವಾ ಸಂವಹನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ
ಕಮ್ಯುನಿಕೇಶನ್ ಯಾವ್ದಾರು ಭಾಷೆಗಳಲ್ಲಿ ಆಗ್ಬೋದು. ಮತ್ತೆ ಕಮ್ಯುನಿಕೇಶನ್ ಮಾಡ್ಕೊಳ್ಬೇಕಾದ್ರೆ ಒಂದು ಸೋರ್ಸ್ ಲ್ಯಾಂಗ್ವೇಜ್ ಅಂತ ಒಂದಿರುತ್ತೆ, ಮತ್ತೊಂದು ಟಾರ್ಗೆಟ್ ಲ್ಯಾಂಗ್ವೇಜ್ ಅನ್ನೋದು ಒಂದಿರುತ್ತೆ. ಸೊ ಸಂವಹನ ಅನ್ನೋದು ಒಬ್ಬ ಮಾನವನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಷಯ. ಅದು ಬರೀ ಒಂದು ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ ಮಾತ್ರ ಅಲ್ಲ, ಬಟ್ ಅಟ್ ದಿ ಸೇಮ್ ಟೈಮ್ ಕ್ವಾಲಿಟಿ ಟ್ರಾನ್ಸ್ಫರ್ಮೇಶನ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ ಅಥವಾ ಒಂದು ಕಮ್ಯುನಿಕೇಶನ್ ಅಲ್ಲಿ ಒಂದು ಸೋರ್ಸ್ ಲ್ಯಾಂಗ್ವೇಜ್ ಮತ್ತೆ ಒಂದು ಟಾರ್ಗೆಟ್ ಲ್ಯಾಂಗ್ವೇಜ್ ತುಂಬಾ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಹೇಳ್ದಂಗೆ ಕಮ್ಯುನಿಕೇಶನ್ ಅಂದಿದ ತಕ್ಷಣ ಅದ್ರಲ್ಲಿ ಡಿಫ್ರೆಂಟ್ ಆಯಾಮಗಳು ಬರುತ್ತೆ. ಅದ್ರ ಒಂದೇ ಆಯಾಮ ಇಟ್ಕೊಳಕ್ ಆಗೋದಿಲ್ಲ. ಸೊ ಬೇರೆ ಬೇರೆ ತರದ ಆಯಾಮಗಳೊಂದಿರುತ್ತೆ. ಸೊ ಅದ್ರಲ್ಲಿ ನಮ್ಗೆ ರಿಟರ್ನ್ ಕಂಟೆಂಟ್, ಬಿಕಾಸ್ ನಾವೀಗ ಎಲ್ಲರೂ ಕಮ್ಯುನಿಕೇಶನ್ ಅಂದಿದ ತಕ್ಷಣ ಅಲ್ಲಿ ರಿಟರ್ನ್ ವರ್ಬಲ್ ಕಮ್ಯುನಿಕೇಶನ್ ಅನ್ನೋದಿರುತ್ತೆ. ವರ್ಬಲ್ ಕಮ್ಯುನಿಕೇಶನ್ ಬರೀ ಮಾತಾಡೋದು, ಓರಲ್ ಕಮ್ಯುನಿಕೇಶನ್ ಇರುತ್ತೆ, ರಿಟರ್ನ್ ಕಮ್ಯುನಿಕೇಶನ್ಸ್ ಗಳಿರುತ್ತೆ. ಸೊ ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಾವು ಬರೆಯುವಂತ ಭಾಷೆಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೊ ಅದು ನಡೆಯುವಂತ ಪ್ರೋಸೆಸ್ ಗಳೆಲ್ಲ ಏನಾಗುತ್ತೆ ಅದು ಕೂಡ ಒಂದು ಇಂಪಾರ್ಟೆಂಟ್. ಟ್ರಾನ್ಸ್ಲೇಷನ್ಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷಾಂತರ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯಂಗೆ ಅಥವಾ ಒಬ್ಬ ಟ್ರಾನ್ಸ್ಲೇಟರ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಲ್ಯಾಂಗ್ವೇಜ್. ಯಾಕಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಬರೀ ಮಾತಾಡೋದು ಮಾತ್ರ ಅಲ್ಲ, ನಾವು ನಮ್ಮ ಬರವಣಿಗೆಗಳ ಮೂಲಕ ಅಥವಾ ನಮ್ಮ ಒಂದು ಆಡಿಯೋ ವಿಷುವಲ್ಗಳ ಮೂಲಕ ತುಂಬಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಬರ್ತಾ ಸ್ಲೈಡ್ಸ್ ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅಟ್ ದಿ ಸೇಮ್ ಟೈಮ್ ಟ್ರಾನ್ಸ್ಲೇಷನ್ ಅಂದಿದ ತಕ್ಷಣನೇ ಬರೀ ಭಾಷೆಯಿಂದ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಮಾತ್ರ ಅಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಅದ್ರಲ್ಲಿ ಲಾಟ್ ಆಫ್ ಥಿಂಗ್ಸ್ ಆರ್ ಬಿಂಗ್ ಕನ್ಸಿಡರ್ಡ್. ಓಕೆ, ವಿ ಟೇಕ್ ಇನ್ ಟು ಕನ್ಸಿಡರೇಷನ್ ಲಾಟ್ ಆಫ್ ಥಿಂಗ್ಸ್. ಭಾಷಾಂತರ ಮಾಡ್ಬೇಕಾದ್ರೆ ಇಟ್ ಇಸ್ ನಾಟ್ ಜಸ್ಟ್ ಪುಟಿಂಗ್ ವಾಟ್ ಎವರ್ ದ ಥಾಟ್ಸ್ ಇಸ್ ದೇರ್. ಓಕೆ, ಇಟ್ ಈಸ್ ಅ ವೆರಿ ಕಂಟಿನ್ಯೂಸ್ ಪ್ರೋಸೆಸ್, ಇಟ್ ಈಸ್ ಅ ವೆರಿ ಕ್ರಿಯೇಟಿವ್ ಪ್ರೋಸೆಸ್. ಅಟ್ ದಿ ಸೇಮ್ ಟೈಮ್ you have to consider a lot of. One is the grammar. ಓಕೆ, ಗ್ರಾಮರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಭಾಷೆ ಅಂತ ಹೇಳಿದ ತಕ್ಷಣನೇ ಹೇಗೋ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ಮ ಮಾಡಿರೋಂಥ ಭಾಷಾಂತರಗಳಿರ್ಬೋದು ಅಥವಾ ನಾವು ಟ್ರಾನ್ಸ್ಲೇಟ್ ಮಾಡೋಂಥ ವರ್ಕ್ಗಳಿರ್ಬೋದು, ಸುಮಾರು ಜನ ಅದನ್ನ ಓದ್ತಾರೆ, ಸುಮಾರು ಜನ ಅದನ್ನ ಲ್ಯಾಂಗ್ವೇಜ್ ಗಳನ್ನ ಕಲ್ತ್ಕೊಳ್ತಾರೆ, ಸುಮಾರು ಜನ ಅದರಿಂದ ವಿಷಯಗಳನ್ನ ತಿಳ್ಕೊಳ್ಳೋಂಥ ಪ್ರಮೇಯಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಗ್ರಾಮರ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಒಂದು ರೀಡರ್ಗೆ, ಹೇಗೆ ಒಂದು ವ್ಯೂವರ್ಗೆ, ಹೇಗೆ ಒಂದು ಲಿಸ್ನರ್ಗೆ ನೀವು ನಿಮ್ಮ ಗ್ರಾಮರ್ ಇಂದ, ಬಿಕಾಸ್ ಆಸ್ ಅ ಕಮ್ಯುನಿಕೇಶನ್ ವಿ ಹ್ಯಾವ್ ಬಿನ್ ಡೂಯಿಂಗ್ ಅ ಲಾಟ್ ಆಫ್ ರಿಸರ್ಚ್. ಆ ರಿಸರ್ಚ್ ಏರಿಯಾದಲ್ಲಿ ನಮಗೆ ಗೊತ್ತಾದ ಹಾಗೆ ಜನಗಳು ಪೇಪರ್ ಓದೋದ್ರಿಂದ ಅಥವಾ ರೇಡಿಯೋದಲ್ಲಿ ನ್ಯೂಸ್ ಕೇಳೋದ್ರಿಂದ ಅಥವಾ ಟೆಲಿವಿಷನ್ ಅಲ್ಲಿ ನ್ಯೂಸ್ಗಳು ಅಥವಾ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಅವರ ಜ್ಞಾನನ ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಅದರಲ್ಲಿ ಗ್ರಾಮರ್ ಕೂಡ ತುಂಬಾ ಇಂಪಾರ್ಟೆಂಟ್. ದ ಯೂಸ್ ಆಫ್ ಲ್ಯಾಂಗ್ವೇಜ್, ವಾಟ್ ಎವರ್ ದ ಲ್ಯಾಂಗ್ವೇಜ್, ನಾಟ್ ಓನ್ಲಿ ಅಬೌಟ್ ಡಿಕ್ಷನ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸ್ಪೀಕಿಂಗ್ ಅ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್, ಬಟ್ ಹೌ ಡು ಯು ಡೂ ಇಟ್, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರಾಮರ್ನ ಕೂಡ ನಾವು ಕನ್ಸಿಡರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ರೈಟಿಂಗ್ ಕನ್ವೆನ್ಷನ್. ಸೊ ಎವ್ರಿ ಪರ್ಟಿಕ್ಯುಲರ್ ಟ್ರಾನ್ಸ್ಲೇಷನ್, ಎವ್ರಿ ಲ್ಯಾಂಗ್ವೇಜ್ ಆರ್ ವೆನ್ ಎವರ್ ಯು ರೈಟ್ ಸಮಥಿಂಗ್, ದೇರ್ ಇಸ್ ಎ ಕೈಂಡ್ ಆಫ್ ಕನ್ವೆನ್ಷನ್. ನಮ್ಮ ಬರಹಗಳಿರ್ಬೋದು, ನಾನು ಹೇಳ್ದ ಹಾಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ನಾವು ಬರೆಯುವಂತ ಯಾವುದೇ ಅಂತ ವಿಷಯಗಳು ತಗೊಂಡು ಬರಿಬೇಕಾದ್ರೆ ಆ ಭಾಷೆಗಳು ತುಂಬಾ ಬೇರೆ ಜನಗಳಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ದೇರ್ ಈಸ್ ಅ ಸ್ಟ್ಯಾಂಡರ್ಡ್ ವೇ ಆಫ್ ರೈಟಿಂಗ್ ಥಿಂಗ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೂ ಗೊತ್ತಿರ್ಬೋದು, ಯಾವುದೇ ಒಂದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸಡನ್ ಆಗಿ ನಾವು ಒಂದು ಟಾಪಿಕ್ ನ ತಗೊಂಡು ಬರೆಯಕ್ಕಾಗಲ್ಲ. ದೇರ್ ಆರ್ ಲಾಟ್ ಆಫ್ ಪ್ರೋಸೆಸ್ ವಿಚ್ ಗೋಸ್ ಇನ್ ಟು ಮೇಕಿಂಗ್ ಅ ಪರ್ಟಿಕ್ಯುಲರ್ ಟ್ರಾನ್ಸ್ಲೇಷನ್ ವರ್ಕ್. ಸೊ ರೈಟಿಂಗ್ ಕನ್ವೆನ್ಷನ್ಸ್ ಗಳಿರ್ಬೋದು, ನಾವು ಯೂಸ್ ಮಾಡೋಂಥ ಇಡಿಯಮ್ಸ್ ಗಳಿರ್ಬೋದು, ಭಾಷಾ ಬಳಕೆ ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ನೀಡ್ಸ್ ಟು ಬಿ ಕನ್ಸಿಡರ್. ಸೊ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಇಟ್, ಬಟ್ ಯಾಕೆ ಇದನ್ನ ಮೀಡಿಯಾದಲ್ಲಿ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ? ಬಿಕಾಸ್ ಈಗ ಮೀಡಿಯಾ ಅನ್ನೋದು ಒಂದು ಓಪನ್ ಪ್ಲಾಟ್ಫಾರ್ಮ್. ಸಿ, ದೇರ್ ಇಸ್ ನೋ ನೀಡ್ ಆರ್ ದೇರ್ ಇಸ್ ನೋ particular reason that you need to have a PhD, you need to have a post graduation in journalism. So anybody who is passionate, ಯಾವುದೇ ಒಬ್ಬ ಮನುಷ್ಯ ಇರ್ಬೋದು, ಯಾರಿಗೆ ಪ್ಯಾಷನೇಟ್ ಆಗಿ ಬರೆಯಕ್ ಬರುತ್ತೆ ಅಥವಾ ಯಾರಿಗೆ ಬರೆಯಂತ ಆಸಕ್ತಿ ಇದೆ ಅಥವಾ ಮಾತಾಡೋಂತ ಆಸಕ್ತಿ ಇದೆ, ಅವ್ರಿಗೆಲ್ಲರೂ ಕೂಡ ಜರ್ನಲಿಸಮ್ ಬರ್ಬೋದು. ಸೊ ಆ ಕ್ವಾಲಿಟಿ ಇಟ್ಕೊಂಡು ಮಾತ್ರ ಬರಕ್ಕಾಗಲ್ಲ. ಬಟ್ ದೇರ್ ಆರ್ ಸರ್ಟನ್ ಟ್ರೇಡ್. ಯಾವ್ದಾದ್ರು ಒಂದು ಜಾಬ್ಗೆ ಹೋಗ್ಬೇಕಾದ್ರೆ ಒಂದು ಟ್ರೇಡ್ ಅಂತ ಇರುತ್ತೆ, ಒಂದು ಟ್ರೇಡ್ ಮಾರ್ಕ್ಸ್ ಗಳಂತ ಇರುತ್ತೆ. ಅದನ್ನ ಕಲ್ತ್ಕೊಳ್ಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಆಲ್ವೇಸ್ ಇಂಪ್ರೂವೈಸ್ ಯುವರ್ ಸೆಲ್ಫ್, ಬಿಕಾಸ್ ಮೀಡಿಯಾ ಇಸ್ ಸಚ್ ಎ ಇಂಪಾರ್ಟೆಂಟ್ ಥಿಂಗ್ ದಟ್ ಎವ್ರಿ ಫೀಲ್ಡ್, ನೀವು ಯಾವ್ದು ಸೋಶಿಯಾಲಜಿಯಿಂದ ಬನ್ನಿ, ಹಿಸ್ಟ್ರಿಯಿಂದ ಬನ್ನಿ, ಲ್ಯಾಂಗ್ವೇಜ್ ಇಂದ ಬನ್ನಿ, ಮೀಡಿಯಾ ಇಸ್ ಸಚ್ ಎ ಫೀಲ್ಡ್ which includes everything. Okay, it is an inclusive of all the major subject. Okay, ಮತ್ತೆ ಯಾಕೆ ಒಂದು ಇಂಪಾರ್ಟೆಂಟ್ ಆಗುತ್ತೆ ಈಗ ನಮ್ಮ ಭಾಷೆ ಇದರಲ್ಲಿ ಅಥವಾ ನಮ್ಮ ಮೀಡಿಯಾದಲ್ಲಿ ಯಾಕೆ ನಾವು ಇಷ್ಟು ಇಂಪಾರ್ಟೆನ್ಸ್ ಟ್ರಾನ್ಸ್ಲೇಷನ್ಗೂ ಕೂಡ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು, ಯಾವುದೇ ಮನುಷ್ಯ ಆಗಿರ್ಬೋದು, ಈಗ ನಾವು ಇನ್ಫಾರ್ಮೇಶನ್ ಇಸ್ ಪವರ್ ಅಂತ ಹೇಳ್ತೀವಿ. ಯಾವುದೇ ಒಬ್ಬ ಮನುಷ್ಯನಿಗೆ ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಹಿತಿ ಇದ್ದಾಗ ಮಾತ್ರ ಒಬ್ಬ ಮನುಷ್ಯ ತುಂಬಾ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡಕ್ ಆಗುತ್ತೆ. ಈಗ ನಮ್ಗೆ ಸ್ಪೆಷಲೈಸೇಷನ್ಸ್ ಅಂತ ಹೇಳ್ತಾರೆ. Like it can be related to journalism, it can be related to statistics, it can be related to MBA, whatever be the thing. A subject teacher ಅಂತ ಹೇಳಿದ ತಕ್ಷಣನೇ you need to have a specialization. ಯಾವಾಗ ಒಂದು ಸ್ಪೆಷಲೈಸೇಷನ್ ಅಂತ ಬರುತ್ತೆ, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಕಮ್ಯುನಿಕೇಟ್. ಸೊ ಈಗ ನೀವುಗಳು ಕೂಡ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಗೆ ಒಂದಲ್ಲ, ಮೂರಲ್ಲ, 5 ಲ್ಯಾಂಗ್ವೇಜ್ಗಳ ಬಗ್ಗೆ ಒಂದು ಹೋಲ್ಡ್ ಇರುತ್ತೆ, ಒಂದು ಹಿಡಿತಾ ಇರುತ್ತೆ ನಿಮ್ಗೆ. ಸೊ ವೆನ್ ಯು ಕಮ್ಯುನಿಕೇಟ್ ಥ್ರೂ ಯೋರ್ ರೈಟಿಂಗ್, ವೆನ್ ಯು ಕಮ್ಯುನಿಕೇಟ್ ಥ್ರೂ ಯೋರ್ ಕ್ಲಾಸಸ್, ವೆನ್ ಯು ಕಮ್ಯುನಿಕೇಟ್ ಥ್ರೂ ಯೋರ್ ವಿಜುವಲ್ಸ್, so you have to doing it very effectively.
ಸೊ ಒಂದು ಯಾಕೆ ಟ್ರಾನ್ಸ್ಲೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಓದ್ತೀವಿ ನಾವು, ತುಂಬಾ ಜನ ಓದ್ತಾರೆ ಮನುಷ್ಯರೆಲ್ಲರೂ, ಏನೋ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ರಿಸರ್ಚರ್ಸ್ ಗಳಾಗಿರ್ಬೋದು, ಅಥವಾ ಎನಿ ಆರ್ಡಿನರಿ ಜನರಲ್ ಪಬ್ಲಿಕ್, ಯು ರೀಡ್ ಅ ಲಾಟ್ ಅಂಟಿಲ್ ಅನ್ಲೆಸ್ ಐ ಆಮ್ ನಾಟ್ ಫೆಮಿಲಿಯರ್ ವಿತ್ ದ ಲ್ಯಾಂಗ್ವೇಜ್. ಯಾವಾಗ ನಂಗೆ ಒಂದು ಫ್ಯಾಮಿಲಿಯರ್ ಇಲ್ಲ ಲ್ಯಾಂಗ್ವೇಜ್ ಅಂತ ಹೇಳಿದಾಗ ನಾನು ಓದಕ್ ಹೋಗಲ್ಲ. ಐ ಆಮ್ ಕಂಫರ್ಟಬಲ್ ಇನ್ ಹಿಂದಿ, ಐ ಆಮ್ ಕಂಫರ್ಟಬಲ್ ಇನ್ ಇಂಗ್ಲಿಷ್, ಐ ಆಮ್ ಕಂಫರ್ಟಬಲ್ ಇನ್ ಕನ್ನಡ. I can read even Portuguese also because I've learned that particular languages. So it becomes easy for me to communicate. So translation ಅಲ್ಲಿ ಕೂಡ ಒಬ್ಬ ಮನುಷ್ಯ ನಿಮ್ಮ ಐಡಿಯಾಸ್ಗಳನ್ನ, ಬಟ್ ಕಮ್ಯುನಿಕೇಶನ್ ಅಂದಿದ ತಕ್ಷಣ ವರ್ಬಲ್ ಆಗಿ ಮಾಡ್ಬೇಕಂತ ಮಾತ್ರ ಅಲ್ಲ, ಯು ಕ್ಯಾನ್ ಡೂ ಇಟ್ ಥ್ರೂ ಐಡಿಯಾಸ್, ಯು ಕ್ಯಾನ್ ಡೂ ಇಟ್ ಥ್ರೂ ಯುವರ್ ಲ್ಯಾಂಗ್ವೇಜ್, ಯು ಕ್ಯಾನ್ ಡೂ ಇಟ್ ಥ್ರೂ ಯುವರ್ ಐಡಿಯಾಸ್. ಸೊ ದಟ್ಸ್ ದ ರೀಸನ್ ವೈ communication becomes more important. Secondly, as I told you, translation is also a courier of transmission of knowledge. ಒಂದು ದೇಶದ ನಾಲೆಡ್ಜ್ ಇರ್ಬೋದು, ಬೇರೆ ರಾಜ್ಯದ ಒಂದು ಭಾಷೆ ಇರ್ಬೋದು, ಅದನ್ನ ಯು ಆರ್ ಟ್ರಾನ್ಸ್ಮಿಟಿಂಗ್ ದಟ್ ನಾಲೆಡ್ಜ್. ಒಬ್ಬ ಮನುಷ್ಯ, ನಿಮ್ಗೂ ಗೊತ್ತು, ಇಂಡಿಯಾ ಸಚ್ ಎ ಮಲ್ಟಿಲಿಂಗ್ವಲ್ ಕಂಟ್ರಿ, ಇಂಡಿಯಾ ಸಚ್ ಎ ಮಲ್ಟಿ ಕಲ್ಚರಲ್ ಕಂಟ್ರಿ. ಎನ್ ನಂಬರ್ ಆಫ್ ಥಿಂಗ್ಸ್ ಆದೆ, ಓದೋದಕ್ಕೆ, ತಿಳ್ಕೊಳ್ಳೋಕೆ, ನಮ್ಗೆ ಅನುಭವಿಸೋಕೆ ತುಂಬಾ ಜಾಸ್ತಿ ಇದೆ, ಕೆಲಸಗಳು ಇದೆ, ತುಂಬಾ ಜಾಸ್ತಿ ಆಕ್ಟಿವಿಟೀಸ್ ಗಳಿದೆ. ಬಟ್ ಎಲ್ಲಾನು ನಾವು ಭಾಷೆ ಮೂಲಕನೇ ಮಾಡ್ಕೊಳ್ಬೇಕು. ಯಾಕಂದ್ರೆ ಯಾವಾಗ ನನ್ಗೆ ನನ್ನ ಭಾಷೆಲಿ ಹೇಳಕ್ ಆಗುತ್ತೆ, ಬಿಕಾಸ್ ಐ ಆಮ್ ಸ್ಪೀಕಿಂಗ್ ಇನ್ ಕನ್ನಡ, ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್, ಐ ಕಾಂಟ್ ಡೂ ಇಟ್ ಇನ್ ಹಿಂದಿ. The reason is maybe many of you are not comfortable with Hindi. ಯಾಕಂದ್ರೆ the very purpose of any communication is, ಯಾವಾಗ ನಾವು ಒಂದು ಭಾಷೆಯಲ್ಲಿ ಮಾತಾಡ್ತೀವಿ, ಅದು ಬೇರೆ ಕೇಳುಗರಿಗೆ ಅದು ಅರ್ಥ ಆಗ್ಬೇಕು. Then only the communication process becomes complete. If I do it in Portuguese, or if I do it in some other languages which I know, maybe I'm not reaching the target audience. So that's the reason why translation becomes very important, because ಯಾವಾಗ ನಾವು ನಿಮ್ಗೆ ಗೊತ್ತಿರೋ ಭಾಷೆಯಲ್ಲಿ ಅಥವಾ ನನಗೆ ಕಂಫರ್ಟಬಲ್ ಇರೋಂಥ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಕ್ಕಾಗುತ್ತೆ, I can transfer that knowledge, I can transfer that ideas to you people. So that's also very important. As a translator, you need to keep these things in mind also, because you are not only writing for money, you're not only writing for doing something. It is a transformation of the knowledge. Okay, ಒಂದು ಭಾಷೆನ ನೀವು ಕೊಡ್ತಾ ಇದ್ದೀರಾ, ಒಂದು ನಾಲೆಡ್ಜ್ ಜನಗಳಿಗೆ ಹಂಚ್ಕೊಂತಾ ಇದ್ದೀರಾ. So it has to be very strong. ಮೂರನೇದು ಕಲ್ಚರಲ್ ಹೆರಿಟೇಜ್. Okay, it also helps in protecting the cultural heritage. As I told you, ಭಾರತದಲ್ಲಿ ಇಟ್ ಈಸ್ ಎ ಮಲ್ಟಿಲಿಂಗ್ವಲ್, ಇಟ್ ಇಸ್ ಎ ಮಲ್ಟಿ ಕಲ್ಚರಲ್ ಕಂಟ್ರಿ. ನಮ್ಗೆ ಫುಡ್ ಕಲ್ಚರ್ ಡಿಫ್ರೆಂಟ್ ಆಗಿದೆ, ಹ್ಯಾಬಿಟ್ಸ್ ಡಿಫ್ರೆಂಟ್ ಆಗಿದೆ, ಡ್ರೆಸ್ಸಿಂಗ್ ಹ್ಯಾಬಿಟ್ಸ್ ಆರ್ ಡಿಫ್ರೆಂಟ್. ಓಕೆ, ಸೊ ಪೀಪಲ್ ಆರ್ ಲಾಂಗಿಂಗ್ ಫಾರ್ ಇನ್ಫಾರ್ಮೇಶನ್. ಜನಗಳಿಗೆ ಬೇಗ ತಿಳ್ಕೊಳ್ಬೇಕಂತ ತುಂಬಾ ಆಸೆ ಇದೆ. ಪೀಪಲ್ ವಾಂಟ್ ಟು ನೋ ಮೋರ್ ಅಂಡ್ ಮೋರ್ ಥಿಂಗ್ಸ್ ಇನ್ ದ ಕಲ್ಚರಲ್ ಥಿಂಗ್. ಸೊ ಯಾವಾಗ ನೀವು ನಿಮ್ಮ ಭಾಷೆಲಿ, ಯಾಕಂದ್ರೆ ನಮ್ಮ ಐಡಿಯಾ ಇರೋದು, ನಾನು ಹೇಳಿದೆ, ಕಮ್ಯುನಿಕೇಟ್, ಯು ಕ್ಯಾನ್ ಕಮ್ಯುನಿಕೇಟ್ ಎವ್ರಿಥಿಂಗ್. ದ ಹೋಲ್ ವರ್ಲ್ಡ್, ದ ಹೋಲ್ ಗ್ಲೋಬ್ ಇಸ್ ಯೋರ್ ಪ್ಲೇ ಗ್ರೌಂಡ್. ಓಕೆ, ನಿಮ್ಗೆ ಭಾಷೆ ಅನ್ನೋದು ಬಂದ್ಬಿಟ್ರೆ, ಅಥವಾ ನಿಮ್ಗೆ ಒಂದು ಐಡಿಯಾ ಅನ್ನೋದು ಒಂದು ಪ್ಯಾಷನೇಟ್ ಆಗ್ಬಿಟ್ರೆ, ಯಾವುದೇ ಭಾಷೆಲಿ ನೀವು ನಮ್ಮ ಸಂಸ್ಕೃತಿ ಇರ್ಬೋದು, ಅದು ಬೇರೆ ದೇಶದ ಸಂಸ್ಕೃತಿಗಳಿರ್ಬೋದು, ನೀವು ನಮ್ಮ ಜನಕ್ಕೆ ತಲುಪಿಸಬಹುದು. ನಾವು ನಮ್ಮ ಕಲ್ಚರ್ನ ಯು ಕ್ಯಾನ್ ಟ್ರಾನ್ಸ್ಫರ್ ಇಟ್ ಟು ಸಂಬಡಿ ಎಲ್ಸ್. ಸೊ ಇಟ್ ಹೆಲ್ಪ್ಸ್ ಇನ್ ಪ್ರೊಟೆಕ್ಟಿಂಗ್ ದ ಕಲ್ಚರಲ್ heritage. It is also very much important. It is also very essential to develop the global economy. Why I'm speaking about this global economy is because we are into global village. Okay, ಒಂದು ಗ್ಲೋಬಲ್ ವಿಲೇಜ್ ನಮ್ಗಳದು. Okay, the world has shrunk because of the usage of internet and all. So everything has shrunk. Okay, so when it comes to business, I'll speak to you when I speak about the media concepts, where economy is also involved. It is not only about the transmission of knowledge or culture matra alla, but at the same time, economically also you can grow, economically also you can bring the world together. ಮತ್ತೆ ಹೇಳ್ದಂಗೆ it's easy to exchange the ideas and thoughts. ಓಕೆ, ನಾನು ಹೇಳ್ದಂಗೆ ನನ್ನ ಇರೋಂಥ ಐಡಿಯಾಸ್ಗಳು ಅಥವಾ ನಿಮ್ಮಲ್ಲಿರೋಂಥ ಥಾಟ್ಸ್ಗಳನ್ನ ಯಾವಾಗ ನಾವು ಒಂದು ಆರ್ಟಿಕಲ್ ಮೂಲಕ, ಅಥವಾ ಒಂದು ವಿಜುವಲ್ ಮೂಲಕ, ಅಥವಾ ಒಂದು ಅಡ್ವರ್ಟೈಸ್ಗಳ ಮೂಲಕ, ಅಥವಾ ಒಂದು ಫಿಲ್ಮ್ಗಳ ಮೂಲಕ ನಾನು ತಲುಪಿಸಕ್ಕೆ ಟ್ರೈ ಮಾಡ್ತೀನಿ. ಸೊ ದೆರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಐಡಿಯಾ. ದ ವೆರಿ ಪರ್ಪಸ್ ಆಫ್ ಎನಿ ಕಮ್ಯುನಿಕೇಶನ್, ಟ್ರಾನ್ಸ್ಲೇಷನ್ ಇಸ್ ಎ ಪಾರ್ಟ್ ಆಫ್ ಇಟ್. ಓಕೆ, ನಿಮ್ದು ಏನು ನಾವು ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ, ಭಾಷಾಂತರ ಅಂತ ಏನು ಹೇಳ್ತೀವಿ, ಇಟ್ ಇಸ್ ಜಸ್ಟ್ ಎ ಪಾರ್ಟ್ ಆಫ್ ಇಟ್. ಬಟ್ ಕಮ್ಯುನಿಕೇಶನ್ ಆಸ್ ಎ ಹೋಲ್ ಹ್ಯಾಸ್ ಲಾಟ್ ಆಫ್ ಥಿಂಗ್ಸ್ ಟು ಬಿ ಡನ್. ಓಕೆ, then let's see what are the types of translation again. So you have got literary translation. Okay, I'll be just touching on one or two lines so that it becomes easy, or maybe I'll be brushing up your things. It's a literary translation. Okay, ನಿಮ್ಗೆ ಗೊತ್ತು ಹೇಗೆ ಅಂತ, ಪೊಯಮ್ಸ್ ಗಳಿರ್ಬೋದು, ಸ್ಟೋರಿಗಳಿರ್ಬೋದು, ನಮ್ಮಲ್ಲಿರೋಂಥ ಪಂಚತಂತ್ರಗಳಿರ್ಬೋದು. ಮಕ್ಳುಗಳು ಇವಾಗ ಅದನ್ನೆಲ್ಲ ಕನ್ನಡ ಭಾಷೆಗಳಲ್ಲಿ ಕೇಳ್ತಾ ಇದ್ದಾರೆ, ಹಿಂದಿಲಿ ಕೇಳ್ತಾ ಇದ್ದಾರೆ, ಇಂಗ್ಲಿಷ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ದೆರ್ ಈಸ್ ಎ ಲಿಟರರಿ ಟ್ರಾನ್ಸ್ಲೇಷನ್, ಬಿಕಾಸ್ ದ ವೆರಿ ಪರ್ಪಸ್ ಆಫ್ ಎ ಟ್ರಾನ್ಸ್ಲೇಷನ್, ಯಾವುದೇ ಒಂದು ಭಾಷಾಂತರ ಇರ್ಬೋದು ಅಥವಾ ಯಾವುದೇ ಒಂದು ಕಮ್ಯುನಿಕೇಶನ್ ಇರ್ಬೋದು, ಇಟ್ ಹ್ಯಾಸ್ ಟು ಪಾಸ್ ಡೌನ್ ಫ್ರಮ್ ಒನ್ ಜನರೇಷನ್ ಟು ಜನರೇಷನ್. ಓಕೆ, ದಟ್ ಮೀನ್ಸ್ ನಾವು ಏನು ಬರಿತೀವಿ, ನಾವು ಏನು ಶೇರ್ ಮಾಡ್ಕೊಳ್ತೀವಿ, ಅದು ಜನರೇಷನ್ ಥ್ರೂ ಇರುತ್ತೆ. ಇವನ್ ನಾವು ಕೂಡ ರಿವ್ಯೂ ಲಿಟ್ರೇಚರ್ ಮಾಡ್ಬೇಕಾದ್ರೆ, ವೆನ್ ಯು ಡೂ ಅ ರಿಸರ್ಚ್, ಯು ಗೋ ಬ್ಯಾಕ್ ಟು ದಿ ಪಾಸ್ಟ್ ವರ್ಕ್, ಯು ಗೋ ಬ್ಯಾಕ್ ಟು ದ ಬುಕ್ಸ್, ಯು ಗೋ ಬ್ಯಾಕ್ ಟು ಯುವರ್ ಆರ್ಟಿಕಲ್ಸ್ ಅಂಡ್ ಆಲ್. ದಟ್ ಇಸ್ ಮೀನ್ಸ್ ಯು ಹ್ಯಾವ್ ಬಿನ್ ಡಾಕ್ಯುಮೆಂಟಿಂಗ್ ದ ಥಿಂಗ್ಸ್. ಓಕೆ, ಸೊ ದ ಥಿಂಗ್ ಇಸ್ ಲಿಟ್ರಲಿ ಟ್ರಾನ್ಸ್ಲೇಷನ್ ತುಂಬಾ ಇಂಪಾರ್ಟೆಂಟ್. ಈಗ ಪೊಯಮ್ಸ್ ಗಳಿರ್ಬೋದು, ಅಥವಾ ನಮ್ಮ ಕಥೆಗಳಿರ್ಬೋದು, ಸಣ್ಣ ಕಥೆಗಳಿರ್ಬೋದು, ಅಥವಾ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಬುಕ್. ಸೊ ದೇರ್ ಈಸ್ ಅ ನೀಡ್ ಫಾರ್ ಅ ಟ್ರಾನ್ಸ್ಲೇಷನ್.
ಓಕೆ, ನಿಮ್ಗೂ ಗೊತ್ತು ನಮ್ಮ ಕನ್ನಡದಲ್ಲಿರುವಂತ ಬುಕ್ಸ್ ಗಳಿರ್ಬೋದು ಅಥವಾ ನಮ್ಮ ವಾಟ್ ಯು ಕಾಲ್ ಆಥರ್ಸ್ ಗಳು ಬರೆದಂತ ಬಯೋಗ್ರಫಿಗಳಿರ್ಬೋದು, ದಟ್ ಆಲ್ಸೋ ವಿನ್ ಟ್ರಾನ್ಸ್ಲೇಷನ್ ಬಿಕಾಸ್ ಯು ವಾಂಟ್ ಟು ರೀಚ್ ಟು ದ ಪೀಪಲ್. ಓಕೆ, ಭಾಷೆ ಒಂದೇ ನಮಗೆ ತಡೆ ಆಗಿರೋದ್ರಿಂದ ಸೊ ಯು ಹ್ಯಾವ್ ಟು ರೀಚ್ ಔಟ್ ಟು ದ ಪೀಪಲ್. ನೆಕ್ಸ್ಟ್ ಪ್ರೊಫೆಷನಲ್ ಟ್ರಾನ್ಸ್ಲೇಷನ್ ಅಂತ ಹೇಳ್ತೀವಿ, ಲೈಕ್ ಯು ಗಾಟ್ ಮೆಡಿಕಲ್ ಟ್ರಾನ್ಸ್ಲೇಷನ್ಸ್ ಇರ್ಬೋದು ಅಥವಾ ಲೀಗಲ್ ಟ್ರಾನ್ಸ್ಲೇಷನ್ಸ್ ಗಳಿರುತ್ತೆ. ಎಲ್ರಿಗೂ ಎಲ್ಲಾ ಭಾಷೆ ಅರ್ಥ ಆಗೋದಿಲ್ಲ. ನಾವು ಕಾಮನ್ ಆಗಿ ಮಾತಾಡೋದಕ್ಕೂ ನಮ್ಮ ಪ್ರೊಫೆಷನಲ್ ಆಗಿ ಮಾತಾಡೋಕ್ಕೂ there is a lot of difference. Okay, so the very best examples are our medical and the legal translations, which requires a kind of a specialization. ಅದಕ್ಕೆ ಆದಂತ ಒಂದು ಫ್ರೇಮ್ವರ್ಕ್ ಇರುತ್ತೆ, ಅದೇ ಆದಂತ ಒಂದು what you call ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಸೊ ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ದಿಸ್ ಪ್ರೊಫೆಷನಲ್ ಟ್ರಾನ್ಸ್ಲೇಷನ್, ಸೊ ಯು ನೀಡ್ ಟು ನೋ ದಟ್ ಸಬ್ಜೆಕ್ಟ್, ಯು ನೀಡ್ ಟು ಬಿ ಅ ಮಾಸ್ಟರ್ ಆಫ್ ದಟ್ ಥಿಂಗ್. ಓಕೆ, ನನಗೆ ಲೀಗಲ್ ಪಾಯಿಂಟ್ಸ್ ಗೊತ್ತಿಲ್ಲ ಅಥವಾ ನನಗೆ ಲೀಗಲ್ ಟರ್ಮ್ಸ್ ಗೊತ್ತಿಲ್ಲ ಅಂತ ಅಂದಂಗೆ ನಾನು ಐ ಕಾಂಟ್ ಗೆಟ್ ಇನ್ ಟು ಲೀಗಲ್ ಟ್ರಾನ್ಸ್ಲೇಷನ್. ಓಕೆ, ಬಟ್ ದೇರ್ ಈಸ್ ಎ ವೆರಿ ಗುಡ್ ಸ್ಕೋಪ್ ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಆಕ್ಟಿವಿಟೀಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದಿ ಮೆಡಿಕಲ್ ಫೀಲ್ಡ್ ಇರ್ಬೋದು ಅಥವಾ ಲೀಗಲ್ ಫೀಲ್ಡ್ ಗಳು ಇರ್ಬೋದು. ಮತ್ತೆ ಟೆಕ್ನಿಕಲ್ ಟ್ರಾನ್ಸ್ಲೇಷನ್, ಈಗಿನ ಟೆಕ್ನಿಕಲ್ ಟ್ರಾನ್ಸ್ಲೇಷನ್, ಯು ನೋ ಹೌ ಮಚ್ ಆಫ್ ಟೆಕ್ನಾಲಜಿ ಥಿಂಗ್ಸ್ ಆರ್ ದೇರ್. ಟೆಕ್ನಾಲಜಿಕಲ್ ಎವ್ರಿ ನೌ ಅಂಡ್ ದೆನ್ ನ್ಯೂ ಟೆಕ್ನಾಲಜೀಸ್ ಆರ್ ಕಮಿಂಗ್ ಇನ್. ಓಕೆ, ಜನಗಳಿಗೆ ಯಾವ್ದಾದ್ರು ವಿಷಯಗಳು ಗೊತ್ತಾಗಬೇಕಾಗ್ತದೆ. ಈಗ ಮ್ಯಾನ್ಯುಯಲ್ಸ್, ಫಾರ್ ಎಕ್ಸಾಂಪಲ್ ಯೂಸರ್ ಮ್ಯಾನ್ಯುಯಲ್ಸ್. ಐ ಬೈ ಅ ಮೊಬೈಲ್ or I buy a particular AC, I buy a particular television ತಗೊಳ್ತೀನಿ. ಸೊ ಅದ್ರಲ್ಲಿ ಯೂಸರ್ ಮ್ಯಾನ್ಯುಯಲ್ಸ್ ಗಳಂತ ಬರುತ್ತೆ. ಸುಮಾರು ಜನ ನಾವು ಓದೋದೇ ಇಲ್ಲ. ಇಫ್ ಯು ಟೇಕ್ ಅಪ್ ಎನಿಥಿಂಗ್, ಅದ್ರಲ್ಲಿ ಎಲ್ಲಾ ಭಾಷೆಗಳದ್ದು ಕೂಡ ರೈಟ್ ಅಪ್ಸ್ ಗಳಿರುತ್ತೆ. ಸೊ ಟೆಕ್ನಿಕಲ್ ಯೂಸೇಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಜನಗಳಿಗೆ ತಲುಪಬೇಕಾಗುತ್ತೆ. ದ ವೆರಿ ಅಲ್ಟಿಮೇಟ್ ಥಿಂಗ್ ಇಸ್ ಟು ಕೀಪ್ ಯೋರ್ ಪೀಪಲ್ ಇನ್ಫಾರ್ಮ್. ಯಾಕೆ ಟ್ರಾನ್ಸ್ಲೇಷನ್ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಅಂಟಿಲ್ ನಾವು ಮಾಡದೆ ಜನಗಳಿಗೋಸ್ಕರ ನಾವು ಮಾಡದೆ ಇಟ್ ಹ್ಯಾಸ್ ಟು ರೀಚ್ ಟು ದ ಕನ್ಸ್ಯೂಮರ್ಸ್ ಆರ್ ಇಟ್ ಹ್ಯಾಸ್ ಟು ರೀಚ್ ಟು ದ ಪರ್ಟಿಕ್ಯುಲರ್ ಟಾರ್ಗೆಟ್ ಆಡಿಯನ್ಸ್. ಸೊ ಅವ್ರಗಳಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ದ ವೆರಿ ಪರ್ಪಸ್ ಆಫ್ ಡೆವಲಪ್ಮೆಂಟ್, ದ ವೆರಿ ಪರ್ಪಸ್ ಆಫ್ ದಿ ವಾಟ್ ಯು ಕಾಲ್ ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಇಸ್ ಕಂಪ್ಲೀಟ್ಲಿ ಮಾಡ್. ಸೊ ಅ ವೆರಿ ಗುಡ್ ನಾಲೆಡ್ಜ್ ಆನ್, ಇವಾಗ ನಮ್ಮಲ್ಲಿ ಟೆಕ್ನಿಕಲ್ ರೈಟಿಂಗ್ ಅಂತ ಬರುತ್ತೆ, ನಮ್ಮಲ್ಲಿ ವಾಟ್ ಯು ಕಾಲ್ ಯೂಸರ್ ಮ್ಯಾನ್ಯುಯಲ್ಸ್ ಅಂತ ಬರೀತೀವಿ ನಾವೆಲ್ಲನೂ. ಸೊ ಆಲ್ ದೀಸ್ ಥಿಂಗ್ಸ್ ಬಿಕಮ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಟ್ರಾನ್ಸ್ಲೇಷನ್ಸ್ ಅಂತ ಬರುತ್ತೆ. ಸೊ ನಿಮ್ಗೆ ಗೊತ್ತು, ಓಕೆ, ದಿನ ಬೆಳಿಗ್ಗೆ ಆದ ನಮಗೆ ಅಡ್ಮಿನಿಸ್ಟ್ರೇಟಿವ್ ಟ್ರಾನ್ಸ್ಲೇಟ್ ಕ್ಯಾನ್ ಬಿ ಇನ್ ಟರ್ಮ್ಸ್ ಆಫ್ ಪಾಲಿಟಿಕ್ಸ್, ಇನ್ ಟರ್ಮ್ಸ್ ಆಫ್ ಯೂನಿವರ್ಸಿಟಿ ಲೆವೆಲ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ CIL ಇರ್ಬೋದು. ಸೊ ದೇರ್ ಆರ್ ಮೆನಿ ಅಡ್ಮಿನಿಸ್ಟ್ರೇಟಿವ್ ಟ್ರಾನ್ಸ್ಲೇಷನ್ ವಿಚ್ ಹ್ಯಾಪನ್ಸ್ ವಿತ್ ಇನ್ ದಿ ಸಿಸ್ಟಮ್. ಓಕೆ, ಇಷ್ಟು ಎಲ್ಲ ಯಾಕೆ ನಾವು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು ಟ್ರಾನ್ಸ್ಲೇಷನ್ ಯಾಕೆ ಇವತ್ತಿನ ದಿನ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಂತ ಹೇಳಿದ್ರೆ, ಒಂದು ಲೋಕಲೈಸೇಷನ್. ಯು ನೀಡ್ ಟು ಬಿ ವೆರಿ ಲೋಕಲ್. ನಮ್ಮ ಜನಗಳಿಗೆ ಅವರ ಲೋಕಲ್ ಭಾಷೆಯಲ್ಲಿ ಹೇಳಿದ್ರೆ ಮಾತ್ರ ತುಂಬಾ ಅರ್ಥ ಆಗುತ್ತೆ. ನಮ್ಮಲ್ಲಿ ನಿಮ್ಗೂ ಗೊತ್ತಿದೆ ಎಷ್ಟು ಭಾಷೆಗಳಿದೆ ಅಂತ. ಸೊ ಯಾವಾಗ ನಾವು ನಮ್ಮ ಭಾಷೆಗಳಲ್ಲಿ ಹೇಳ್ಕೊಂಡು ಹೋಗ್ತೀವಿ, ಇಟ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್. ಸೊ ದೇರ್ ಆರ್ ಮೆನಿ ಕೈಂಡ್ ಆಫ್ ಟ್ರಾನ್ಸ್ಲೇಷನ್ ಥಿಂಗ್ ಯು ಪೀಪಲ್ ಕ್ಯಾನ್ ಡೂ. ಐ ವಾಸ್ ಜಸ್ಟ್ ಮೆನ್ಷನಿಂಗ್ ಅಬೌಟ್ ಲೀಗಲ್ ಸ್ಪೆಷಲೈಸೇಷನ್ಸ್ ಇರ್ಬೋದು, ಫಿನಾನ್ಷಿಯಲ್ ಸ್ಪೆಷಲೈಸೇಷನ್ಸ್ ಗಳಿರ್ಬೋದು, ಅಥವಾ ಟೆಕ್ನಿಕಲ್ ಸ್ಪೆಷಲೈಸೇಷನ್, ಮೆಡಿಕಲ್ ಸ್ಪೆಷಲೈಸೇಷನ್. ದೆರ್ ಇಸ್ ಎ ಹ್ಯೂಜ್ ಡಿಮಾಂಡ್. If you are a person with a science background and if you can do a good course on your translation, I think that will be very much, because the doctors need people who can write their medical specialization in Kannada. ಈಗ ನೀವು ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಬ್ರೋಷರ್ಸ್ ಗಳನ್ನ ಕೊಡ್ತಾರೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಅಥವಾ ಹಿಂದಿಲಿ ಇರುತ್ತೆ. ಓಕೆ, ಸೊ ಅದನ್ನ ಮಾಡೋಂಥವ್ರು ಯಾರು? ಅದು ನಾವು ಮಾಡ್ಬೇಕಾಗಿರೋಂಥ ಕೆಲಸಗಳು ಟ್ರಾನ್ಸ್ಲೇಟರ್ಸ್ ಗಳೇ. ಸೊ ನನಗೆ ಒಂದು ಮೆಡಿಕಲ್ ಆಗಿ ನಂಗೆ ಇಫ್ ಐ ನೋ ದ ಟರ್ಮ್ಸ್ ಅಂಡ್ ಆಲ್ ಅಂಡ್ ಇಫ್ ಐ ಕ್ಯಾನ್ ರೈಟ್ ಇಟ್ ಇನ್ ಅ ವೆರಿ ಸಿಂಪಲ್ ಮ್ಯಾನರ್, I'm not getting into the how you are supposed to write using simple language. ಅದನ್ನ ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗೋದಿಲ್ಲ. But there is a demand wherein you can get into all these kind of things. Okay, other than this is the main thing what I wanted to concentrate on. So keeping all those things in mind, ಅದನ್ನ ಬೇಸ್ ಆಗಿ ಇಟ್ಕೊಂಡು, apart from when you look into the media, because I come from the department of media and I know how there is a lot of demand which is there. ಮತ್ತೆ ಏನೇನ್ ಮಾಡ್ಕೊಳ್ಬಹುದು, because you need to prepare yourself for the industry. ಈಗಿನ ಕಾಲದಲ್ಲಿ ಮೀಡಿಯಾ ಇಂಡಸ್ಟ್ರಿ ಇಸ್ ನಾಟ್ ದ ಸೇಮ್ ಕೈಂಡ್ ಆಫ್ ಇಂಡಸ್ಟ್ರಿ. ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ಸ್ ಗಳಾಗಿದೆ, ತುಂಬಾ ಚೇಂಜಸ್ ಗಳಾಗಿದೆ. ಅದೇ ತರ ಡಿಮಾಂಡ್ ಗಳು ಕೂಡ ಇದೆ, ಅದೇ ತರ ಆಪರ್ಚುನಿಟೀಸ್ ಕೂಡ ಇದೆ. ಪ್ರೊವೈಡೆಡ್ ಇಲ್ಲಿ ನಾವು ಟ್ರಾನ್ಸ್ಲೇಷನ್ ನ ಒಂದು ಇದಾಗಿ ತಗೊಂಡ್ರೆ, ಇಫ್ ಯು ಟೇಕ್ ಅಪ್ ಟ್ರಾನ್ಸ್ಲೇಷನ್ ಆಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಹೌ ಯು ಕ್ಯಾನ್ ಗೆಟ್ ಇನ್ ಟು ದ ಮೀಡಿಯಾ ಆಪರ್ಚುನಿಟೀಸ್, ದೇರ್ ಆರ್ ಮೆನಿ ಥಿಂಗ್. ಸೊ ನಮ್ಮಲ್ಲಿ ಸುಮಾರು ಜನ ಹೇಳಂಗೆ ವೆಬ್ಸೈಟ್ ಟ್ರಾನ್ಸ್ಲೇಷನ್ ಕೂಡ ಈಗ ಒಂದು ಆಡಪ್ ಆಗ್ತಾ ಇದೆ. ಅದರ್ ದ್ಯಾನ್ ಯುವರ್ ಮೆಡಿಕಲ್ ಟ್ರಾನ್ಸ್ಲೇಷನ್ಸ್, ಅದರ್ ದ್ಯಾನ್ ಯುವರ್ legal translation and all. So there is also something called as website translations anta. As you all know, today it is a worldwide web. Okay, ನಿಮಗೆ ಗೊತ್ತಿರೋಂಗೆ ಎಲ್ಲರಿಗೂ ಗೊತ್ತು www ಅಂತ ಹೇಳ್ಬಿಡ್ತೀವಿ. ಸೊ ನೀವು ಯಾವುದೇ ಒಂದು ನೀವು ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ, ಈಗ ನಮ್ಮ ಯೂನಿವರ್ಸಿಟಿ ಇರ್ಬೋದು, CIL ಇರ್ಬೋದು, ಒನ್ you'll have an English website, then you can translate. ಮೇಲ್ ಇರುತ್ತೆ translate it to English, translate it to Hindi, translate it to Kannada ಅಂತ ಇರುತ್ತೆ. So there is a huge demand because ಪೀಪಲ್ ಯಾವುದೇ ಒಂದು ಸಂಸ್ಥೆಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಥವಾ ಯಾವುದೋ ಒಂದು ಪರ್ಸನಾಲಿಟಿ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊದಲನೇದು ನೋಡಿದ್ರೆ ವೆಬ್ಸೈಟ್. ಓಕೆ, ಸೊ ವೆಬ್ಸೈಟ್ ಇಸ್ ಒನ್ ಆಫ್ ದಿ ವಿಂಡೋ
ಅಬೌಟ್ ದಿ ಆರ್ಗನೈಸೇಷನ್. ಯಾವಾಗ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ತದೆ, ಏನ್ ಮಾಡ್ತದೆ, ಎಂತ ಮಾಡ್ತದೆ, ವಾಟ್ ಇಸ್ ದರ್ ಆಕ್ಟಿವಿಟೀಸ್, ವಾಟ್ ಇಸ್ ದ ರಿಸಲ್ಟ್, ಓಕೆ, ಹೂ ಆರ್ ದ ಪೀಪಲ್. ಸೊ ಪೀಪಲ್, ಐ ಟೋಲ್ಡ್ ಯು, ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಜನಗಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಅದು ಇವಾಗ ನಮ್ಮ ಇಂಟರ್ನೆಟ್ ಎಲ್ಲ ಬಂದ್ಮೇಲೆ, ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ, ಈವನ್ ಅ ಯಂಗ್ ಚೈಲ್ಡ್ ಆಫ್ 8 to 10 years, he is curious to know. Okay, curiosity is very important, but if you can provide the information in his local language, the curiosity will be much more doubled. Okay, that is also this. So on the website translation ge tumba demand ide ivaga. I will also speak about that. But the script translation, so when I speak about the script translation, nammali news program gal barutte, nammali radio ಕಾರ್ಯಕ್ರಮಗಳು ಬರುತ್ತೆ, ಓಕೆ, ನಮ್ಮಲ್ಲಿ ಡ್ರಾಮಾ ಸ್ಕ್ರಿಪ್ಟಿಂಗ್ ಗಳು ಬರುತ್ತೆ, ನಮ್ಮಲ್ಲಿ ಫಿಲ್ಮ್ ಸ್ಕ್ರಿಪ್ಟಿಂಗ್ ಗಳು ಬರುತ್ತೆ. ಸೊ ಇಫ್ ಯು ಕ್ಯಾನ್ ಟ್ರೈ ಯುವರ್ ಹ್ಯಾಂಡ್ ಅಂಡ್ ಇಫ್ ಯು ಕ್ಯಾನ್ ವರ್ಕ್ ಆನ್ ದೀಸ್ ಲೈನ್ಸ್ ಆಫ್ ಟ್ರಾನ್ಸ್ಲೇಷನ್, I think there also there is a very good opportunity. ಮತ್ತೆ ಮಲ್ಟಿಮೀಡಿಯಾ ಟ್ರಾನ್ಸ್ಲೇಷನ್ಸ್, ಓಕೆ, ಇವಾಗ ನಾವು ಹೇಳ್ದಂಗೆ ಗ್ರಾಫಿಕ್ ಡಿಸೈನಿಂಗ್ ಇರ್ಬೋದು, ನಮ್ಮ ಅನಿಮೇಷನ್ಸ್ ಗಳಿರ್ಬೋದು. ಓಕೆ, ಸೊ ದೇರ್ ಈಸ್ ಎ ಹ್ಯೂಜ್ ಡಿಮಾಂಡ್ ಫಾರ್ ದೀಸ್ ಕೈಂಡ್ ಆಫ್ ಎ ಟ್ರಾನ್ಸ್ಲೇಷನ್. ದೆನ್ ಕಮಿಂಗ್ ಅಪ್ ಟು ವೈ ಮೀಡಿಯಾ, ಯಾಕೆ ಒಂದು ನಮ್ಮ ಸಂವಹನ ಮತ್ತು ನಮ್ಮ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಮೀಡಿಯಾ ಇನ್ ಜನರಲ್ ಆಗಿ ತಗೊಂಡಾಗ ಯಾಕೆ ಒಂದು ಟ್ರಾನ್ಸ್ಲೇಷನ್ ಅದು ಇವಾಗಿನ ಕಾಲಘಟ್ಟದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಒಂದು, ಆಸ್ ಯು ಆಲ್ ನೋ, not only I'm not speaking about translation, obviously translation is a creative thing, so is the media. Okay, ನಮ್ಮ ಮಾಧ್ಯಮ ಒಂದು ಏನಿದೆ, ಕ್ಷೇತ್ರ ಏನಿದೆ, ಅಥವಾ whatever the media job you have, it is a very creative job because every day is a new experience. ನಾವು ದಿನ ಬೆಳಿಗ್ಗೆ ಆದ್ರೆ ಪೇಪರ್ ಓದ್ತಾ ಇರ್ತೀರಾ, ದಿನ ಬೆಳಿಗ್ಗೆ ಆದ್ರೆ ನ್ಯೂಸ್ ಕೇಳ್ತಾ ಇರ್ತೀರಾ, ಈ ದಿನ ಬೆಳಿಗ್ಗೆ ಆದ್ರೆ ರೇಡಿಯೋದಲ್ಲಿ ವಾರ್ತೆಗಳನ್ನ ಕೇಳ್ತಾ ಇರ್ತೀರಾ. It is not the same thing. Every moment the things keep changing. So that means it is a job which is not static. Okay, it keeps on moving. Okay, it is very fast at the same time, and at the same time it's a very creative job. ಮೀಡಿಯಾದಲ್ಲಿ why people are getting so much influence, ಯಾಕೆ ಜನಗಳು ಮಾಧ್ಯಮದ ಬಗ್ಗೆ ಅಷ್ಟು ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂತಂದ್ರೆ, it's a very creative job. Okay, because it gives you information, it develops you as an educated person, at the same time it provides you entertainment. ಸೊ ಈ ಮೂರು ಅಂಶಗಳನ್ನ ಇಟ್ಕೊಂಡ್ರೆ, ಎಜುಕೇಶನ್ ನ ಇಟ್ಕೊಂಡ್ರೆ, ಇನ್ಫಾರ್ಮೇಶನ್ ನ ಇಟ್ಕೊಂಡ್ರೆ, ಮತ್ತೆ ಎಂಟರ್ಟೈನ್ಮೆಂಟ್ ನ ಇಟ್ಕೊಂಡ್ರೆ, ಆಬ್ವಿಯಸ್ಲಿ ಇಟ್ ಇಸ್ ಎ ವೆರಿ ಕ್ರಿಯೇಟಿವ್ ಜಾಬ್. ದರ್ ಇಸ್ ಎ ಹ್ಯೂಜ್ ಡಿಮಾಂಡ್. ಒಂದು, ನಿಮ್ಮ ಟ್ರಾನ್ಸ್ಲೇಷನ್ ಹೇಗೆ ನೀವು ಕ್ರಿಯೇಟಿವ್ ಅಂತ ಹೇಳ್ತೀರಾ, ಮೀಡಿಯಾ ನೀಡ್ಸ್ ಅ ಕ್ರಿಯೇಟಿವ್ ಮೈಂಡ್, ಮೀಡಿಯಾ ನೀಡ್ಸ್ ಅ ಕ್ರಿಯೇಟಿವ್ ಕೈಂಡ್ ಆಫ್ ಅ ವರ್ಕ್ ವಿಚ್ ಕ್ಯಾನ್ ಅಟ್ರಾಕ್ಟ್ ದಿ ಪೀಪಲ್. ಓಕೆ, ಅಷ್ಟು ಮಾಧ್ಯಮ ಹೆಂಗೆ ಸೆಳೆಯುತ್ತೆ ಅಂತ ಹೇಳಿದ್ರೆ, ಇವನ್ ಒಂದು ಚಿಕ್ಕ ಪಾಪು ಕೂಡ ಒಂದು ಮೊಬೈಲ್ ಕೊಟ್ಟರೆ ಅರ್ಧ ಮುಕ್ಕಾಲ್ ಗಂಟೆ ಆಟ ಆಡ್ಕೊಂಡು ಕೂತಿರೋದು. ಸೊ ದಟ್ ಈಸ್ ದ ಕೈಂಡ್ ಆಫ್ ಕ್ರಿಯೇಟಿವಿಟಿ, ದಟ್ ಈಸ್ ದ ಕೈಂಡ್ ಆಫ್ ಅಟ್ರಾಕ್ಷನ್ ಅ ಮೀಡಿಯಾ ಹ್ಯಾಸ್. ಎರಡನೇದು, ಮಾಧ್ಯಮ ಅಂದಿದ ತಕ್ಷಣ ಒಂದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಇಟ್ ಇನ್ವಾಲ್ವ್ಸ್ ಅ ಡೀಪ್ ಆರ್ ಅ ಡೆಪ್ತ್ ಸ್ಟಡಿ ಆಫ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಓಕೆ, ಫಾರ್ ಎಕ್ಸಾಂಪಲ್ ದ ನ್ಯೂಸ್ ಪೇಪರ್ ಆಕ್ಟಿವಿಟೀಸ್ ಗಳಿರ್ಬೋದು, ಅಥವಾ ಟೆಲಿವಿಷನ್ ಇರ್ಬೋದು, ಅಥವಾ ಸಿನಿಮಾ ಇರ್ಬೋದು. ಸೊ ಇಟ್ ಇನ್ವಾಲ್ವ್ಸ್ ಅ ಡೀಪ್ ಸ್ಟಡಿ. ಇಟ್ ಈಸ್ ಎ ಕಂಪ್ಲೀಟ್ಲಿ ಅ ರಿಸರ್ಚ್ ಬೇಸ್ಡ್ ಆಕ್ಟಿವಿಟಿ. ಯಾರೋ ಒಬ್ಬ ರಿಪೋರ್ಟರ್ ಹೋಗ್ತಾರೆ ಫೀಲ್ಡ್ಗೆ ಅಂದಿದ ತಕ್ಷಣನೇ ಹೋಗಿ ರಿಪೋರ್ಟ್ ಮಾಡಿ ಬರೋದಂತ ಅಲ್ಲ. ಅಲ್ಲಿ ಜನಗಳ ಜೊತೆ ಮಾತಾಡ್ಬೇಕಾಗುತ್ತೆ, ಅವ್ರಿಗೆ ಯೂಸ್ ಮಾಡೋಂಥ ಲ್ಯಾಂಗ್ವೇಜ್ಗಳು ಡಿಫ್ರೆಂಟ್ ಆಗಿರುತ್ತೆ. ಯಾವುದೋ ಒಬ್ಬ ಕನ್ನಡ ಪ್ರಶ್ನೆ ಅವರು I just can't go and ask our Prime Minister a question in Kannada. Okay, I have to translate myself into Hindi, or I should pose a question in English, because it requires that kind of a subject knowledge. So as a translator also, in a process, in a milli, what you try to do is to try to study other languages also, because ಒಬ್ಬ ಮಾಧ್ಯಮದಲ್ಲಿ ಒಬ್ಬ ಮನುಷ್ಯ ಇರಬೇಕು. ಒಂದು ಮಾಧ್ಯಮದಲ್ಲಿ if you want to hold on, or if you want to stick on to your job in the media ಅಂತ ಹೇಳಿದ್ರೆ, you need to have languages. ಸೊ ನಾವುಗಳು ಯಾವುದೇ ನಮ್ಮ ಸ್ಟೂಡೆಂಟ್ಸ್ ಗಳು ಬಂದ್ರು ಕೂಡ, ಐ ಆಲ್ವೇಸ್ ಟೆಲ್ ದಮ್ ಟು ಅಂಡರ್ಸ್ಟ್ಯಾಂಡ್ ಎನಿ 3 ಲ್ಯಾಂಗ್ವೇಜಸ್. ಯಾವ್ದಾದ್ರು 3 ಭಾಷೆಯಲ್ಲಿ ಪಕ್ಕಾ ಆಗಿರ್ಬೇಕು ಅವರು, ಲೈಕ್ ರೀಡಿಂಗ್, ರೈಟಿಂಗ್ ಅಂಡ್ ಸ್ಪೀಕಿಂಗ್. ಸೊ ವಿ ಆಲ್ವೇಸ್ ಸ್ಟ್ರೆಸ್ ಆನ್ ಇಂಗ್ಲಿಷ್, ಕನ್ನಡ ಅಂಡ್ ಹಿಂದಿ. ಓಕೆ, ಬಿಕಾಸ್ ಹಿಂದಿ ಇಸ್ ಎ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂಡ್ ಇಂಗ್ಲಿಷ್ ಆಲ್ಸೋ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂಡ್ ಕನ್ನಡ ಇಸ್ ಅವರ್ ಮದರ್ ಟಂಗ್. ಸೊ ಈ 3 ಭಾಷೆಗಳಲ್ಲಿ ಅವ್ರಗೊಂದು ನಾಲೆಡ್ಜ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ಜನಗಳಿಗೆ ಲ್ಯಾಂಗ್ವೇಜಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ವೆನ್ ಐ ಸ್ಪೀಕ್ ಅಬೌಟ್ ಮೀಡಿಯಾ, ಇಟ್ ಸ್ಪೀಕ್ಸ್ ಅಬೌಟ್ ಲಾರ್ಜರ್ ಆಡಿಯನ್ಸ್. ಓಕೆ, ನಾನು ನಿಮ್ ಮೊದಲೇ ಹೇಳ್ದಂಗೆ ದ ಹೋಲ್ ವರ್ಲ್ಡ್ ನಿಮ್ಮ ಆಡಿಯನ್ಸ್. ಓಕೆ, ಮೊದ್ಲು ತರ ಅಲ್ಲ, ನೀವು ಇಲ್ಲಿ ಟಿವಿಲಿ ಏನೋ ಹಾಕಿದ ತಕ್ಷಣ ಬರೀ ನೀವು ಇಲ್ಲೇ ನೋಡ್ತೀರಾ ಅಂತ ಅಲ್ಲ. ಸಿಟ್ಟಿಂಗ್ ಎಟ್ ಮೈಸೂರ್, ಯು ಕ್ಯಾನ್ ಡೂ ಅ ಯೂಟ್ಯೂಬ್ ಅಂಡ್ ಯು ಕ್ಯಾನ್ ಪುಟ್ ಇಟ್ ಆನ್ ಯುವರ್ ಯೂಟ್ಯೂಬ್ ಚಾನಲ್ ವೇರ್ ಪೀಪಲ್ ಕ್ಯಾನ್ ಸಿ ಎನಿ ಕಾರ್ನರ್ ಆಫ್ ದ ವರ್ಲ್ಡ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, ಯು ಆರ್ ಗೆಟಿಂಗ್ ಅ ಲಾರ್ಜರ್ ಆಡಿಯನ್ಸ್. ನಿಮ್ಮ ಎಕ್ಸ್ಪೋಜರ್ ಲೆವೆಲ್ ಈಗ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಟ್ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದಿ ಆಡಿಯನ್ಸ್ ವಿಚ್ ಮ್ಯಾಟರ್ಸ್, ಬಟ್ ಅಟ್ ದಿ ಸೇಮ್ ಟೈಮ್ ಯಾವ ತರ ಕ್ವಾಲಿಟಿ ಪ್ರೋಗ್ರಾಮ್ ನ ಅಥವಾ ಯಾವ ತರ ಕ್ವಾಲಿಟಿ ಕಂಟೆಂಟ್ ನೀವು ಕೊಡ್ತೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯು ಕಾಂಟ್ ಫೂಲ್ ಎನಿ ಆಡಿಯನ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಸ್ ಎ ಟ್ರಾನ್ಸ್ಲೇಟರ್ ಆಗಿರ್ಬೋದು, ಆಸ್ ಎ ಟೀಚರ್ ಆಗಿರ್ಬೋದು, ಅವ್ರ ಆಸ್ ಎ ಮೀಡಿಯಾ ಪರ್ಸನ್ ಗಳಾಗಿರ್ಬೋದು, ನಾವು ಯು ಕಾಂಟ್ ಟೇಕ್ ಆಡಿಯನ್ಸ್ ಇನ್ ಟು ಗ್ರಾಂಟೆಡ್. ಅವ್ನ ಗ್ರಾಂಟೆಡ್ ತಗೊಳಕ್ ಆಗೋದಿಲ್ಲ. ಬಿಕಾಸ್ ಈಚ್ ಒನ್ ಆಫ್ ದೆಮ್, ಒಬ್ಬಕ್ಕಿಂತ ಒಬ್ರು ಕಿಲಾಡಿಗಳಿರ್ತಾರೆ, ಒಬ್ರಕ್ಕಿಂತ ಒಬ್ರು ಓದ್ಕೊಂಡಿರ್ತಾರೆ, ಅಥವಾ ಒಬ್ರಕ್ಕಿಂತ ಒಬ್ರು
ಬುದ್ಧಿಯಲ್ಲಿ ಜಾಸ್ತಿ ಇರುತ್ತೆ. ಓಕೆ, ದೇ ಹ್ಯಾವ್ ದಟ್ ಅನಾಲಿಟಿಕಲ್ ಮೈಂಡ್. ಸಮ್ ಪೀಪಲ್ ಹ್ಯಾವ್ ಅ ವೆರಿ ಕ್ರಿಟಿಕಲ್ ಮೈಂಡ್. ಸೊ ಯು ಕಾಂಟ್ ಅಂಡರ್ ರೇಟ್ ಆರ್ ಯು ಕಾಂಟ್ ಜಸ್ಟ್ ಟೇಕ್ ಪೀಪಲ್ ಫಾರ್ ಗ್ರಾಂಟೆಡ್. ಬಟ್ ಮೀಡಿಯಾದಲ್ಲಿ ನೀವು ಯಾವಾಗ ಒಂದು ಟ್ರಾನ್ಸ್ಲೇಷನ್ ಅನ್ನೋದು ಅಡಾಪ್ಟ್ ಮಾಡ್ಕೊಳ್ತೀರಾ, ನೀವು ಕನ್ನಡದಲ್ಲೇ ಮಾಡಿ ನೀವು ಸೀಮಿತ ಆಗ್ಬಿಡ್ತೀರಾ, ಕನ್ನಡ ಆಡಿಯನ್ಸ್ ಮಾತ್ರ ಸೀಮಿತ ಆಗ್ಬಿಡ್ತೀರಾ. ಬಟ್ ಯು ಕ್ಯಾನ್ ಡೂ ಇಟ್ ಇನ್ ಇಂಗ್ಲಿಷ್, ಯು ಕ್ಯಾನ್ ಡೂ ಇಟ್ ಇನ್ ಫ್ರೆಂಚ್, ಯು ಕ್ಯಾನ್ ಡೂ ಇಟ್ ಇನ್ ಸ್ಪ್ಯಾನಿಷ್, ಯು ಆರ್ ರೀಚಿಂಗ್ ಔಟ್ ಟು ಅ ಲಾರ್ಜರ್ ಆಡಿಯನ್ಸ್. ಸೊ ಇದು ಕೂಡ ನಮ್ಮ ಮಾಧ್ಯಮದ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್. ವೈ ಐಮ್ ಟೆಲಿಂಗ್ ಯು ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಅಡ್ವರ್ಟೈಸಿಂಗ್. ಒನ್ ಆಫ್ ದಿ ಮೇನ್ ಇಂಪಾರ್ಟೆಂಟ್ ಏರಿಯಾ ಆಫ್ ಮೀಡಿಯಾ ಟುಡೇ ಇಸ್ ಅಡ್ವರ್ಟೈಸಿಂಗ್. ಓಕೆ, ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್. ಓಕೆ, ನೀವುಗಳು ನೋಡಿರ್ಬೋದು ಅಡ್ವರ್ಟೈಸ್ಮೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತೀರಾ ಅಡ್ವರ್ಟೈಸ್ಮೆಂಟ್ ನ. ಓಕೆ, ಈಗ ಬರ್ಬೇಕಾದ್ರೆ ಅದು ನೋಡ್ತಾ ಇದೆ, ಇದು ಪಾನ್ ಪರಾಗ್ ಅಡ್ವರ್ಟೈಸ್ಮೆಂಟ್ ಅಂತ, ಅದೇನು ಕಮಲ ಪಾನ್ ಪರಾಗ್ ಅಂತೆಲ್ಲ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಡನ್ ಇನ್ ಅ ಲೋಕಲ್ ಲ್ಯಾಂಗ್ವೇಜಸ್. ಸೊ ಬಿಕಾಸ್ ಇಫ್ ಯು ರಿಯಲಿ ವಾಂಟ್, ಒಬ್ಬ ಕಾರ್ಪೊರೇಟ್ ಅವ್ರಿಗೆ ಅಥವಾ ಒಂದು ಮ್ಯಾನುಫ್ಯಾಕ್ಚರರ್ಗೆ, ಯಾಕಂದ್ರೆ ಅವ್ನಿಗೆ ಎಲ್ಲರೂ ಆಡಿಯನ್ಸ್ಗಳೇ, ಮತ್ತೆ ಎಲ್ಲರೂ ಕನ್ಸ್ಯೂಮರ್ಗಳು ಎಲ್ಲರೂ ಬಯರ್ಸ್ ಗಳೇ. ಸೊ ನಾನು ಬರೀ ಹಿಂದಿ ಬೆಲ್ಟು, ನಾನು ಬರೀ ಸೌತ್ ಬೆಲ್ಟು, ನಾನು ನಾರ್ತ್ ಈಸ್ಟರ್ನ್ ಬೆಲ್ಟ್ ಅಂತ ಮಾಡಕ್ ಆಗೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಪ್ಯಾನ್ ಇಂಡಿಯಾ. ಓಕೆ, ಐಲ್ ಟೆಲ್ ಯು ವಿತ್ ಗಿವಿಂಗ್ ಎಕ್ಸಾಂಪಲ್ಸ್ ಇನ್ ದ ಕಮಿಂಗ್ ಸ್ಲೈಡ್ಸ್ ಅಂಡ್ ಆಲ್. ಸೊ ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್ ಕೂಡ ನಮಗೆ ಟ್ರಾನ್ಸ್ಲೇಷನ್ ಬೇಕಾಗುತ್ತೆ. ಓಕೆ, ಅದನ್ನ ಹೇಳ್ದಂಗೆ ನೀವು ಪ್ರಾಡಕ್ಟ್ಸ್ ಗಳ ಬಗ್ಗೆ ಬರೆಯಂತಿರ್ಬೋದು, ಅಥವಾ ನೀವು ಅದ್ರ ಬಗ್ಗೆ ಒಂದು ಟ್ಯಾಗ್ಲೈನ್ಸ್ ಗಳ ಬಗ್ಗೆ ಬರೆಯಂತಿರ್ಬೋದು. ಈಚ್ ಅಂಡ್ ಎವ್ರಿಥಿಂಗ್ ಮ್ಯಾಟರ್. ಸೊ ಪ್ರಮೋಷನ್ ಆಫ್ ಪ್ರಾಡಕ್ಟ್ಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತೆ ನಾನು ಹೇಳ್ದಂಗೆ ರೀಚಬಿಲಿಟಿ. ಓಕೆ, ಯು ಆರ್ ಎಕ್ಸ್ಟೆಂಡಿಂಗ್ ಯುವರ್ ಮಾರ್ಕೆಟ್. ಯಾವಾಗ ನೀವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀರಾ, ನಿಮ್ಗೆ ಎಕಾನಮಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ನೋಡಿ ವಿಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರೀಚಬಿಲಿಟಿ, ಯು ಕ್ಯಾನ್ ರೀಚ್ ಔಟ್ ಟು ದಿ ಆಡಿಯನ್ಸ್. ನಮ್ಮ ಮೀಡಿಯಾ ಇರೋದೇ ರೀಚಬಿಲಿಟಿ ಆಗಕ್ಕೆ, ಒಂದು ವಿಸಿಬಿಲಿಟಿ ಕೊಡಕ್ಕೆ. ಯಾವ್ದೋ ಒಂದು ಕಚ್ಚಾ ಬಾದಾಮ್ ಸಾಂಗ್ ನ ಯಾವ್ದೋ ಒಬ್ಬ ಕೋಲ್ಕತ್ತಾದಲ್ಲಿ ಕುತ್ಕೊಂಡು ಯಾರೊಬ್ಬ ಗಾಡಿಲಿ ಮಾರ್ತಾ ಇದ್ದಂತ ಹಾಡ್ನ ಟುಡೇ ಇಟ್ ಹಸ್ ಬಿಕಮ್ ಅ ರೇಜ್ ಇನ್ ದ ಹೋಲ್ ವರ್ಲ್ಡ್. ಹೌ ಕುಡ್ ಯು ಡೂ ಇಟ್? The thing is, that is the power of media. Okay, I'm not telling about a language change, but even people in US, even people in Europe, they are singing the same song Kacha Badam, which is an Hindi word. Okay, that means you have a chance where you can reach out to the larger audience. Just giving an example, these are all the n number of examples you have. But you know, it gains more understanding. See, ನಾವು ಎಲ್ಲದೂ ಕೂಡ ನಾವು ಮಾನಿಟರಿ ಆಗಿ ಅಥವಾ ಮಾನಿಟರಿ ಬೇಸಿಸ್ ಅಲ್ಲಿ ನೋಡಕ್ ಆಗೋದಿಲ್ಲ. There are many people who want to improvise their knowledge. Okay, there are many people, there are how many of the population in the world who wants to understand things. ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ನಾವು ಮುಂದೆ ಜನರೇಷನ್ ಕೊಡಬೇಕು ಅಂತ ಇರುತ್ತೆ. ಸೊ ಟ್ರಾನ್ಸ್ಲೇಷನ್ ಮೀಡಿಯಾದಲ್ಲಿ ಯಾಕೆ ಜನಗಳು ಪೇಪರ್ ಓದ್ತಾರೆ, ಯಾಕೆ ಜನಗಳು ಮ್ಯಾಗಝಿನ್ಸ್ ಗಳು ಓದ್ತಾರೆ, ಯಾಕೆ ಪೀಪಲ್ ವಾಚ್ ಲಾಟ್ ಆಫ್ ಡಾಕ್ಯುಮೆಂಟರೀಸ್? ದಿಸ್ ಇಸ್ ಬಿಕಾಸ್ ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್. ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕ್ರಿಯೇಟಿವಿಟಿ, ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕಂಟೆಂಟ್, ದೇ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಟೆಕ್ನಿಕಾಲಿಟೀಸ್, ವಾಟ್ ಈಸ್ ಬಿಂಗ್ ಡನ್, ಹೌ ಇಟ್ ಈಸ್ ಬಿಂಗ್ ಡನ್. ಕ್ವೆಶ್ಚನ್ ಮಾರ್ಕ್ ಇರುತ್ತೆ ಜನಗಳಿಗೆ. ಸೊ ಆ ಕ್ವೆಶ್ಚನ್ ಮಾರ್ಕ್ಗೆಲ್ಲರಿಗೂ ಕೂಡ ನಾವು ಒಂದೇ ಭಾಷೆಯಲ್ಲಿ ಆನ್ಸರ್ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದಿಸ್ ಇಸ್ ವೇರ್ ದ ಟ್ರಾನ್ಸ್ಲೇಷನ್ ಪಿಚಸ್ ಇನ್. ದಿಸ್ ಇಸ್ ವೇರ್ ಯು ಪೀಪಲ್ ಕಮ್ ಇನ್. ದಿಸ್ ಇಸ್ ವೇರ್ ಆಸ್ ಅ ಟ್ರಾನ್ಸ್ಲೇಟರ್ ಯು ಹ್ಯಾವ್ ಅ ಗ್ರೇಟ್ ರೋಲ್ ಇನ್ ಮೇಕಿಂಗ್ ದ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಬಲ್ ಟು ದ ಪೀಪಲ್ ಹೂ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಹಾಗೆ ಈಗರ್ನೆಸ್ ಇದೆ. ಆ ಈಗರ್ನೆಸ್ ನ ನೀವು ದಣಿಸಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೈಟ್. Okay, that means for that you have to understand a lot of things. And the medium is the media. You can use any media and you can reach out to them and also gain more popularity. ಮತ್ತೆ ಹೇಳ್ದಂಗೆ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರುತ್ತೆ. ಸೊ ಫೈನ್, ನಾನು ಹೇಳ್ದಂಗೆ ಯಾಕೆ ಒಂದು ಐ ಆಲ್ರೆಡಿ ಸ್ಪೋಕನ್ ಅಬೌಟ್ 5 reasons in translation in media. ಯಾಕೆ ಟ್ರಾನ್ಸ್ಲೇಷನ್ ತುಂಬಾ ಇಂಪಾರ್ಟೆಂಟ್. ಒಂದು ಹೇಳಿದೆ, ರೀಚಿಂಗ್ ಔಟ್ ಟು ದ ಲಾರ್ಜರ್ ಆಡಿಯನ್ಸ್, ಅದೊಂದು ಇರ್ಬೋದು. ಮತ್ತೆ ಇಟ್ ಎನ್ಹಾನ್ಸಸ್ ಯುವರ್ ಕಮ್ಯುನಿಕೇಶನ್. See, as a translator or as a teacher, if I want to reach out to the people, I need to have a very good communication. When I say communication again, ಅದು ಬರೀ ವರ್ಬಲ್ ಕಮ್ಯುನಿಕೇಶನ್ ಮಾತ್ರ ಅಲ್ಲ, ಓರಲ್ ಕಮ್ಯುನಿಕೇಶನ್ ಮಾತ್ರ ಅಲ್ಲ. ಸಪ್ನ ಬರೀ ಮಾತಾಡೋದೇ ಆಗಲ್ಲ. I need to write. Okay, I need to record because every student may not be able to listen to it. I need to write my lessons. ಆ ಲೆಸನ್ಸ್ ಗಳನ್ನ ಬರೀಬೇಕಾಗುತ್ತೆ, ಪಾಯಿಂಟ್ಸ್ ಗಳನ್ನ ಕೊಡ್ಬೇಕಾಗುತ್ತೆ. ಓಕೆ, ಏನೋ ಪಿ ಪಿ ಟಿ ಮಾಡ್ಬೇಕಾಗುತ್ತೆ, ಒಂದು ವಿಡಿಯೋ ಮಾಡ್ಬೇಕಾಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, when I'm trying to do this, ಮೀಡಿಯಾದಲ್ಲಿ ಯಾವಾಗ ನಾವು ನಮ್ಮ ಭಾಷೆಗಳಲ್ಲಿ ಮಾಡ್ತಾ ಹೋಗ್ತೀವಿ, ಕಮ್ಯುನಿಕೇಶನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಟ್ ಎನ್ಹಾನ್ಸಸ್ ಮೈ ಕಮ್ಯುನಿಕೇಶನ್ ಕ್ವಾಲಿಟಿ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಂಗೆ ಸ್ವಲ್ಪ, ಇವಾಗ್ಲೂ ಕೂಡ ಸ್ವಲ್ಪ ಕನ್ನಡದಲ್ಲಿ ಪಾಠ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬಿಕಾಸ್ ಐ ಕ್ಯಾನ್ ಸ್ಪೀಕ್ ವೆರಿ ಕಲೋಕಿಯಲಿ. ಟೆಕ್ನಿಕಲ್ ಟರ್ಮ್ಸ್ ಗಳಂತ ಬಂದಾಗ, ಈಗ ನಾನು ಮೊಬೈಲ್ ಅಂತಾನೆ ಹೇಳ್ತೀನಿ ಹೊರತು ನಾನು ಜಂಗಮವಾಣಿ ಅಂತ ಹೇಳಕ್ ಹೋಗಲ್ಲ. ಬಿಕಾಸ್ ಮೊಬೈಲ್ ಇಸ್ ಅ ವೆರಿ ಕಾಮನ್ ವರ್ಡ್. ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎ ಮೊಬೈಲ್. ಐ ನೀಡ್ ಟು ಟೆಲ್ ಜಂಗಮವಾಣಿ ಕೆಲವು ಗೊತ್ತಿಲ್ಲ, ಏನು ಮೇಡಮ್ ಅಂತ ಕೇಳ್ತಾರೆ. ಯಾಕೆ ಹೇಳಿದ್ರೆ ಕನ್ನಡ ಇಷ್ಟೇ. ಸೊ ಆಡು ಭಾಷೆನೇ ಬೇರೆ, ನಾವು ಬರಿಬೇಕಾದ ಭಾಷೆಗಳೇ ಕೂಡ ಬೇರೆ. ಬಟ್ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, it helps you to become as a translator. When you read more, when you do a lot of research, when you interact with more number of people, it enhances your communication. Okay, thinking change ಆಗುತ್ತೆ, ಒಂದು ಅನಾಲಿಟಿಕಲ್ ಆಗಿ ಯೋಚನೆ ಮಾಡ್ಬೇಕನ್ನೋದು ಬರುತ್ತೆ, ಒಂದು ಅನಾಲಿಸಿಸ್ ಕ್ವಾಲಿಟೀಸ್ ಗಳು ಬರುತ್ತೆ, ಕ್ರಿಟಿಕಲ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತೀರಿ, ಯಾಕೆ ಏನು ಅಂತ. ಸೊ ದಿಸ್ ಇಸ್ ವಾಟ್ ಅ ಕಮ್ಯುನಿಕೇಶನ್ ಇಸ್. This is what a translator should also enhance, because
ಮೀಡಿಯಾ ಇರೋದು ಅದೇ ತರ. ಬಿಕಾಸ್ ವೆನ್ ಯು ಆರ್ ಡೂಯಿಂಗ್ ಇಟ್ ಇನ್ ದ ಮೀಡಿಯಾ, ಯಾವಾಗ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕು, ಮಾಧ್ಯಮದಲ್ಲಿ ವಿಷಯಗಳನ್ನ ಬರಿಬೇಕು ಅಂದಾಗ 100 ಜನ 100 ತರ ಯೋಚನೆ ಮಾಡ್ತಾರೆ. Okay, you can't equalize everybody. Each and everybody are different. So you deal with different kinds of individuals. ಒಬ್ರಿಗೆ ಅರ್ಥ ಮಾಡೋದು ತುಂಬಾ ಸ್ಲೋ, ಕೆಲವು ಫಾಸ್ಟ್ ಲರ್ನರ್ಸ್ ಇರ್ತಾರೆ. ಓಕೆ, ಕೆಲವು ಗ್ಯಾಸ್ ಮಾಡ್ಕೊಂಡ್ ಬಿಡ್ತಾರೆ ಬೇಗ. ಸೊ ಇಟ್ ಎನ್ಹಾನ್ಸಸ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಲ್ಸೋ. ಮಾಧ್ಯಮದಲ್ಲಿ ನಮ್ಗೆ ಇಂಥ ಟ್ರಾನ್ಸ್ಲೇಟರ್ಸ್ ಗಳು ಬೇಕು, ಹೂ ಕ್ಯಾನ್ ಪುಟ್ ದ ಮೆಸೇಜಸ್ ಇನ್ ಎ ವೆರಿ ಕ್ಲಿಯರ್ ಕಟ್ ಮ್ಯಾನರ್. ಸೊ ದಟ್ಸ್ ಹೌ ಯು ಕ್ಯಾನ್ ಎನ್ಹಾನ್ಸ್ ಯುವರ್ ಕಮ್ಯುನಿಕೇಶನ್. ಮತ್ತೆ ಇನ್ನೊಂದು ಸ್ಟೆಮ್ ಇನ್ಫಾರ್ಮೇಶನ್ ಅಂತ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಇಸ್ engulfed everything. Okay, all over the world ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದರಷ್ಟು ಯಾವ್ದು ಇಲ್ಲ. ಅದೇ ತರ ಡ್ಯೂರಿಂಗ್ ಕೋವಿಡ್ ಅಲ್ಲೂ ಕೂಡ ನಿಮ್ಗಳಿಗೆ ಗೊತ್ತಿರಂಗೆ ಸುಮಾರು ಫಾಲ್ಸ್ ಇನ್ಫಾರ್ಮೇಶನ್ ಗಳು ಬರ್ತಾ ಇತ್ತು, ಫೇಕ್ ಇನ್ಫಾರ್ಮೇಶನ್ ಗಳು ಬರ್ತಾ ಇತ್ತು. ಸೊ ವೆನ್ ಐ ಸೇ ಸ್ಟೆಮ್ ಇನ್ಫಾರ್ಮೇಶನ್, ಜನಗಳಿಗೆ WHO ಎಷ್ಟು ಆರ್ಡರ್ಸ್ ಗಳು ಕೊಡ್ತಾ ಇತ್ತು ನಿಮ್ಗೂ ಗೊತ್ತಿರ್ಬೋದು. ಇನ್ ದ ಫಸ್ಟ್ ವೇವ್ ವೆನ್ ವಿ ವೆಂಟ್ ಆನ್ ಫಾರ್ ಎ ಲಾಕ್ಡೌನ್ ಮಾಡಿದಾಗ ಜನಗಳಿಗೆ ಕರೋನಾ ಏನು ಕೋವಿಡ್ ಅಂತ ಗೊತ್ತೇ ಇರಲಿಲ್ಲ. ನೋಬಡಿ ಥಾಟ್ ದಟ್ ವಿಲ್ ಆಲ್ ಬಿ ದ ಹೋಲ್ ವರ್ಲ್ಡ್ ವಿಲ್ ಶಟ್ ಡೌನ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಸುಮಾರು ಮಿಸ್ಇನ್ಫಾರ್ಮೇಶನ್ಗಳು ಬರ್ತಾ ಇತ್ತು. ಓಕೆ, ತಪ್ಪು ಮಾಹಿತಿಗಳು ಬರ್ತಾ ಇತ್ತು. ಓಕೆ, ನೀವು ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ಟ್ರೈಬಲ್ ಕಮ್ಯುನಿಟಿಗೆ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ಅಥವಾ ನೀವು ಹಿಂದಿಲಿ ಹೇಳ್ತೀರಾ, ಏನ್ ಭಾಷೆ ಅರ್ಥ ಆಗುತ್ತೆ ಅವ್ರಿಗೆ? ಅದು ನಮ್ಮ ರೂರಲ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇರೋಂಥವ್ರಿಗೆ ಅವರ ಭಾಷೆ, ಈಗ ಭೋಜ್ಪುರಿಯಾಗಿ ನೀವು ಭೋಜ್ಪುರಿಲೇ ಹೇಳ್ಬೇಕು, ಅಸ್ಸಾಮಿಯವ್ರಿಗೆ ನೀವು ಅಸ್ಸಾಮಿಲೇ ಹೇಳ್ಬೇಕು. ಬಿಕಾಸ್ ಇಟ್ಸ್ ಎ ನ್ಯೂ ಇನ್ಫಾರ್ಮೇಶನ್. ನಮ್ಗಳಿಗೆ ತುಂಬಾ ಕನ್ಫ್ಯೂಷನ್ ಇತ್ತು. ಸೊ ಈ ಟೈಮಲ್ಲೂ ಕೂಡ ನಾವು ನಮ್ಮ ಟ್ರಾನ್ಸ್ಲೇಟರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಗವರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಅವರವರ ಸ್ಟೇಟ್ಗಳಿಗೆ ಅಥವಾ ಅವರವರ ಲೋಕಲ್ ಭಾಷೆಗಳಿಗೆ, ವಾಟ್ ಯು ಕಾಲ್ ಆಸ್ ಎ ಲೋಕಲ್ ಲ್ಯಾಂಗ್ವೇಜಸ್ ಏನ್ ಹೇಳ್ತೀವಿ, ಆ ಭಾಷೆಗಳಲ್ಲೂ ಕೂಡ ಇನ್ಫಾರ್ಮೇಶನ್ ಗಳನ್ನ ಬರ್ತಿದ್ದಾರೆ. ಓಕೆ, ದಟ್ ಮೀನ್ಸ್ ಇಟ್ ಹೆಲ್ಪ್ಸ್ ಇನ್ ಸ್ಟೆಮಿಂಗ್ ಮಿಸ್ಇನ್ಫಾರ್ಮೇಶನ್. ಯಾವ್ದು ತಪ್ಪು ಮಾಹಿತಿ, ಯಾವ್ದು ಸರಿ ಮಾಹಿತಿ ಅನ್ನೋದನ್ನ ನಮ್ಮ ಭಾಷೆಗಳಲ್ಲಿ ತಲುಪಿಸಿದಾಗ ಜನಗಳಿಗೆ ಈಸಿಯಾಗಿ ಅರ್ಥ ಆಗಿದೆ. ದಟ್ ಈಸ್ ಆಲ್ಸೋ ಸ್ಟೆಮ್ ಇನ್ಫಾರ್ಮೇಶನ್. ಮತ್ತೆ ಹೇಳ್ದಂಗೆ ಎನ್ಕರೇಜಸ್ ಕೊಲಾಬರೇಷನ್. ಸೊ ಟ್ರಾನ್ಸ್ಲೇಷನ್ ವಿಲ್ ಆಲ್ಸೋ ಹೆಲ್ಪ್ ಅಸ್ ಟು ಗೋ ಫಾರ್ ಮೋರ್ ಕೊಲಾಬರೇಟಿವ್ ಪ್ರೋಗ್ರಾಮ್ಸ್. Okay, so I told you, so you can move out to the whole thing. Okay, it opens up a lot of gate. It opens up a lot of avenues for you. You can collaborate the programs. You can collaborate with the government. You can collaborate with the hospitals. You can collaborate with the scientific institutions. You can collaborate with research institutions. So which helps you to do a lot of programs with your language, with your knowledge. Okay, reaching out is important. ಹೇಳ್ದಂಗೆ ಡೆತ್ ಏನಿಲ್ಲ, ಎಲ್ಲಿ there is no death of things, there is no death of thing. But the only thing is ನಿಮ್ಗೊಂದು ಎನ್ಕರೇಜ್ಮೆಂಟ್ ಇರಬೇಕು. But try to do lot of programs in that particular thing. ಮತ್ತೆ expand businesses, as I told you in the advertising ಅಲ್ಲಿ ಹೇಳ್ತೀನಿ ಹೇಗೆ ಎಕ್ಸ್ಪ್ಯಾಂಡ್ ಮಾಡ್ಬೋದು ನಾವು ಬಿಸ್ನೆಸ್ ನ ಅಂತ. ಮೀಡಿಯಾದಲ್ಲಿ ಈಗ ಮೊದಲೆಲ್ಲಾನು ಹೇಳ್ದಂಗೆ ಬರೀ ಇಂಡಿಯನ್ ಮಾರ್ಕೆಟ್ ಅಂತ ಇತ್ತು ಅಥವಾ ರೀಜನಲ್ ಮಾರ್ಕೆಟ್ ಅಂತ ಇತ್ತು. ಇವಾಗೆಲ್ಲ ಗ್ಲೋಬಲ್ ಮಾರ್ಕೆಟ್. Okay, so the Deccan Herald, which used to be a regional newspaper, today is a national newspaper because you want to expand your business. You want to reach out to the audience. At the end of the day, when it comes to media, it is business. Okay, ಮೊದಲೆಲ್ಲ social service ಅಂತ ಇದು, ಸಾಮಾಜಿಕ ಹೊಣೆಗಾರಿಕೆ. Even now we have social responsibility. But when it comes to business, everybody thinks like a businessman. Okay, for them, expanding their market, reaching out to the last person. ನೀವು ನೋಡಿರ್ಬೋದು, ಬಜಾಜ್ ಇರ್ಬೋದು ಅಥವಾ ಟಾಟಾ ಇರ್ಬೋದು ಅಥವಾ ಮಾರುತಿ ಅಡ್ವರ್ಟೈಸ್ಮೆಂಟ್ ಇದು ನೋಡ್ಬೋದು. They go to Ladakh. Tata car on ತಗೊಂಡು ಹೋಗುತ್ತೆ. It go to the Ladakh, which is the last point of the Indian geographical area. That means you want to expand the business not only in Delhi, not only in Mumbai, not only metropolitan cities like Mysore, Bangalore. You want to reach out even to the last person. So is with the media. ಮೀಡಿಯಾದಲ್ಲೂ ಕೂಡ ನಮಗಿರೋದು ಟ್ರಾನ್ಸ್ಲೇಟರ್ ಆಗಿರೋಂಥ ಮನುಷ್ಯರು ಅಟ್ ದಿ ಲಾಸ್ಟ್ ಪರ್ಸನ್ ಯಾರಿದ್ದಾರೆ ಅವ್ರಿಗೂ ಕೂಡ ಒಂದು ರೀಚ್ ಆಗ್ಬೇಕು ಅನ್ನೋದು ಕೂಡ ನಮ್ಮ ಧ್ಯೇಯ ಆಗಿರುತ್ತೆ. ಓಕೆ, ಸೊ ಥಿಂಗ್ ವೆನ್ ಐ ಸ್ಪೀಕ್ ಅಬೌಟ್ ದ ಮೀಡಿಯಾ ಫೀಲ್ಡ್, ವೆನ್ ಐ ಸ್ಪೀಕ್ ಅಬೌಟ್ ದ ಥಿಂಗ್ ಎಲ್ಲೆಲ್ಲಿ ಆಪ್ಷನ್ಸ್ ಗಳನ್ನ ನಾವು ಟ್ರೈ ಮಾಡ್ಬೋದು, ಅದು ಏನೇನು ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದಾಗ ನಾನು ಹೇಳ್ದೆ, ಟುಡೇ ಫಾರ್ ಎ ಜರ್ನಲಿಸ್ಟ್ ಆರ್ ಟುಡೇ ಫಾರ್ ಎ ಟ್ರಾನ್ಸ್ಲೇಟ್, ಫಾರ್ ಎನಿಬಡಿ, ಫಾರ್ ಎನಿ ಇಂಡಿವಿಜುವಲ್ ಆಲ್ಸೋ, ವಿ ಥಿಂಕ್ ದಟ್ ಇನ್ಫಾರ್ಮೇಶನ್ ಇಸ್ ಪವರ್. ಓಕೆ, ನನಗೆ ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಪರ್ಸನ್ಗೆ, ನಾನು ಸ್ಟೂಡೆಂಟ್ಸ್ ಕೂಡ ಅದನ್ನೇ ಹೇಳೋದು, ವೆನ್ ಯು ಡೋಂಟ್ ಹ್ಯಾವ್ ಅ ಇನ್ಫಾರ್ಮೇಶನ್, ಯು ಆರ್ ಅ ವೆರಿ ಬಿಗ್ ಝೀರೋ. Okay, when you don't have because you can't speak, you can't communicate, you can't transfer your ideas, you can't write anything. So but for a media person, ಯಾವುದೇ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡೋಂಥವ್ರು ಹಿಂಗೆ ಕೆಲಸಗಳನ್ನ ಪಿಕಪ್ ಮಾಡ್ಕೊಳಂಗ್ ಇರ್ಬೇಕು. ಸೊ ಯಾವಾಗ ನಿಮ್ಗೊಂದು ಇನ್ಫಾರ್ಮೇಶನ್ ಇರುತ್ತೆ, ಜನಗಳು ಕರೆದಿ ಕೆಲಸ ಕೊಡ್ತಾರೆ. ಸೊ ಯೋರ್ ಪವರ್ ಇಸ್ ಟ್ರಾನ್ಸ್ಲೇಷನ್. ಮತ್ತೆ ನಿಮ್ದೇ ಆದ ನಮ್ದೇ ಆದಂತ ಒಂದೊಂದು ಕ್ವಾಲಿಟೀಸ್ ಗಳಿರುತ್ತೆ. ಐ ಆಲ್ವೇಸ್ ಲುಕ್ ಇನ್ ಟು ದ ಪಾಸಿಟಿವ್ ಸೈಡ್ ಆಫ್ ಥಿಂಗ್. Kannada is my drawback. Always I speak about it. I always think about I should have developed that particular language ಅಂತ ಅನ್ಸುತ್ತೆ. Because ಅದು ನನ್ನ ಡ್ರಾಬ್ಯಾಕ್ ಆಗಿರ್ಬೋದು. But English has been there. So in that way, we have been going abroad. We go there. We do this. We do the activities because that is the kind of information. That is the kind of power what you have in the
ಲ್ಯಾಂಗ್ವೇಜ್. ಓಕೆ, ಅದು ಏನೇ ಸುಮಾರು ಆಪ್ಷನ್ಸ್ ಇದೆ ನಮ್ಮಲ್ಲಿ. ನೀವು ವಿಲ್ ಟೇಕ್ ಅಪ್ ದಟ್ ಥಿಂಗ್. ಮೀಡಿಯಾ ಇಸ್ ಅ ವೆರಿ ವಾಸ್ಟ್ ಏರಿಯಾ. ಓಕೆ, ವಿ ಆರ್ ನಾಟ್ ರಿಸ್ಟ್ರಿಕ್ಟೆಡ್. ನಮ್ದು ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್ ಆಗುತ್ತೆ, ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಆಗುತ್ತೆ, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಆಗುತ್ತೆ, ಅತಿ ಪ್ರೊಫೆಷನಲ್ ಸಬ್ಜೆಕ್ಟ್ ಕೂಡ ನಮ್ದು ಆಗುತ್ತೆ. ಸೊ ನಮ್ಮಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಕೊಂಡಿರೋದು ಏನೇನಂತ ಹೇಳಿದ್ರೆ, ನೀವು ಎಲ್ಲದಲ್ಲೂ ನನಗೆ ಏನೇನ್ ಮಾತಾಡ್ತಾ ಇದ್ದೀನಿ ಈ ಎಲ್ಲಾ ತರದ ಆಪ್ಷನ್ ಗಳಲ್ಲೂ ಕೂಡ ನಮ್ಮ ಟ್ರಾನ್ಸ್ಲೇಟರ್ಸ್ ಗಳು ಬೇಕೇ ಬೇಕು. ದೆರ್ ಈಸ್ ಎ ಹ್ಯೂಜ್ ಥಿಂಗ್. ಐ ಕಮ್ ಟು ಇಟ್. ಒಂದು ನಮ್ದು ಪ್ರಿಂಟ್ ಮೀಡಿಯಾ, ಎರಡು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಕೂಡ ಇದೆ. ಅಡ್ವರ್ಟೈಸಿಂಗ್ ವರ್ಲ್ಡ್ ನಾರು ತಗೊಳ್ಳಿ, ಅದು ಕಾರ್ಪೊರೇಟ್ ವರ್ಲ್ಡ್ ತಗೊಳ್ಳಿ, ವೆಬ್ಸೈಟ್ ಡಿಸೈನಿಂಗ್ ಐ ಟೋಲ್ಡ್ ಯು, ಫಿಲ್ಮ್ಸ್ ಇರ್ಬೋದು, OTT ಇರ್ಬೋದು. ನ್ಯೂ ಇನ್ಕ್ಲೂಷನ್ ಟುಡೇ ಇಸ್ ಅವರ್ OTT. ದೆನ್ ಯು ಹ್ಯಾವ್ ಯುವರ್ ಬುಕ್ ಟ್ರಾನ್ಸ್ಲೇಷನ್ಸ್. ಓಕೆ, ದೇರ್ ಇಸ್ ಅ ಹ್ಯೂಜ್ ಡಿಮಾಂಡ್ ಅಂಡ್ ನಿಮ್ಮ CIL ಅಲ್ಲಿ ಕೂಡ ತುಂಬಾ ಮಾಡ್ತಾ ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಫ್ರೀಲಾನ್ಸಿಂಗ್. ಓಕೆ, ಸೊ ದೀಸ್ ಆರ್ ದಿ ನಂಬರ್ ಆಫ್ ಏರಿಯಾಸ್ ವೇರ್ ದೇರ್ ಈಸ್ ಎ ಹ್ಯೂಜ್ ಡಿಮಾಂಡ್ ಫಾರ್ ಅ ಟ್ರಾನ್ಸ್ಲೇಟರ್ಸ್ ಇನ್ ದಿ ಪ್ರೆಸೆಂಟ್ ವರ್ಲ್ಡ್. ಓಕೆ, ನಿಮ್ಗೂ ಗೊತ್ತು ಈಗ ಹೌ ದ ಪ್ರೋಸೆಸ್ ಹ್ಯಾಪನ್ಸ್ ಅಂತ. ಒಂದು ಯಾವುದೇ ಮೀಡಿಯಾ ಆರ್ಗನೈಸೇಷನ್ಸ್ ಗಳಾಗಿರ್ಬೋದು, ಜಿ ಟಿವಿಗೂ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಜಿ ಟಿವಿಲಿ ಇರ್ಬೋದು, ಅಥವಾ ಐ ಆಮ್ ಸ್ಪೀಕಿಂಗ್ ಅಬೌಟ್ ದಿ ಜನರಲ್ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಲೈಕ್ ಕಲರ್ಸ್ ಕನ್ನಡ ಇರ್ಬೋದು, ಅಲ್ಲಿ ಡಾನ್ಸ್ ಶೋಸ್ ಗಳಿರ್ಬೋದು, ಅಥವಾ ಯಾವ್ದಾದ್ರು ಗೇಮ್ ಶೋಸ್ ಗಳು, ಬಿಗ್ ಬಾಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಅದು ಬಿಟ್ಟು ದರ್ ಇಸ್ ಆಲ್ಸೋ ಅದರ್ ಕೈಂಡ್ ಆಫ್ ಥಿಂಗ್ ವೆರಿ ವಿ ಸ್ಪೀಕ್ ಆಫ್ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ರಿಪೋರ್ಟರ್ಸ್ ಆಗಿದ್ದಾರೆ, ಕಾಪಿ ಎಡಿಟರ್ಸ್ ಗಳಾಗಿದ್ದಾರೆ, ಏನೇನಂತ ಅದು ಹೇಳ್ತೀನಿ. ಸೊ ಯಾವುದೇ ಒಂದು ಮೀಡಿಯಾ ಆರ್ಗನೈಸೇಷನ್ಸ್ ಅಲ್ಲಿ ಕೂಡ ಬಂದಾಗ ಸೊ ಒಂದು ರಿಕ್ವೆಸ್ಟ್ ಬರುತ್ತೆ ನಿಮ್ಗೆ. ಓಕೆ, ಯಾಕಂದ್ರೆ ಮೀಡಿಯಾದಲ್ಲಿ ಇವಾಗ ಏನ್ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಲೋಕಲ್ ಅಲ್ಲಿ ಲೋಕಲೈಸ್ ಮಾಡಬೇಕು ಅಂತ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದಲ್ಲಿ ಕನ್ನಡ ಅಂತಂದ್ರೆ ನಾರ್ತ್ ಕನ್ನಡದೇ ಬೇರೆ ಕನ್ನಡ ಇದೆ. ಇಫ್ ಯು ಗೋ ಟು ಕೂರ್ಗ್, ದ ಕೂರ್ಗ್ ಲ್ಯಾಂಗ್ವೇಜ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. If you go to Shivamogga, the language is different. If you go to Mangalore, the language is different. If you come to South Kannada, so go to Mandya, the language is different. So every media organizations are targeting at the local audience. ನಿಮ್ಗೆ ಯಾಕೆ ಈಗ ಅನ್ಸುತ್ತೆ? I'm just telling you how the strategy works ಅಂತ. ಈ ನೀವು ಟೆಲಿವಿಷನ್ ಗಳಲ್ಲಿ ನೋಡಿರ್ಬೋದು, ಜಿ ಯಾತ್ರೆ ಧಾರವಾಡಲ್ಲಿ ಹೋಗುತ್ತೆ, ಜಿ ಯಾತ್ರೆ ಗದಗಲ್ಲಿ ಹೋಗುತ್ತೆ, ಜಿ ಯಾತ್ರೆ ಯಾವ್ದೋ ಒಂದು ಮೈಸೂರು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ದೇ ವಾಂಟ್ ಟು ಕಲೆಕ್ಟ್ ದ ಪೀಪಲ್ ಇನ್ ದಟ್ ಲೋಕಲ್ ಏರಿಯಾ. ಸೊ ಇಸ್ ವಿತ್ ಟ್ರಾನ್ಸ್ಲೇಷನ್ ಆಲ್ಸೋ. ಯಾವಾಗ ನಾವು ಒಂದು ಸ್ಕ್ರಿಪ್ಟ್ ನ ಬರಿತೀವಿ, ಯಾವಾಗ ನಾವು ನಮ್ಮ ಆ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಈಗ ನಮ್ ನ್ಯೂಸ್ ನೋಡಿದ ಎಷ್ಟು ಜನ ನೋಡಿದ್ರ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಗದಗಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ಆಯ್ತು, ಅಥವಾ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ಆಯ್ತು, ಆ ಭಾಷೆಲೇ ಸ್ಕ್ರಿಪ್ಟ್ ನ ಮತ್ತೆ ಆ ಭಾಷೆಲೆ ವಾಯ್ಸ್ ಓವರ್ ಕೊಡಕ್ ಶುರು ಮಾಡ್ತಾರೆ. ಯಾಕಂತಂದ್ರೆ ಅಲ್ಲಿಯ ಜನಗಳಿಗೆ ಅದೊಂದು ಅಟ್ರಾಕ್ಷನ್ ಆಗುತ್ತೆ. ಓಕೆ, ಸೊ ನೀವು ಬರಿಬೇಕಾದ್ರೆ ಆ ವರ್ಡ್ ಆ ಲ್ಯಾಂಗ್ವೇಜ್ ಗಳಲ್ಲೇ ಸ್ಕ್ರಿಪ್ಟ್ ನ ಬರೆಯಕ್ಕೆ ಶುರು ಮಾಡಿದ್ದಾರೆ ಇವಾಗ. ದಟ್ ಈಸ್ ಅ ಕೈಂಡ್ ಆಫ್ ನ್ಯೂ ಟ್ರೆಂಡ್ ವಿಚ್ ಹಸ್ ಸ್ಟಾರ್ಟೆಡ್ ಇನ್ ದಿ ಮೀಡಿಯಾ. ಸೊ ಅಲ್ಲಿ ನಮ್ಮ ಟ್ರಾನ್ಸ್ಲೇಟರ್ಸ್ಗೆ ತುಂಬಾ ಜಾಸ್ತಿ ಆಪರ್ಚುನಿಟೀಸ್ ಇದೆ. ಒಂದು ನಿಮ್ಗೆ ರಿಕ್ವೆಸ್ಟ್ ಬರುತ್ತೆ ಟ್ರಾನ್ಸ್ಲೇಷನ್ಗೆ, ದಟ್ ಇಸ್ ಆಸ್ ಯು ಆಲ್ ನೋ. ಮತ್ತೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪ್ರಿಪೇರ್ ದಿ ಪ್ರಪೋಸಲ್. ಐ ನೀಡ್ ಟು ಟೆಲ್ ಯು ಆಲ್ ದೀಸ್ ಥಿಂಗ್ಸ್. ಗೊತ್ತಿರುತ್ತೆ ನಿಮ್ಗೆ. ಒಂದು ಪ್ರಪೋಸಲ್ ರೆಡಿ ಮಾಡ್ಕೊಂತೀರಾ. ದೆನ್ ಒನ್ಸ್ ಯು ಗೆಟ್ ದ ಡಾಕ್ಯುಮೆಂಟ್ಸ್ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಟ್ರಾನ್ಸ್ಲೇಷನ್ಸ್. ಸೊ ರಿವ್ಯೂ ಆಗುತ್ತೆ, ಮತ್ತೆ ದಟ್ಸ್ ಅ ಪೋಸ್ಟಿಂಗ್. ಐ ನಾಟ್ ಟಚ್ ಅಪ್ ಆನ್ ದಟ್. ಸೊ ಪ್ರಿಂಟ್ ಅಂತ ಬಂದಾಗ ದೇರ್ ಆರ್ ಟೂ ಆಪ್ಷನ್ಸ್ ಫಾರ್ ದ ಥಿಂಗ್. ನಮ್ಮ ಇಂಡಿಯಾದಲ್ಲಿ ನ್ಯೂಸ್ ಪೇಪರಿಂಗ್ ಎಲ್ಲೂ ಇಲ್ಲ. ಸೊ ಜಸ್ಟ್ ಟು ಗಿವ್ ಯು ಸ್ಟಾಟಿಸ್ಟಿಕ್ಸ್, ಇಂಡಿಯಾದಲ್ಲಿ ಟುಡೇ ಅಟ್ ಪ್ರೆಸೆಂಟ್ ಇಫ್ ಯು ಗೋ ಅಂಡ್ ಸಿ ಇವನ್ ಇನ್ ದ ಗೂಗಲ್ 1,45,686 ನ್ಯೂಸ್ ಪೇಪರ್ಸ್ ಇದೆ, ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ಸ್ ಇದೆ ನಮ್ಮಲ್ಲಿ. 1,45,000 ಚಿಲ್ಲರೆ ನ್ಯೂಸ್ ಪೇಪರ್ಸ್ ನಮ್ಮ ಇಂಡಿಯಾದಲ್ಲಿ ಇರೋದು. ಸೊ ಜಸ್ಟ್ ಇಮ್ಯಾಜಿನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಮ್ದು ಬರ್ತಾ ಇದೆ ಇನ್ಫಾರ್ಮೇಶನ್ ನ್ಯೂಸ್ ಯಾವ್ದ್ರಲ್ಲಿ ಬರ್ತಾ ಇದೆ ಅಂತ. ಸೊ ಎವ್ರಿ ನ್ಯೂಸ್ ಪೇಪರ್ ಅಲ್ಲಿ ನೀವು ಒಂದು ರಿಪೋರ್ಟರ್ ಆಗಿ ಫೀಲ್ಡರ್ ವರ್ಕ್ ಮಾಡ್ತೀರಾ. ಅಟ್ ದಿ ಸೇಮ್ ಟೈಮ್ ನೀವು ಕಾಪಿ ಎಡಿಟರ್ಸ್ ಗಳಾಗಿ ದೇರ್ ಇಸ್ ಎ ಹ್ಯೂಜ್ ಡಿಮಾಂಡ್. ಸಬ್ ಎಡಿಟರ್ಸ್ ಅಂತ ಮೊದಲು ಕರಿತಾ ಇದ್ರು, ಬಟ್ ನಾವು ವಿ ಕಾಲ್ ಯು ಪೀಪಲ್ ಎಸ್ ಕಾಪಿ ಎಡಿಟರ್ಸ್ ಅಂತ ಕರಿತೀವಿ. ಸೊ ಕಾಪಿ ಎಡಿಟರ್ಸ್ ಗಳದ್ದು ಏನು ಕೆಲಸ ಅಂತ ಹೇಳಿದ್ರೆ, ಬಂದಂತ ವಿಷಯಗಳನ್ನ ನೀವು ನಿಮ್ಮ ನಮ್ದೆಲ್ಲ ಎಡಿಟೋರಿಯಲ್ ಪಾಲಿಸೀಸ್ ಅಂತ ಇರುತ್ತೆ, ಎಡಿಟೋರಿಯಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅಥವಾ ನ್ಯೂಸ್ ಪೇಪರ್ ಗಳದೇ ಆದ ಒಂದು ಸ್ಟೈಲ್ ಶೀಟ್ ಅಂತ ಒಂದಿರುತ್ತೆ. ಆ ಸ್ಟೈಲ್ ಶೀಟ್ಗೆ ತಕ್ಕನಾಗಿ ನೀವು ವಿಷಯಗಳನ್ನ ಬರೀಬೇಕು. ನಮ್ಮ ರಿಸರ್ಚ್ ಪ್ರಕಾರ ಯಾವಾಗ ಜನ ಅಥವಾ ಇವಾಗಿನ ಸ್ಕೂಲ್ ಅಲ್ಲಿ ಎಲ್ಲ NIE ಅಂತ ನಾವು ಶುರು ಮಾಡಿದ್ರು. ಟೈಮ್ಸ್ ಆಫ್ ಇಂಡಿಯಾ ದೇ ಕೇಮ್ ಅಪ್ ವಿತ್ ಎ ನ್ಯೂ ಕಾನ್ಸೆಪ್ಟ್ ಕಾಲ್ಡ್ ಎಸ್ NIE, ದಟ್ ಈಸ್ ನ್ಯೂಸ್ ಪೇಪರ್ ಇನ್ ಎಜುಕೇಶನ್ ಅಂತ. The very concept of this newspaper in education was to give the language knowledge to the children at the school level. ಸ್ಕೂಲ್ ಲೆವೆಲ್ ಅಲ್ಲೇ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭಾಷೆ, ಮಾತಾಡೋ ಭಾಷೆ ಇರ್ಬೋದು, ಓದೋ ಭಾಷೆ ಇರ್ಬೋದು, ಅದು ಅರ್ಥ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅರ್ಥ ಮಾಡ್ಕೊಂಡು ಬರೆಯಂತದಿರ್ಬೋದು. ಸೊ ನ್ಯೂಸ್ ಪೇಪರ್ ಇನ್ ಎಜುಕೇಶನ್ ಅಂತ ಅಂದ್ಬಿಟ್ಟು ಟೈಮ್ಸ್ ಆಫ್ ಇಂಡಿಯಾದವರು 2006-2007 ಶುರು ಮಾಡ್ತಾರೆ. ಸೊ ದಟ್ ಬಿಕಮ್ ಅ ವೆರಿ ಇನ್ಸ್ಟೆಂಟ್ ಹಿಟ್. ಸೊ ದಟ್ ಮೀನ್ಸ್ ಎಲ್ಲಾ ಸ್ಕೂಲ್ಗಳಲ್ಲೂ 1 hour 2 hours ಮಕ್ಕಳಿಗೆ ಓದಿಸ್ಬೇಕಂತ. ದ ಕ್ವಾಲಿಟಿ ಆಫ್ ದ ಚಿಲ್ಡ್ರನ್ ಸ್ಟಾರ್ಟೆಡ್ ಇಂಪ್ರೂವೈಸಿಂಗ್ ಸೋ ಮಚ್. ಅವ್ರು ವಾದ ಓದಂತದಿರ್ಬೋದು, ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಕಾಂಪ್ರಿಹೆಂಡ್ ಮಾಡ್ಕೊಳ್ಳೋಂಥದ್ದಿರ್ಬೋದು, ಅದನ್ನೇ ಬರೆಯಂತದಿರ್ಬೋದು, ರೀರೈಟ್ ಮಾಡೋಂಥದ್ದಿರ್ಬೋದು, ಅಲ್ಲೇ ಶುರು ಮಾಡ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ಅಟ್ ದಿ ವೆರಿ ಯಂಗ್ ಲೆವೆಲ್, ಅಟ್ ದ ವೆರಿ ಯಂಗ್ ಏಜ್, ಯು ಪೀಪಲ್ ಹ್ಯಾವ್ ಎ ವೆರಿ ಗುಡ್ ನಾಲೆಡ್ಜ್ ಅಬೌಟ್ ದಿ ಲ್ಯಾಂಗ್ವೇಜ್. ಸೊ ಬರ್ತಾ ಈಗ ನಮ್ಮ ಪ್ರೊಫೆಷನಲಿ ಕಾಪಿ ಎಡಿಟರ್ಸ್ ಅಂತ ತಗೊಳ್ತೀವಿ. ಈಗ ನ್ಯೂಸ್ ಪೇಪರ್ಗಳು ಎಲ್ಲಾ ನ್ಯೂಸ್ಗಳನ್ನು ಕೂಡ ರಿಪೋರ್ಟರ್ಸ್ ನ ತಗ್ಸ್ಕೊಳ್ಳಲ್ಲ. ದೇ ಟೇಕ್ ಇಟ್ ಫ್ರಮ್ ಗೂಗಲ್. Okay, they take it from the other newspapers.
ಟೇಕ್ ಇಟ್ ಫ್ರಮ್ ದಿ ಮ್ಯಾಗಝಿನ್. ನಮ್ಗೆ ಸೋರ್ಸಸ್ ಅಂತ ಬರುತ್ತೆ, ರೂಟರ್ಸ್ ಅಂತ ಇದೆ, ನ್ಯೂಸ್ ಏಜೆನ್ಸೀಸ್ ಗಳಂತ ಇರುತ್ತೆ, ಮತ್ತೆ ವಿ ಹ್ಯಾವ್ ಗಾಟ್ ಸಿಂಡಿಕೇಟ್ಸ್ ಗಳಂತ ಇರುತ್ತೆ. ಸಿಂಡಿಕೇಟ್ ಅಲ್ಲಿ ಆರ್ಟಿಕಲ್ಸ್ ಗಳಿರುತ್ತೆ. ಸೊ ನೀವು ಯಾವ್ದೇ ನಿಮ್ಮ ಪೇಪರ್ಗೆ ಸೆಟ್ ಆಗ್ಬೋದು, ಯಾವ್ದೊಂದು ಫೀಚರ್ ಆರ್ಟಿಕಲ್ ಬರೀಬೇಕು, ಬಟ್ ನಾಳೆ ತುಂಬಕ್ಕೆ ಪೇಪರ್ಗೆ ಖಾಲಿ ಇದೆ. ಸೊ ಯು ಕ್ಯಾನ್ ಗೋ ಟು ದ ಸಿಂಡಿಕೇಟ್, ಯು ಕ್ಯಾನ್ ಪಿಕ್ ಅಪ್ ಎನಿ ಟ್ರಾವೆಲಾಗ್, ಯಾವ್ದೋ ಒಂದು ಕಂಟ್ರಿಗಳು ಟ್ರಾವೆಲಾಗ್ ಇರುತ್ತೆ, ಅದನ್ನ ತಗೊಂಡು ಯು ಕ್ಯಾನ್ ರೈಟ್ ಇಟ್ ಇನ್ ನ್ಯೂಸ್ ಪೇಪರ್. ಅದಕ್ಕೆ ಟ್ರಾನ್ಸ್ಲೇಟರ್ಸ್ ಗಳು ಬೇಕಾಗ್ತಾರೆ. ಓಕೆ, ದಟ್ ಮೀನ್ಸ್ ಫ್ರೀಲಾನ್ಸಿಂಗ್ ಆರು ಕೊಡ್ತಾರೆ, ಅಥವಾ ನಮ್ಮ ಆರ್ಗನೈಸೇಷನ್ಸ್ ಗಳಲ್ಲೇ ಟ್ರಾನ್ಸ್ಲೇಟರ್ಸ್ ಅಂತಾನೆ ಒಂದು 8 ರಿಂದ 10 ಜನಗಳು ಇರ್ತಾರೆ. ಸೊ ದೇರ್ ಆಲ್ಸೋ ಯು ಹ್ಯಾವ್ ಅ ಜಾಬ್ ವೇರ್ ಯು ಪೀಪಲ್ ಕ್ಯಾನ್ ಗೋ ಅಂಡ್ ಡೂ ದ ವರ್ಕ್, ಅಂಡ್ ಇಟ್ ಇಸ್ ವೆರಿ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದ ಯಾಕಂದ್ರೆ ಇಂಗ್ಲಿಷ್ ಬರಲೇಬೇಕು, ಬಿಕಾಸ್ ಇಟ್ ವಿಲ್ ಬಿ ಇನ್ ಇಂಗ್ಲಿಷ್ ಆರ್ ಇಟ್ ವಿಲ್ ಬಿ ಇನ್ ಹಿಂದಿ. ಸೊ ವಿಚ್ ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ಇಟ್ ಟು ಕನ್ನಡ ಆರ್ ಯು ಹ್ಯಾವ್ ಟು ಟ್ರಾನ್ಸ್ಲೇಟ್ ಇಟ್ ಟು ತಮಿಳ್. ಸೊ ದ ನಾಲೆಡ್ಜ್ ಆಫ್ ಬೋತ್ ಸೋರ್ಸ್ ಲ್ಯಾಂಗ್ವೇಜ್ ಅಂಡ್ ದಿ ಟಾರ್ಗೆಟ್ ಲ್ಯಾಂಗ್ವೇಜ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಪ್ರಿಂಟ್ ಅಲ್ಲಿ ಮ್ಯಾಗಝಿನ್ ಅಲ್ಲಿ ಫ್ರೀಲಾನ್ಸರ್ಸ್ ತರ ಬರೀಬಹುದು ನೀವುಗಳು, ಮತ್ತೆ ಟ್ರಾನ್ಸ್ಲೇಷನ್ ಹೇಳಿದ್ನಲ್ಲ. ಮತ್ತೆ ಇವಾಗ ಟೈಮ್ಸ್ ಆಫ್ ಇಂಡಿಯಾನ ವಿಜಯ ಕರ್ನಾಟಕದ ಟೈಮ್ಸ್ ಆಫ್ ಇಂಡಿಯಾ ಟೇಕನ್ ವಿಜಯ ಕರ್ನಾಟಕ. ಸೊ ಟೈಮ್ಸ್ ಆಫ್ ಇಂಡಿಯಾ ಅಲ್ಲಿ ಬಂದಂತ ಆರ್ಟಿಕಲ್ ನಾನು ಇಲ್ಲಿ ಲೋಕಲೈಸ್ ಆಗಿ ನಾನು ಬರೀಬೇಕು, ಡೆಲ್ಲಿಲಿ ಬಂದಂತ ವಿಷಯನ ನಾನು ಇಲ್ಲಿ ಲೋಕಲೈಸ್ ಆಗಿ ಬರೀಬೇಕು. ಸೊ ಹೌ ವಿಲ್ ಐ ಡೂ ಇಟ್? ಓನ್ಲಿ ವೆನ್ ಐ ಹ್ಯಾವ್ ಎ ಟ್ರಾನ್ಸ್ಲೇಷನ್ ಕ್ವಾಲಿಟಿ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಟ್ ನಮ್ಮ ಇದು ಏನು, ವಿಷಯಗಳನ್ನ ಆದಷ್ಟು ಜನಗಳಿಗೆ ಮುಟ್ಟಿಸ್ಬೇಕು. ಈಗ ನಮ್ಮ ಅಮ್ಮಂಗೆ ಹಿಂದಿ ಬರಲ್ಲ, ನಮ್ಮ ಅಮ್ಮಂಗೆ ಉರ್ದು ಬರಲ್ಲ, ನಮ್ಮ ಅಮ್ಮಗೆ ಇಂಗ್ಲಿಷ್ ಬರಲ್ಲ. ಸೊ ನಾನು ಹೇಳಿರ್ತೀನಿ ಅದನ್ನ, ಮಮ್ಮಿ ಹಿಂದಿ ನೋಡಿದೀನಿ, ಹಿಂದಿಲಿ ಬಂದಿರುತ್ತೆ, ಟಿವಿ ನೋಡಿರ್ತಾರೆ, ಬಟ್ ಶಿ ಹ್ಯಾಸ್ ಟು ರೀಡ್ ದಟ್. ಅವ್ರಿಗೆ ಓದ್ದಾಗಲೇ ಕನ್ನಡದಲ್ಲಿ ಅದೇ ವಿಷಯನ ನಾನು ಕನ್ನಡದಲ್ಲಿ ಓದಿದಾಗ ಶಿ ಅಂಡರ್ಸ್ಟ್ಯಾಂಡ್ಸ್ ಮಚ್ ಬೆಟರ್. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಅಂಡ್ ದಿಸ್ ಇಸ್ ದ ಕೈಂಡ್ ಆಫ್, ಬಿಕಾಸ್ ಪೀಪಲ್ ಕಮ್ ಫ್ರಮ್ ಡಿಫರೆಂಟ್ ಬ್ಯಾಕ್ಗ್ರೌಂಡ್, their understanding level is completely different. So you can use it as translators there. ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ರೆ, ಎಸ್ಪೆಷಲಿ ಟಿವಿ, ಐ ಟೀಚ್ ಮೋರ್ ಆಫ್ ರೇಡಿಯೋ ಅಂಡ್ ಟೆಲಿವಿಷನ್ ಇನ್ ದ ಡಿಪಾರ್ಟ್ಮೆಂಟ್. ಸೊ ನಮ್ಮಲ್ಲಿ ಸ್ಕ್ರಿಪ್ಟಿಂಗ್ ಅನ್ನೋದು ತುಂಬಾ ಈಗ ಸ್ಟ್ರಾಂಗ್ ಆಗಿ ಆಗ್ತಾ ಇದೆ. ಸೊ ವೆನ್ ಐ ಸೇ ಸ್ಕ್ರಿಪ್ಟಿಂಗ್, ನಿಮಗೆ ಗೊತ್ತು ಪ್ರತಿ ಬರಹ ಅಂತ ಏನ್ ಹೇಳ್ತೀವಿ ಸ್ಕ್ರಿಪ್ಟಿಂಗ್, ಅದಕ್ಕೆ ಅಂತಾನೆ ಕ್ಲಾಸಸ್ ಗಳನ್ನ ಮಾಡ್ತಾ ಇದೀವಿ. ಸ್ಕ್ರಿಪ್ಟಿಂಗ್ ಅಂದಿದ ತಕ್ಷಣ ಬರೀ ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಟ್ರಾನ್ಸ್ಲೇಷನ್ ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಓಕೆ, ಅದರಲ್ಲಿ ನಮ್ಮ ನ್ಯೂಸ್ ಸ್ಕ್ರಿಪ್ಟ್ಸ್ಗಳು, ನೀವು ಡಿ ನ್ಯೂಸ್ ಸ್ಕ್ರಿಪ್ಟ್ಸ್ ನ ನೋಡಿ, ಮತ್ತೆ ನಮ್ಮ ಪಬ್ಲಿಕ್ ಟಿವಿ, ನಮ್ಮ ಟಿವಿ ನ್ಯೂಸ್ ಸ್ಕ್ರಿಪ್ಟ್ಸ್ ನ ನೋಡಿ, ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸ್ಕ್ರಿಪ್ಟ್ ಅನ್ನೋದೇ ಇಲ್ಲ. ಮೊದಲೆಲ್ಲಾನು ಸ್ಕ್ರಿಪ್ಟ್ ಬರ್ಕೊಂಡೇ ನ್ಯೂಸ್ ರೀಡರ್ಸ್ ಗಳು ಓದ್ಬೇಕಾಗಿತ್ತು, ಮೊದಲು ಬರ್ಕೊಂಡೇನೆ ಮಾತಾಡ್ಬೇಕಾಗಿತ್ತು. ಓಕೆ, ಯೂಸ್ ಟು ಪೇಪರ್ ನೋಡಿರ್ಬೋದು, ದೇ ಯೂಸ್ ಟು ಕ್ಯಾರಿ ಅ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಇನ್ ದೇರ್ ಹ್ಯಾಂಡ್. ಬಿಕಾಸ್ ಭಾಷೆನ ಕಲಿಬೇಕಾದ್ರೆ ಟಿವಿ ಮತ್ತೆ ರೇಡಿಯೋದಲ್ಲಿ ಕೇಳಿ ನೋಡಿ ಕಲ್ತಿರೋ ಜನ ಸುಮಾರು ಇದ್ದಾರೆ. ಇಫ್ ಯು ಸ್ಪೀಕ್ ಟು ದಿ ಓಲ್ಡರ್ ಜನರೇಷನ್, ಓಕೆ, ನಮ್ ಮದರ್ ಇರ್ಬೋದು ಅಥವಾ ನಮ್ ಪೀರಿಯಡ್ ಕೂಡ ಇರ್ಬೋದು, ವಿ ಹ್ಯಾವ್ ಲರ್ನ್ ಅ ಲಾಟ್ ಫ್ರಮ್ ಟಿವಿ. ನಾನು ಹಿಂದಿ ಪಿಕಪ್ ಆಗಿದೆ ಹಿಂದಿ ಡಿ ನೋಡಿ, ರಾಮಾಯಣ ಮಹಾಭಾರತ ಇರ್ಬೋದು ಅಥವಾ ಜಂಗಲ್ ಬುಕ್ ಅಂತ ನೋಡಿ ವಿ ಸ್ಟಾರ್ಟೆಡ್ ಪಿಕಿಂಗ್ ಅಪ್ ದಿ ಲ್ಯಾಂಗ್ವೇಜ್. ದಟ್ ಈಸ್ ದ ಪವರ್ ಆಫ್ ಟಿವಿ, ದಟ್ ಈಸ್ ದ ಪವರ್ ಆಫ್ ರೇಡಿಯೋ. ಸೊ ಅಲ್ಲಿ ಬರಂತ ವಿಷಯಗಳು ಎಂತದ್ ಕೊಡ್ಬೇಕು, ಅಥವಾ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಯೂಸ್ ಮಾಡಂತ ವರ್ಡ್ಸ್ ಗಳು ಎಂತದ್ ಇರ್ಬೇಕು. ಡಿಕ್ಷನರಿ ನೋಡಿ ಯೂಸ್ ಮಾಡಂತ ವರ್ಡ್ಸ್ ಗಳು ಕೂಡ ಇದೆ, ಕಲೋಕಿಯಲ್ ಆಗಿ ನೀವು ಮಾಡಂತ ಯೂಸ್ ಗಳು ಕೂಡ ಇದೆ. ಸೊ ಇಫ್ ಯು ಕಂಪೇರ್ ಎನಿ ನ್ಯೂಸ್ ಸ್ಕ್ರಿಪ್ಟ್ ಪ್ರೈವೇಟ್ ಚಾನಲ್ ಇದು, ವಿಷಯಗಳು ಯಾವ್ದು ಅಂತ ಚೆನ್ನಾಗಿ ಬರಲ್ಲ, ತುಂಬಾ ಕೊಲೋಕಿಯಲ್ ಆಗಿ ಮಾಡ್ತಾರೆ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ. ದಟ್ ಈಸ್ ನಾಟ್ ಸ್ಕ್ರಿಪ್ಟ್. ಅದನ್ನ ನಾವು ಸ್ಕ್ರಿಪ್ಟ್ ಅಂತ ಹೇಳಕ್ ಆಗೋದಿಲ್ಲ. ಸ್ಕ್ರಿಪ್ಟ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ ಗಿವ್ ಯು ಕ್ವಾಲಿಟಿ, ವಿಚ್ ಕ್ಯಾನ್ ಗಿವ್ ಯು ಸಮ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹೊಸ ಸ್ಕ್ರಿಪ್ಟ್ ನೀವು ನೋಡ್ಲೇಬೇಕಂತ ಹೇಳಿದ್ರೆ ನೀವು ಡಿ ಅಥವಾ ನೀವು ದೂರದರ್ಶನ್ ಚಾನೆಲ್ಸ್ ಗಳಲ್ಲಿ ನೋಡಿದ್ರೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಸೊ ಇಲ್ಲೂ ಕೂಡ ನಮ್ಗೆ ಟ್ರಾನ್ಸ್ಲೇಟರ್ಸ್ ಗಳು ಅಥವಾ ರೈಟರ್ಸ್ ಗಳದ್ದು ನೀಡ್ ಇದೆ. ಓಕೆ, ಬಿಕಾಸ್ ವಿ ವಾಂಟ್ ಸಂಬಡಿ ಯು ಕ್ಯಾನ್ ಡೂ ದಿ ಗುಡ್ ರೈಟಿಂಗ್ ಫಾರ್ ದಿ ಸ್ಕ್ರಿಪ್ಟ್. ಅರ್ಥ ಆಗಂಗೆ ವಿಷಯಗಳನ್ನ ತಿಳ್ಕೊಂಡು ಬರೆಯಂತದ್ದು ವಿಜುವಲ್ಸ್, ಯಾಕಂದ್ರೆ ಅಲ್ಲಿ ಆಡಿಯೋ ವಿಜುವಲ್ ಮೀಡಿಯಂ, ಅದು ಟೆಲಿವಿಷನ್ ಇಸ್ ಅನ್ ಆಡಿಯೋ ವಿಜುವಲ್ ಮೀಡಿಯಂ. ವಿಡಿಯೋಗೆ ತಕ್ಕಾಗಿ ನಾನು ಸ್ಕ್ರಿಪ್ಟ್ ಗಳನ್ನ ಬರೀಬೇಕಾಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಗ್ರಹಿಸೋ ಶಕ್ತಿ ಇರಬೇಕು, ಮತ್ತೆ ಸುದ್ದಿ ಬಗ್ಗೆ, ಕ್ರೈಮ್ ಬರೀತದೆ, ಕ್ರೈಮ್ ಅಲ್ಲಿ ಯೂಸ್ ಮಾಡಂತ ವರ್ಡ್ಸ್ ಗಳು ಏನೇನು ಅಂತ ಬರಬೇಕು, ಅಥವಾ ಸೈಂಟಿಫಿಕ್ ಆಗಿ ಬರ್ತದೆ, ಸೈಂಟಿಫಿಕ್ ವರ್ಡ್ಸ್ ಗಳ ಬಗ್ಗೆ ನಿಮ್ಗೆ ಜ್ಞಾನ ಇರಬೇಕು. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತೆ ಕಂಟೆಂಟ್ ಡೆವಲಪ್ಮೆಂಟ್, ಯಾವುದೇ ಒಂದು ಪ್ರೋಗ್ರಾಮ್, ಗಿವಿಂಗ್ ಎಕ್ಸಾಂಪಲ್ ಬಿಕಾಸ್ ಮೆನಿ ಆಫ್ ಯು ಆರ್ ಫ್ರಮ್ ದಿ ಕರ್ನಾಟಕ ರೀಜನ್ ಅಂತ. ಸೊ ಟಿವಿ ನಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಗಳು ಬರುತ್ತೆ, ಈಗೂ ಉಂಟೆ ಅಂತೆ, ಸೆಗ್ಮೆಂಟ್ಸ್ ಅಂತ ಕರಿತೀವಿ ನಾವು ಅದನ್ನ. ಹಾಫ್ ಅನ್ ಅವರ್ ಪ್ರೋಗ್ರಾಮ್, ಅಥವಾ ನೀವು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನ್ ನೋಡ್ತೀರಾ, ವಿ ಕಾಲ್ ದಮ್ ಆಸ್ ಸೆಗ್ಮೆಂಟ್ಸ್. 15 ನಿಮಿಷ 20 ನಿಮಿಷ ಅದಕ್ಕೆಲ್ಲನೂ ವಿಜುವಲ್ಸ್ ನ ರಿಪೋರ್ಟರ್ಸ್ ಕ್ಯಾಮ್ರಾಮನ್ ಗಳು ತಗೊಂಡ್ ಬಂದ್ಬಿಡ್ತಾರೆ. ಬಟ್ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕಾದವರು ನಮ್ಮ ಕಂಟೆಂಟ್ ಡೆವಲಪ್ಮೆಂಟ್ ಅವರು. ಕೆಲವು ಸತಿ ಏನ್ ಮಾಡ್ತೀವಿ ನಾವು, ಅಲ್ಲಿಂದ ಇಲ್ಲಿಂದ ವಿಷಯಗಳನ್ನ, ಬಿಕಾಸ್ ಇಟ್ಸ್ ಅನ್ ಆಡಿಯೋ ವಿಜುವಲ್ ಮೀಡಿಯಂ, ಐ ಕ್ಯಾನ್ ಟೇಕ್ ದ ಇನ್ಫಾರ್ಮೇಶನ್ ಫ್ರಮ್ ದಿ ಫ್ರೆಂಚ್ ಟಿವಿ, ಐ ಕ್ಯಾನ್ ಟೇಕ್ ದಿ ಇನ್ಫಾರ್ಮೇಶನ್ ಫ್ರಮ್ ಆಲ್ ಜಝೀರಾ, ಐ ಕ್ಯಾನ್ ಟೇಕ್ ದ ಇನ್ಫಾರ್ಮೇಶನ್ ಫ್ರಮ್ NDTV. ಬಟ್ ಅದನ್ನ ಬರೀಬೇಕಾದ್ರೆ ಒಬ್ಬ ಟ್ರಾನ್ಸ್ಲೇಟರ್ನ ಇಟ್ಕೊಂಡು, ಅಥವಾ ಯಾರಿಗೆ ಒಬ್ಬ ಭಾಷಾಂತರ ಮಾಡಕ್ ಬರಂತ ಜನಗಳಿಗೆ ಏರಿರ್ತಾರೆ, ಅವರಿಂದ ನಾವು ಕಂಟೆಂಟ್ ನ ಡೆವಲಪ್ ಮಾಡಿಸ್ತೀವಿ. ಓಕೆ, ಆ ಸಿಚುವೇಶನ್ ಕೊಟ್ಟು ಹೇಗೆ ಮಾಡಬಹುದು. ಸೊ ದೆರ್ ಈಸ್ ಅ ಹ್ಯೂಜ್ ಡಿಮಾಂಡ್ ಫಾರ್ ಕಂಟೆಂಟ್ ಡೆವಲಪ್ಮೆಂಟ್. ಅಂದ್ರೆ ಆ ಮನುಷ್ಯಂಗೆ ನೀವು ಬರೀ ಟ್ರಾನ್ಸ್ಲೇಷನ್ ಮಾತ್ರ ಅಲ್ಲ, ನಿಮ್ಗೆ ಗೊತ್ತು ಟ್ರಾನ್ಸ್ಲೇಟರ್ ಅಂತ ಆಗಿದ ತಕ್ಷಣ ಒಂದು ಭಾಷೆ ಓಲ್ಡ್ ಇರಬೇಕು, ಅದು ನಿಮ್ಗೊಂದು ಪ್ಯಾಷನ್ ಅನ್ನೋದು ಇರಬೇಕು, ಮತ್ತೆ ಬರಹದು ಹೇಗಿರ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಿರಬೇಕು. ಬಟ್ ಕಂಟೆಂಟ್ ಡೆವಲಪ್ಮೆಂಟ್ ಅನ್ನೋದೇ ಒಂದು ಸೆಕ್ಷನ್ ಇದೆ. ಎಲ್ಲಾ ಟೆಲಿವಿಷನ್ ಚಾನೆಲ್ಸ್ ಗಳಲ್ಲೂ ದೇರ್ ಈಸ್ ಅ ಕ್ರೈಮ್ ಬ್ಯೂರೋ, ದೇರ್ ಈಸ್ ಅ ಎಂಟರ್ಟೈನ್ಮೆಂಟ್ ಬ್ಯೂರೋ, ದೇರ್ ಇಸ್ ಅ ಪೊಲಿಟಿಕಲ್ ಬ್ಯೂರೋ, ದೇರ್ ಇಸ್ ಅ ಸೆಗ್ಮೆಂಟ್ ಬ್ಯೂರೋ ಅಂತ ಇರುತ್ತೆ. ಸೊ ಅಲ್ಲಿ
ನಮ್ಮ ರಿಪೋರ್ಟರ್ಸ್ಗಳು ಸುಮ್ಮನೆ ಬರೀತಾರೆ, ಹೇಳ್ತಾರೆ ಅಷ್ಟೇ, ಹೋಗ್ತಾರೆ ಮಾತಾಡ್ಸ್ಕೊಂಡು ಬರ್ತಾರೆ. ಬಟ್ ದೇ ಕಾನ್ ಪ್ರಿಪೇರ್ ಅ ಪ್ರಾಪರ್ ಸ್ಕ್ರಿಪ್ಟ್ ವಿತ್ ಎ ಗುಡ್ ಟ್ರಾನ್ಸ್ಲೇಷನ್. ಕೆಲವು ಸತಿ ಪ್ರೆಸ್ ರಿಲೀಸ್ ಅಂತ ಕೊಟ್ಬಿಡ್ತಾರೆ ನಮ್ಮ ಇದರಲ್ಲಿ ವಿಧಾನಸೌಧದಲ್ಲಿ. ಸೊ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ವರ್ಡ್ ಟು ವರ್ಡ್ ಮಾಡಲ್ಲ. ಯು ಆಲ್ಸೋ ನೋ ದಟ್ ಟ್ರಾನ್ಸ್ಲೇಷನ್ is not a word to word translation. The gist of the content needs to be taken. ಅದ್ರ ಏನಿದೆ ತಿರುಳು ಅದನ್ನ ತಗೊಂಡು ಯು ಹ್ಯಾವ್ ಟು ರೈಟ್ ಇಟ್ ಇನ್ ಅ ವೆರಿ ಮೀನಿಂಗ್ಫುಲ್ ಮ್ಯಾನರ್. ಸೊ ಅದನ್ನ ಬರೆಯಕ್ಕೆ ಟೆಲಿವಿಷನ್ ಚಾನೆಲ್ಗಳಲ್ಲಿ ಕಂಟೆಂಟ್ ಜನರೇಟರ್ಸ್ ಅಥವಾ ಕಂಟೆಂಟ್ ಡೆವಲಪರ್ಸ್ ಅಂತ ಕೂಡ ಅದ್ರಲ್ಲಿ ಒಂದು ಪೋಸ್ಟ್ಗಳು ಖಾಲಿ ಇದೆ. ಅದು ಯಾವಾಗ್ಲೂ ತುಂಬಲ್ಲ. ಓಕೆ, ಬಿಕಾಸ್ ದೇರ್ ಇಸ್ ಅ ಡೆಪ್ತ್. ವೆರಿ ಲೆಸ್ ನಂಬರ್ ಆಫ್ ಪೀಪಲ್ ವಾಂಟ್ ಟು ಟ್ರೈ ದಿಸ್. ಎಲ್ಲರೂ ಟಿವಿಲಿ ಬರಬೇಕು, ಎಲ್ಲರೂ ಆಂಕರ್ ಗಳಾಗಬೇಕು, ಬಿಕಾಸ್ ಇಟ್ ಇನ್ಸ್ಟೆಂಟ್ ವಿಸಿಬಿಲಿಟಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ವಿಚ್ ಗೋಸ್ ಇನ್ ದಿ ಟ್ರಾನ್ಸ್ಲೇಷನ್. ಸೊ ಅಲ್ಲೂ ಕೂಡ ನೀವು ಕೇಳ್ಬೋದು. ಈಗ ನಾವು ಯಾಕೆ ಟೆಲಿವಿಷನ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ತುಂಬಾ ಲೋಕಲ್ ಮಾಡಿ ನಾವು ಕೆಲಸಗಳನ್ನ ಮಾಡ್ತಾ ಇದೀವಿ. ಓಕೆ, next advertising. If you go into advertising field, this is one plethora of opportunity what you have, and everybody knows ನಿಮ್ಗೆಲ್ಲ ಗೊತ್ತಿರೋ ಹಾಗೆ it is a trillion the money what is involved, $1 trillion business ಅಂತ advertising. ಕೋವಿಡ್ ಟೈಮ್ ಅಲ್ಲೂ ಕೂಡ ಯಾವುದೋ ಒಂದು ಬಿಸ್ನೆಸ್ ಕೆಳಗಡೆ ಹಾಳಾಗಿಲ್ಲ ಅಂತಂದ್ರೆ ಅಡ್ವರ್ಟೈಸಿಂಗ್. ಬಿಕಾಸ್ ಅಲ್ಲೂ ಕೂಡ ಮೆಡಿಕಲ್ ಅಡ್ವರ್ಟೈಸಿಂಗ್ ಗಳಿತ್ತು, ಅಲ್ಲೂ ಕೂಡ ಲಾಟ್ ಆಫ್ ಥಿಂಗ್ಸ್ ವೇರ್ ಡೂಯಿಂಗ್. ಓಕೆ, ಸೊ ನಾವು ಅಡ್ವರ್ಟೈಸಿಂಗ್ ಫೀಲ್ಡ್ ಅಲ್ಲಿ ಹೋದಾಗ ಅಲ್ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಇಸ್ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಅಂತ. ಸೊ ಇಂಡಿಯಾದಲ್ಲಿ ದೇರ್ ಆರ್ ಮೋರ್ ದೆನ್ 1400 advertising registered advertising agency, which is very huge demand. Okay, it can be gray, it can be rediffusion ಅಂತ ಇದೆ, then you have got rediffusion, HTA. Okay, then you have got Dantas. There are different kinds of advertising agency which are there. ಅಲ್ಲೂ ಕೂಡ ಮೊದಲು ಅಡ್ವರ್ಟೈಸಿಂಗ್ ಅಂತ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಂತ ಹೇಳೋರು. ಈಗ ಪೀಪಲ್ ಹ್ಯಾವ್ ಸ್ಟಾಪ್ಡ್. ಈಗ ನಮ್ಗೆಲ್ಲ ಗೊತ್ತಿರಾಗೆ ಗ್ರಾಹಕರಿಗೆ ತುಂಬಾ ಇಂಪಾರ್ಟೆನ್ಸ್. ಆ ಗ್ರಾಹಕ ಅಸ್ಸಾಂನಲ್ಲಿ ಆಗಿರ್ಲಿ, ಗ್ರಾಹಕ ರಾಜಸ್ಥಾನ ಇದೆಲ್ಲ ಆಗಿರ್ಲಿ, ಯು ಹ್ಯಾವ್ ಟು ಡೂ ದಿ ಅಡ್ವರ್ಟೈಸ್ಮೆಂಟ್ ಇನ್ ದ ಲೋಕಲ್ ಥಿಂಗ್. ಮೊದಲೆಲ್ಲ ಬರೀ ಹಿಂದಿಲ್ ಮಾಡೋರು, ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತ್ರ ಅಡ್ವರ್ಟೈಸಿಂಗ್ ಗಳನ್ನ ಮಾಡ್ತಾ ಇದ್ದು. ಬಟ್ ಈಗ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಯಾವಾಗ ನಮ್ಮ ರೀಜನಲ್ ಚಾನೆಲ್ಸ್ ಗಳೆಲ್ಲ ಜಾಸ್ತಿ ಆಯ್ತು, ಯಾವಾಗ ಜನಗಳು ರೀಜನಲ್ ಮತ್ತೆ ನಮ್ಮ ಭಾಷೆ ಯಾವಾಗ ಅಲ್ಲಿಗೆ ಶುರು ಮಾಡಿದ್ರು, ಸೊ ದಟ್ ಮೀನ್ಸ್ ದೇ ಥಾಟ್ ಇಟ್ ಈಸ್ ಆಲ್ಸೋ ಅ ಮಾರ್ಕೆಟ್. ಇಲ್ಲೂ ಕೂಡ ಒಂದು ಮಾರ್ಕೆಟ್ ಇದೆ, ಇಲ್ಲೂ ಕೂಡ ನಾವು ದುಡ್ಡನ್ನ ಅದಕ್ಕೆ ಹೇಳಿದ್ ನಿಮ್ಗೆ ಇಟ್ ಡೆವಲಪ್ಸ್ ಗ್ಲೋಬಲ್ ಎಕಾನಮಿ. ಓಕೆ, ಯು ಕ್ಯಾನ್ ವಾಟ್ ಯು ಆರ್ ರೀಪಿಂಗ್ ಅಟ್ ದಿ ಗ್ಲೋಬಲ್ ಲೆವೆಲ್, ಯಾವ್ದು ನಾವು ಗ್ಲೋಬಲ್ ಲೆವೆಲ್ ತಗೊಳ್ತಾ ಇದೀವಿ ಅದನ್ನ ರೀಜನಲ್ ಲೆವೆಲ್ ದುಡ್ಡು ಎತ್ಬಹುದು. ಅಷ್ಟು ಅಡ್ವರ್ಟೈಸಿಂಗ್ ಗೆ ಡಿಮಾಂಡ್ ಇದೆ. ಯಾಕೆ ಇದೆಲ್ಲ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ ಯಾಕೆ ಟ್ರಾನ್ಸ್ಲೇಟರ್ಸ್ ಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ, ಟು ಕ್ರಿಯೇಟ್ ಜಿಂಗಲ್ ನ ಕ್ರಿಯೇಟ್ ಗೊತ್ತಿರ್ಬೋದು. ಎಲ್ಲ ಅಡ್ವರ್ಟೈಸ್ಮೆಂಟ್ ಒಂದೊಂದು ಸಾಂಗ್ ಇರುತ್ತೆ, ಮ್ಯೂಸಿಕ್ ಗಳು ಬರುತ್ತೆ, ಅವೆಲ್ಲಾನು ಕೂಡ ಇರುತ್ತೆ. ಸೊ ಅದಕ್ಕೆ ಯು ಹ್ಯಾವ್ ಮ್ಯೂಸಿಕ್ ಕಂಪೋಸರ್ಸ್ ಅಂಡ್ ಆಲ್. ಬಟ್ ಆ ವರ್ಡಿಂಗ್ಸ್ ಗಳೆಲ್ಲ ಬರೀತಾರಲ್ಲ, ಸೊ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಆ ಟ್ಯಾಗ್ ಲೈನ್ ಗಳನ್ನ ಬರೀಬೇಕಾದ್ರೆ ಅಥವಾ ಕೆಲವು ಸತಿ ಡೈಲಾಗ್ ಗಳನ್ನ ಬರೀಬೇಕಾದ್ರೆ ಅಡ್ವರ್ಟೈಸಿಂಗ್ ಗಳಲ್ಲಿ ಯು ನೀಡ್ ಟ್ರಾನ್ಸ್ಲೇಟರ್ಸ್. ಓಕೆ, ದಿಸ್ ಇಸ್ ವೇರ್ ಯು ಕ್ಯಾನ್ ಟ್ರೈ ಯೋರ್ ಹ್ಯಾಂಡ್ when you can get into advertising agency. ಇಲ್ಲಿ ತುಂಬಾ ಡಿಮಾಂಡ್ ಇದೆ. ಓಕೆ, ಯಾವುದೇ ಒಂದು ಹಾಡನ್ನ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗುತ್ತೆ, ಅದೊಂದು ಬೇಕಾಗುತ್ತೆ. ಅದಕ್ಕೆ ಲಿರಿಸಿಸ್ಟ್ ಗಳು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಗುಡ್ ವರ್ಕ್ ಕ್ಯಾನ್ ಬಿ ಡನ್ ಬೈ ಗುಡ್ ಟ್ರಾನ್ಸ್ಲೇಟರ್. ಮತ್ತೆ ಇವಾಗ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ತಗೊಂಡ್ರು ಹಿಂದಿಲೂ ಕೂಡ ಡೈಲಾಗ್ ಇರುತ್ತೆ, ಕನ್ನಡ ಕೂಡ ಒಂದು ಡೈಲಾಗ್ಸ್ ಗಳಿರುತ್ತೆ. ಇಲ್ಲಿ ಕನ್ನಡ ಡೈಲಾಗ್ ಬರೆಯಕ್ಕೆ ಅಂತಾನೆ ಬೇಕು, ತಮಿಳ್ ಡೈಲಾಗ್ ಬರೆಯಕ್ಕೆ ಅಂತಾನೆ ಜನಗಳು ಬೇಕು ನಮ್ಗೆ. ಅಡ್ವರ್ಟೈಸಿಂಗ್ ಏಜೆನ್ಸಿಗಳಲ್ಲಿ 300 ಜನ 3000 ಜನ ತನಕ ಕೆಲಸ ಮಾಡೋರು ಇದ್ದಾರೆ ಇವಾಗ. Okay, so one section of the advertising agency is about translation only. Who can translate the advertisement into their regional language. It can be Malayalam, it can be Tamil, it can be Kannada, but we need people. So ಅಲ್ಲೇನೆ ಒಂದು 8 ರಿಂದ 10 ಜನಕ್ಕೆ ಕೆಲಸ. ನಾನು ಹೇಳಿದ ಒಂದು ಏಜೆನ್ಸಿಲಿ ಹೇಳಿದ್ರೆ 8 ರಿಂದ 10 ಜನದ ಕೆಲಸ ಏನಂದ್ರೆ only to translate and only to take out the gist and do it in a very creative manner, in a very sufficient manner they are supposed to do. So advertising ಕೂಡ ಇದೆ. ಮತ್ತೆ ಅಲ್ಲಿ ಮಾರ್ಕೆಟ್ ಸರ್ವೆ ಯಾಕೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಯು ನೀಡ್ ಟು ಡು ಲಾಟ್ ಆಫ್ ಮಾರ್ಕೆಟ್ ಸರ್ವೇಸ್. ಮಾರ್ಕೆಟ್ ಸರ್ವೆ ಮಾಡ್ಬೇಕಾದ್ರೆ ಕ್ವೆಶ್ಚನಿಯರ್ ಗಳನ್ನ ಯಾವಾಗಲೂ ಇಂಗ್ಲಿಷ್ ಅಲ್ಲಿ ಮಾಡಕ್ ಆಗೋದಿಲ್ಲ. ಓಕೆ, ಸೊ ನಮಗ್ ಗೊತ್ತಿರೋ ಹಂಗೆ ಕಾರ್ಪೊರೇಟ್ ವರ್ಲ್ಡ್ ಗಳಿಂದ ಇರ್ಬೋದು ಅಥವಾ ಆರ್ಗನೈಸೇಷನ್ಸ್ ಗಳಿಂದ ಇರ್ಬೋದು, ನಮ್ಗೆ ಇಂಗ್ಲಿಷ್ ಕಳಿಸ್ತಾರೆ. ಮೇಡಮ್ ಪ್ಲೀಸ್ ಚೆಕ್ ವೆದರ್ ದ ಕ್ವೆಶ್ಚನ್ ಇಸ್ ಓಕೆ, ವಿ ಆರ್ ಗೋಯಿಂಗ್ ಫಾರ್ ರಿಸರ್ಚ್, ವಿ ಗೋಯಿಂಗ್ ಫಾರ್ ರಿವ್ಯೂ ಫ್ರಮ್ ದಿ ಕನ್ಸ್ಯೂಮರ್ಸ್, ಸರಿಗಿದೆಯಾ ನೋಡಿ ಅಂತ. ಸೊ ಯು ಕ್ಯಾನ್ ಜಸ್ಟ್ ಕರೆಕ್ಟ್ ಇಟ್. ಓಕೆ, ಮಾಡ್ಬೋದು. ಬಟ್ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಏನು ರಿಕ್ವೈರ್ಮೆಂಟ್ ಕೇಳ್ತಾರೆ ಅಂತ ಹೇಳಿದ್ರೆ, ಮೇಡಮ್ ನಮ್ಗೆ ಇಂಗ್ಲಿಷ್ ಅಲ್ಲಿ ಕಂಫರ್ಟಬಲ್ ಆಗಿದೆ ಮಾರ್ಕೆಟ್ ಸರ್ವೆ, ನಾನು ಹೋಗಿ ಮಾರ್ಕೆಟ್ ಸರ್ವೆ ಮಾಡ್ಬೇಕಾಗಿರೋದು ತಮಿಳ್ನಾಡಲ್ಲಿ ಅಥವಾ ಕರ್ನಾಟಕದಲ್ಲಿ, ಸೊ ನಂಗೆ ಇದನ್ನ ಕನ್ನಡದಲ್ಲಿ ಯಾರು ಟ್ರಾನ್ಸ್ಲೇಟ್ ಮಾಡ್ಕೊಡಕ್ ಆಗುತ್ತಾ? 18 20 ಪೇಜಸ್ ಇರುತ್ತೆ, ಕ್ವಶನ್ಸ್ ಗಳಿರುತ್ತೆ, ಆಪ್ಷನ್ಸ್ ಗಳಿರುತ್ತೆ. ಸೊ ಅದನ್ನ ನಾವು ಯಾರು ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯಾ, ಯಾರು ಮಾಡ್ಕೊಡ್ಬೋದಾ? ಯಾಕಂದ್ರೆ ಜನಗಳಿಗೆ ಅವ್ರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ಕೊಟ್ರೆ ಈಸಿ ಆಗುತ್ತೆ ಮಾಡಕ್ಕೆ. ಅಥವಾ ಅವ್ರಿಗೆ ನಾಟ್ ಓನ್ಲಿ ಹ್ಯಾಂಡಿಂಗ್ ಮ್ಯಾನ್ಯುಯಲ್ ಆಗಿ ಕೊಡೋದಂತ ಅಲ್ಲ, ಬಟ್ ಈವನ್ ಆನ್ ಎ ವೆಬ್ಸೈಟ್. Okay, you can send it in a Google form, you can just get the things done. So is it possible, do you have somebody who can translate this questionnaire into Kannada? ಅಲ್ಲೂ ಕೂಡ ನಿಮ್ಗೆ ಅಲ್ಲಿ ಒಂದೊಂದು ಕ್ವೆಶ್ಚನಿಯರ್ಗೆ ಒಂದು ಕಂಪ್ನಿಗೆ ನೀವು ಮಾಡ್ಕೊಟ್ರೆ ಇಟ್ ಇಸ್ ಎ ಹ್ಯೂಜ್ ಮನಿ. ಓಕೆ, ಅಂಡ್ ಒನ್ಸ್ ದೇ ಆರ್ ಹ್ಯಾಪಿ ವಿತ್ ಯುವರ್ ವರ್ಕ್,
you'll become a regular person where you'll be every 3 months, every quarterly, they do this lot of survey. Consumer survey anta ಮಾಡ್ತಾರೆ, business survey anta ಮಾಡ್ತಾರೆ, B2B surveys anta ಮಾಡ್ತಾರೆ, ಓಕೆ, ಇನ್ವೆಸ್ಟರ್ ಸರ್ವೇಸ್ ಅಂತ ಮಾಡಿಸ್ತಾರೆ. ಸೊ ಎಲ್ಲದಕ್ಕೂ ಕೂಡ ಕ್ವೆಶನೇರ್ಗಳು ಆ ನಮ್ಮ ಭಾಷೆಗಳಲ್ಲಿ ಬೇಕಾಗಿರೋಂತ ಒಂದು ಪರಿಸ್ಥಿತಿ ಕೂಡ ಇದೆ. ಸೊ ಇಲ್ಲೂ ಕೂಡ ಬಟ್ ನಮ್ಮ ಆಪ್ಷನ್ಸ್ ಏನಂತಂದ್ರೆ ನಮ್ಮ ಸ್ಟೂಡೆಂಟ್ಗಳು ಅಥವಾ ನಮ್ಮ ಈ ತರ ಆಪ್ಷನ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಿಲ್ಲ. ಸೊ ನೀವು ಟ್ರಾನ್ಸ್ಲೇಷನ್ ಅಂದಿದ ತಕ್ಷಣ ಬರೀ ಬುಕ್ ಅಂತ ನಾವು ಅನ್ಕೊಳ್ತೀವಿ ಅಥವಾ ನೀವು ಅದೊಂದು ಆರ್ಟಿಕಲ್ ಅಂತ ಅನ್ಕೊಂತೀವಿ. ಬಟ್ ದೇರ್ ಆರ್ ಮೆನಿ ಅದರ್ ಆಪ್ಷನ್ಸ್. ದ ರೀಸನ್ ವೈ ಐ ಆಮ್ ಟೆಲಿಂಗ್ ಯು ಆಲ್ ದೀಸ್ ಥಿಂಗ್ಸ್ ಇಸ್ ಬಿಕಾಸ್ ದೇರ್ ಆರ್ ಪ್ಲೆಥೋರಾ ಆಫ್ ಆಪರ್ಚುನಿಟೀಸ್ ಫಾರ್ ಯು. Okay, provided you have the basics of your translation, you have the market open to you, and if you do good thing, you can always survive. At the advertising or the corporate sector, innu ide, but I'm just touching upon these things because of the paucity of time. Then you have the corporate sector godre press releases. ಯಾವುದೇ ಒಂದು ಆರ್ಗನೈಸೇಷನ್ಗಳಲ್ಲಿ ಪ್ರೆಸ್ ಕಾನ್ಫರೆನ್ಸಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀನಿ ಅಥವಾ ನಾನು ಯಾವುದೇ ಒಂದು ಹೊಸ ಕಾರ್ನ ಲಾಂಚ್ ಮಾಡ್ತಾ ಇದೀವಿ ಅಥವಾ ಯಾವುದೋ ಕ್ರೈಸಿಸ್ ಕಮ್ಯುನಿಕೇಶನ್ ಆಗ್ಬಿಟ್ಟಿದೆ, ದ ಕಂಪನಿ ಇಸ್ ಅಂಡರ್ ಸಮ್ ಕ್ರೈಸಿಸ್. ಸೊ ಎಲ್ಲಾ ಸತಿನೂ ಕೂಡ ಅಲ್ಲಿ ನಮ್ಮ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಗಳು ಇರ್ತಾರೆ, ಅವ್ರಿಗೆ ಕನ್ನಡ ಬರೋದ. ಓಕೆ, ದೇ ಆರ್ ಆಲ್ ಗ್ಲೋಬಲ್ ಪೀಪಲ್. ವಿ ಹ್ಯಾವ್ ಪೀಪಲ್ ಫ್ರಮ್ ಯುನಿಸೆಫ್. ಮೊನ್ನೆ ನೋಡಿದ್ರೆ ಶಿ ಇಸ್ ಫ್ರಮ್ US. ಶಿ ಡೋಂಟ್ ನೋ ತೆಲುಗು, ಶಿ ಡೋಂಟ್ ನೋ ಕನ್ನಡ. But whenever there is a crisis, whenever they want to give a press release to Andhra press, she needs a translator. Okay, so press release ಗಳನ್ನ ಬರೆಯಕ್ಕೆ ಕೂಡ ನಮ್ಗೆ ಕೆಲವು ಸತಿ ಹೆಲ್ಪ್ ಮಾಡ್ಬೇಕಾಗುತ್ತೆ. ಮತ್ತೆ ಇಂಟರ್ವ್ಯೂಸ್, ಸಿ ಬಿಸ್ನೆಸ್ ವರ್ಲ್ಡ್ ಇಸ್ ವೆರಿ ಬಿಗ್. ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇಫ್ ಯು ವಾಂಟ್ ಟು ಮೇಕ್ ಅ ನೇಮ್ ಆರ್ ಇಫ್ ಯು ವಾಂಟ್ ಟು ಸ್ಟೇ ಇನ್ ದ ಮಾರ್ಕೆಟ್, ಯು ಹ್ಯಾವ್ ಟು ಪಿಚ್ ಇನ್ ಯುವರ್ ಇಂಟರ್ವ್ಯೂಸ್. ಟಿವಿಲಿ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಆಗಿರ್ಬೋದು, ನೀವು ನಿಮ್ಮ ಇಂಟರ್ವ್ಯೂಸ್ ಗಳನ್ನ ಪದೇ ಪದೇ ಅಥವಾ ಸರ್ಟನ್ ಟೈಮ್ ಬೌಂಡ್ ಗಳಲ್ಲಿ ಆಗ್ತಾ ಹೋಗ್ಬೇಕು. ಸೊ ನೀವು ಆ ಇಂಟರ್ವ್ಯೂಸ್ ಗಳನ್ನ ಕೂಡ ಯಾವ್ದು ಟೈಮ್ಸ್ ಆಫ್ ಇಂಡಿಯಾ ಬಂದಿರುತ್ತೆ ಅದನ್ನ ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅದನ್ನ ಪೇಪರ್ಗಳಿಗೆ ತರಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ದೇರ್. ಒಂದು ಹೇಳದ್ ಮರ್ತ್ಬಿಟ್ಟೆ, ಸ್ಕ್ರಿಪ್ಟಿಂಗ್ ಅಂತ ಹೇಳಿದೆ ನಿಮ್ಗೆ ಹಿಂದೆ ಹೋದಾಗ, ನ್ಯೂಸ್ ಸ್ಕ್ರಿಪ್ಟಿಂಗ್ ಅಂತ ಹೇಳಿದೆ, ಮತ್ತೆ ರೇಡಿಯೋ ಸ್ಕ್ರಿಪ್ಟಿಂಗ್ ಅಂತ ಹೇಳಿದೆ. ಈಗ ಮನ್ ಕಿ ಬಾತ್, ಐ ಜಸ್ಟ್ ಗಿವಿಂಗ್ ವೆರಿ ಸ್ಮಾಲ್ ಎಕ್ಸಾಂಪಲ್. ಮನ್ ಕಿ ಬಾತ್ ಅನ್ನೋದು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಎವ್ರಿ ಮಂತ್ ಅಲ್ಲಿ ಒಂದೊಂದು ಟಾಪಿಕ್ ತಗೊಂಡು ಅದ್ರ ಬಗ್ಗೆ ಮಾಡ್ತಾರೆ. ಬಟ್ ಹಿ ಡಸ್ ಇಟ್ ಇನ್ ಹಿಂದಿ. ಓಕೆ, ಹಿ ಡಸ್ ಇಟ್ ಇನ್ ಹಿಂದಿ. ಬಟ್ ಆಲ್ ಓವರ್ ದಿ ಇಂಡಿಯಾ 343 ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ಸ್ ಗಳಿದೆ. ಎಲ್ಲರೂ ಕೂಡ ಅವರವರ ರಾಜ್ಯದ ಭಾಷೆಗಳಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕು. ಅಲ್ಲಿ ನಿಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲವರು ಇದ್ದಾರೆ ಹೂ ಕ್ಯಾನ್ ಡೂ ದ ಸ್ಕ್ರಿಪ್ಟಿಂಗ್, ಬಟ್ ದೇ ಡೋಂಟ್ ಹ್ಯಾವ್ ದಿ ಟ್ರಾನ್ಸ್ಲೇಷನ್ ಕ್ವಾಲಿಟಿ. ಅಥವಾ ನೀವು ಅಲ್ಲಿ ಯಾರು ಕ್ಲಾಸ್ ತಗೊಳ್ತಾ ಇದ್ರು ಪರವಾಗಿಲ್ಲ, ಬಟ್ ದ ಕ್ವಾಲಿಟಿ ಮೇ ನಾಟ್ ಬಿ ಗುಡ್. ಸೊ ಇಟ್ ಈಸ್ ಮ್ಯಾಂಡೇಟರಿ ದಟ್ all the Mann Ki Baat thing, whatever our Prime Minister speaks on the air, has to be translated and it has to be broadcasted in the regional languages. So ಅದನ್ನ ಬರೆಯೋರು ಯಾರು, ಅದನ್ನ ಅರ್ಥ ಮಾಡ್ಕೊಳ್ಳುವಂತವ್ರು ಯಾರು? ಸೊ ಅದಕ್ಕೂ ಕೂಡ ಹ್ಯೂಜ್ ಡಿಮಾಂಡ್ ಇದೆ. ಸೊ ಡೋಂಟ್ ಥಿಂಕ್ ದಟ್ somebody sitting in the office is doing it. Okay, ನಾನು ಹೇಳ್ದಂಗೆ ಅಂದ್ರೆ ಟ್ರಾನ್ಸ್ಲೇಷನ್ ಇಸ್ ನಾಟ್ ವರ್ಡ್ ಟು ವರ್ಡ್, ಇಟ್ ಇಸ್ ಸಮಥಿಂಗ್ ಮೋರ್ ಡಿಫ್ರೆಂಟ್. ಮತ್ತೆ ರೀಜನಲ್ ಮೀಟ್ಸ್ ಗಳಾಗುತ್ತೆ, ಅಲ್ಲೂ ಕೂಡ ಬಿಗ್ ಆಫೀಸರ್ಸ್ ಗಳು ಬರ್ತಾರೆ, ಕಾರ್ಪೊರೇಟ್ ವರ್ಲ್ಡ್ಸ್ ಗಳಿಂದ ಬರ್ತಾರೆ, ಅವ್ರ ಇಂಟರ್ವ್ಯೂಸ್ ಗಳನ್ನ ಬರ್ಕೊಡ್ಬೇಕಾಗುತ್ತೆ, ಅವರ ಸ್ಪೀಚ್ ಗಳನ್ನ ಕೆಲವು ಸತಿ ಬರ್ಕೊಳ್ಬೇಕಾಗುತ್ತೆ. ನಾನು ಮೈ ಫ್ರೆಂಡ್ಸ್, ಮೈ ಸ್ಟೂಡೆಂಟ್ಸ್ ಹೂ ಆರ್ ವರ್ಕಿಂಗ್ ವಿತ್ ಫಿಲಿಪ್ಸ್, ಮೈ ಸ್ಟೂಡೆಂಟ್ಸ್ ಹೂ ಆರ್ ವರ್ಕಿಂಗ್ ವಿತ್ ಸಿಮೆನ್ಸ್, ಲೈಕ್ ಕಾರ್ಪೊರೇಟ್ ಕಮ್ಯುನಿಕೇಶನ್ ಆಫೀಸರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ವೆನ್ ದೇರ್ ಬಾಸ್ ಫ್ರಮ್ ಫ್ರಾನ್ಸ್ ಕಮ್ಸ್ ಡೌನ್, ಸೊ ದೇ ಹ್ಯಾವ್ ಟು ಡೂ ದೇರ್ ಸ್ಪೀಚಸ್ ಇನ್ ಇಂಗ್ಲಿಷ್. ಸೊ ಇವ್ರುಗಳೇ ಬರ್ಕೊಡ್ಬೇಕು, ನಮ್ಮ ಹುಡುಗರುಗಳೇ ಬರ್ಕೊಡ್ಬೇಕು. ಅಥವಾ ಯಾರೊಬ್ರು ಪ್ರೈಮ್ ಮಿನಿಸ್ಟರ್, ನಮ್ಮ CM ಕರೆದಿದ್ದಾರೆ ಅಥವಾ ನಮ್ಮ ಕಾರ್ಪೊರೇಟ್ ಅಫೇರ್ಸ್ ಮಿನಿಸ್ಟರ್ ಕರೆದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಮ್ಮ ಕನ್ನಡದಲ್ಲಿ ಸ್ಪೀಚ್ ಗಳನ್ನ ಬರ್ಕೊಡ್ಬೇಕಾಗುತ್ತೆ. ಸೊ ಆಸ್ ಎ ಮೀಡಿಯಾ ಪರ್ಸನ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಪೊಸಿಷನ್, ಇಟ್ಸ್ ಅಬೌಟ್ how what and how much of skills you have. It's a skill. Okay, developing the translation is a skill. Developing writing a good thing is a technique. So everybody ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು, it's completely individualistic. The same translation given to two people can produce two different kinds of work. Okay, so ನಮ್ಮ ಟೆಕ್ನಿಕ್ ಮೇಲೆ ಅಥವಾ ನಮ್ಮ ಸ್ಕಿಲ್ಸ್ ಮೇಲೆ ಯೂಶುವಲ್ ಆಗಿ ಅದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಕಾರ್ಪೊರೇಟ್ ವರ್ಲ್ಡ್ ಅಲ್ಲೂ ಕೂಡ there is a huge demand where translators can try their hands on. Then films ಅಂತೂ ಹೇಳೋದೇ ಬೇಡ. It's a huge market now with all our Kannada films going gaga over all over India, all over world. Language is a must. Okay, what we used to see 10 years back, ಈಗ ನಾವೆಲ್ಲ ನೋಡಿದಾಗ what you call Jurassic Park ಎಲ್ಲ ನೋಡಿದೆ ಇಂಗ್ಲಿಷ್ ಅಲ್ಲಿ, if you remember. But now Jurassic Park is in Hindi, Jurassic Park is in Kannada, Jurassic Park is in Tamil. How does it happen? And who does all the work? See, doing a translation for a cinema or writing a dialogue about a cinema is very thing. Okay, it's a very big market for what you have. Okay, ಅದರಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ಫಿಲ್ಮ್ ಟೆಕ್ನಾಲಜಿ ಕೂಡ ಗೊತ್ತಿರ್ಬೇಕು. ಯು ಶುಡ್ ನೋ ವಾಟ್ ಅ ಫಿಲ್ಮ್ ಥಿಂಗ್ ಇಸ್. ಓಕೆ, ಮತ್ತೆ ಸಾಂಗ್ಸ್ ಗಳು ಕೂಡ ಗೊತ್ತಿದೆ ನಿಮ್ಗೆ, ಸಾಂಗ್ಸ್ ಗಳನ್ನ ಕೂಡ ಡಬ್ ಮಾಡ್ತಾರೆ. ದಟ್ ಈಸ್ ಡಿಫ್ರೆಂಟ್. ಓಕೆ, ಡಬ್ಬಿಂಗ್, ಸಿಂಗಿಂಗ್, music, that is, I'm not speaking about that. Here also you can do some lyrics. Okay, lyrics kuda bari anta lyric writer agbekanತ ಏನಿಲ್ಲ ನಿಮ್ಗೆ. You can, if you can do it, if you have a knowledge, you can also do it. ಮತ್ತೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಡೈಲಾಗ್ಸ್. ಫಿಲ್ಮ್ಸ್ ಅಲ್ಲಿ
ಎಲ್ಲ ಡೈಲಾಗ್ ವಾಟ್ ಯು ಪೀಪಲ್ ಸಿ ಜಿ ಸಿನಿಮಾದಲ್ಲಿ ನೀವು ನೋಡ್ಬಿಟ್ರೆ ಅಥವಾ ಸ್ಟಾರ್ ವರ್ಲ್ಡ್ ಅಲ್ಲಿ ನೋಡ್ಬಿಟ್ರೆ ಎಲ್ಲಾ ಸೌತ್ ಇಂಡಿಯನ್ ಫಿಲ್ಮ್ಸ್ ಗಳನ್ನ ನೀವು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೀರಾ, ಅಥವಾ ಈ ಅಲ್ಲಿರೋ ಫಿಲ್ಮ್ಸ್ ಗಳನ್ನ ನೀವು ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಿ. ಈಗ ಬೆಳಗ್ಗೆ ಸಂಡೇ ಆಯ್ತು ಅಂತಂದ್ರೆ ಎಲ್ಲ ತೆಲುಗು ಮೂವಿಗಳೇ ಬರ್ತಾ ಇರುತ್ತೆ. ಸೊ ಹೂ ರೈಟ್ಸ್ ದಟ್? A person who can translate that. It's a very huge job. It is more time consuming also. ಒಂದೆರಡು ಸಲ ಕುತ್ಕೊಂಡು ಮಾಡೋಂಥ ಕೆಲಸಗಳಲ್ಲ, but it's a very huge thing. But with a translation, with the basic of the thing, if you can do it, okay, that's why ಇದಕ್ಕೆ ಹೇಳಿದ್ರು ಬರೀ ಬುಕ್ ಟ್ರಾನ್ಸ್ಲೇಷನ್ ಮಾತ್ರ ಅಲ್ಲ, but it is a huge money. Film industry nimge even pay wise also they pay you very well. I don't know what's the market of the translation, whether you do it per word, whether you do it per sentence, whether you do it in form of the compile ಮಾಡಿ ತಗೊಳ್ತಾರೆ, ನನಗೆ ಗೊತ್ತಿಲ್ಲ. ನನಗೆ I'm not knowledgeable, I don't have knowledge about that. But in film industry, writing a dialogue or translating the dialogue from one language to another for one film, my student gets around 50 to 55,000 for doing the thing. Serials ಕೂಡ ಈಗ ಡಬ್ ಆಗ್ತದೆ, ಅದ್ರಲ್ಲೂ ಕೂಡ ನಿಮ್ಗೆ ನಮ್ಮ ಸ್ಟೂಡೆಂಟ್ಸ್ 2-3 ಜನ, those who know very good Telugu and Tamil, they have started doing the things in other languages. So the thing is 50-55,000 for one serial, I'm telling. Or if you become a translator for them regularly, you pay them very well. So this is what the kind of exposure what you have. ಈಗ ಸೋಷಿಯಲ್ ಮೀಡಿಯಾ ಅಂತೂ ಹೇಳೋದೇ ಬೇಡ. ಐ ಮೀನ್ ಟು ಲಾಟ್ ಆಫ್ ಸೋಷಿಯಲ್ ಮೀಡಿಯಾ, ಐ ಡೂ ಇಟ್ ಫಾರ್ ಮೈ ಡಾಕ್ಯುಮೆಂಟೇಶನ್ ವರ್ಕ್. ನಿಮ್ಗೆ ಗೊತ್ತಿರೋ ಹಾಗೆ FB ಇವಾಗಿನ ಕಾಲಘಟ್ಟದಲ್ಲಿ 43 ಲ್ಯಾಂಗ್ವೇಜ್ ಅಲ್ಲಿ FB ಬರುತ್ತೆ. ಓಕೆ, ಯು ಕ್ಯಾನ್ ಚೇಂಜ್ ದ ಲ್ಯಾಂಗ್ವೇಜ್. ದಿಸ್ ಸೇ ಇದೆ ಶೋ ಒರಿಜಿನಲ್. I can write in Kannada, it automatically translates into English. You can set that particular thing. You can translate into French. You can translate into Arabic. You can translate into Kannada. ಯಾಕಂತಂದ್ರೆ FB is a global thing. ಯಾವಾಗ ನಾನು ಕನ್ನಡದಲ್ಲಿ ಬರೀತೀನಿ ನನಗೊಂದು ವ್ಯಾಲ್ಯೂ ಇರ್ತದೆ. ಅದು ಯಾಕೆಂತ ಹೇಳ್ತಾ ಇದ್ದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯೂಜ್ ಡಿಮಾಂಡ್ ಇದೆ. ಇವಾಗ ಯೂಟ್ಯೂಬ್, ನಾನು ಹೇಳ್ದಂಗೆ ಯೂಟ್ಯೂಬ್ ಅಲ್ಲಿ ಲೋಕಲ್ ಕಂಟೆಂಟ್ ನ ಜನರೇಟ್ ಮಾಡಕ್ಕೆ, ಅದನ್ನ ಡಾಕ್ಯುಮೆಂಟರೀಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ, ಮಿನಿ ಸೀರೀಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ, ವೆಬ್ ಸೀರೀಸ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ದೇರ್ ಈಸ್ ಎ ಹ್ಯೂಜ್ ಡಿಮಾಂಡ್. ನೀವೆಲ್ಲಾನು ನಾವು ಫಿಲಮ್ಗೆ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಓಕೆ, ಯು ಕ್ಯಾನ್ ಆಲ್ವೇಸ್ ಟ್ರೈ ದಿಸ್ OTT platforms. Many of our students have started this kind of a startup. They have formed from 4 to 5 groups ಗಳನ್ನ ಮಾಡಿಕೊಂಡು they have started working for OTT, because OTT ಸಬ್ ಟೈಟ್ಲಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ನೀವು ಯಾವುದೇ ಸಿನಿಮಾಗಳನ್ನ ತಕೊಳ್ಳಿ OTT ಲಿ ಯು ವಿಲ್ ಹ್ಯಾವ್ ಅ ಸಬ್ ಟೈಟಲ್ಸ್. ನೀವು ಯಾವ ಸಬ್ ಟೈಟಲ್ಸ್ ಬೇಕು ನೀವು ಅದನ್ನು ಕೂಡ ಚೂಸ್ ಮಾಡ್ಕೊಳ್ಬಹುದು. ವೆದರ್ ಯು ಕ್ಯಾನ್ ಡೂ ಇಟ್ ಇನ್ ಹಿಂದಿ, ಯು ಕ್ಯಾನ್ ಡೂ ಇಟ್ ಇನ್ ಕನ್ನಡ, ಯು ಕ್ಯಾನ್ ಡೂ ಇಟ್ ಇನ್ ಇಂಗ್ಲಿಷ್, ಓಕೆ, ಯು ಕ್ಯಾನ್ ಡೂ ಇಟ್ ಇನ್ ಫ್ರೆಂಚ್, ಯು ಕ್ಯಾನ್ ಡೂ ಇಟ್ ಇನ್ ಸ್ಪ್ಯಾನಿಷ್. ಓಕೆ, ಸೊ ಆ ತರ ಡಿಮಾಂಡ್ ಇದೆ. ಸೊ ನಿಮ್ಗೆ ಏನಾದ್ರು ಅಪ್ಪಿತಪ್ಪಿ ಅದೆಲ್ಲ ಲ್ಯಾಂಗ್ವೇಜ್ ಗಳು ಗೊತ್ತು, ನೀವು ಕೇಪಬಲ್ ಆಫ್ ಡೂಯಿಂಗ್ ಅ ಟ್ರಾನ್ಸ್ಲೇಷನ್, ಎಸ್ಪೆಷಲಿ ಸಬ್ ಟೈಟ್ಲಿಂಗ್. ಸ್ಪೀಕಿಂಗ್ ಆಫ್ ಸಬ್ ಟೈಟ್ಲಿಂಗ್, ಪರ್ಟಿಕ್ಯುಲರ್ ವೆಬ್ ಸೀರೀಸ್ಗೆ ಎಷ್ಟು 30,000-32,000 ಕೊಡ್ತಾ ಇದ್ದಾರೆ ಈಗ ಕನ್ನಡದಲ್ಲೇ ಕೂಡ. ಸ್ಟೂಡೆಂಟ್ಸ್ ಹು ಆರ್ ವರ್ಕಿಂಗ್ ವಿತ್ ಅವರ್ ಶಿವರಾಜ್ ಕುಮಾರ್ ಟೀಮ್ ಹೆಂಗ್ ವರ್ಕ್ ಮಾಡ್ತಾ ಇದೆ ಈಗ, ಅದನ್ನ ಹೊಸದ್ ಬಂದ್ರೆ ಸಬ್ ಟೈಟಲ್ಸ್ ಬರೆಗೆ ದೇ ಆರ್ ಪೇಯಿಂಗ್ ದಮ್ 30,000-32,000, ಬಿಕಾಸ್ ದೇರ್ ಮಾರ್ಕೆಟ್ ಇಸ್ ನಾಟ್ ಓನ್ಲಿ ಕರ್ನಾಟಕ, ದೇರ್ ಮಾರ್ಕೆಟ್ ಇಸ್ ದ ಹೋಲ್ ವರ್ಲ್ಡ್. ಓಕೆ, ಸೊ ಅದು ಕತೆ ಎಲ್ಲೇ ಚೆನ್ನಾಗಿದ್ರು ಕೂಡ ಅದು ಹೋಗುತ್ತೆ. ಸೊ ಯು ಆರ್ ಯೂಸಿಂಗ್ ದಟ್ ಮೀಡಿಯಾ, ಬಟ್ ನಮ್ಮ ಟ್ರಾನ್ಸ್ಲೇಟರ್ಸ್ ಜಾಬ್, ಬಟ್ ಎವ್ರಿಥಿಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ವರ್ಕ್. ನಾವೇನು ಕಾಣಿಸ್ಕೊಳ್ಳಲ್ಲ, ನಾವೇನು ಮಾಡೋದಿಲ್ಲ, ಬಟ್ ದ ಕ್ವಾಲಿಟಿ ಆಫ್ ದ ವರ್ಕ್ what you produce, or the quality of the content what you do on these platforms, or what you write as a part of the documentary narration work ಗಳಿಗೆ ಬರಿಬೇಕಾಗುತ್ತೆ, scripting ಗಳು ಬರಿಬೇಕಾಗುತ್ತೆ. So there is a kind of a huge demand. You can try your hands even in this particular thing. So ಹೇಳ್ದಂಗೆ ಒಂದು opportunity ಹೇಳ್ದಂಗೆ pay wise it's very well. There is nothing called as there is no pay ಅಂತ ಏನಿಲ್ಲ. So as and when depending upon the companies where you work. Okay, ನಾನು ಹೇಳ್ದಂಗೆ ನ್ಯೂಸ್ ಪೇಪರ್, if you work with Times of India, ಅವ್ರದೇ ಆದ ಟೈಮ್ಸ್ ನಾವು ಚಾನಲ್ ಇದೆ, ಅವ್ರದೇ ಅಂತ ಹೀರೋಸ್ ಫಿಲ್ಮ್ ಕಂಪನಿ ಇದೆ. ಸೊ ಒಂದೇ ಕಂಪನಿ ಎಲ್ಲಾ ತರ. ಸೊ ಇಫ್ ಯು ವರ್ಕ್ ಫಾರ್ ನ್ಯೂಸ್ ಪೇಪರ್, ದಿಸ್ ಇಸ್ ದ ಸ್ಯಾಲರಿ. ಇಫ್ ಯು ವರ್ಕ್ ಫಾರ್ OTT, ದಿಸ್ ಇಸ್ ದ ಸ್ಯಾಲರಿ. ಇಫ್ ಯು ವರ್ಕ್ ಫಾರ್ ಟೆಲಿವಿಷನ್ ಚಾನಲ್, ದಿಸ್ ಇಸ್ ದ ಸ್ಯಾಲರಿ. ಸೊ ಪೇ ವೈಸ್ ಆಲ್ಸೋ ಯು ಆರ್ ವೆರಿ ವೆಲ್ ಪೇಡ್. ಬಟ್ ಇನ್ನೊಂದು ಹೇಳೋದು, ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಐ ಡೋಂಟ್ ಸೇ ದೇರ್ ಇಸ್ ನೋ ಟ್ರಾನ್ಸ್ಲೇಟರ್ಸ್ ಓನ್ಲಿ ಅಂತ ಇರ್ಬೋದು, ಬಟ್ ಎಕ್ಸ್ಪ್ಲೋರ್ ಮಾಡಿಲ್ದೇ ಇರೋದ್ರಿಂದ ದೇರ್ ಈಸ್ ಅ ಲ್ಯಾಕ್ ಆಫ್ ಹ್ಯೂಮನ್ ರಿಸೋರ್ಸಸ್. ನಮ್ಗೆ ಬಂದು ಕಾಲೇಜಲ್ಲೇ ಕೇಳ್ತಾರೆ, ಮೇಡಮ್ ನಮ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ ಚೆನ್ನಾಗಿ ಬರೆಯೋರು ಯಾರೋ ಒಂದಿಬ್ರು ಕೊಡಿ. ನಮ್ಮ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ಇಂಗ್ಲಿಷ್ ಅಲ್ಲಿ ಬರೆಯಕ್ಕಾಗಲ್ಲ. ಅಥವಾ those who are very good in English, they can't write in Kannada. It means there is a problem. So a language plays very important. So ಒಂದು ಡೆಪ್ತ್ ಆಫ್ ಹ್ಯೂಮನ್ ರಿಸೋರ್ಸಸ್ ಇದೆ, ಇಲ್ಲ ಅಂತ ಏನಿಲ್ಲ. ಸೊ ಡಿಮಾಂಡ್, ಆಸ್ ಐ ಟೋಲ್ಡ್ ಯು, ಡಿಮಾಂಡ್ ಇಸ್ ಮೋರ್ ಬಟ್ ಸಪ್ಲೈ ಇಸ್ ಲೆಸ್. ಯಾಕಂದ್ರೆ ನೀವು ಹೇಳ್ದಂಗೆ ದಿನಕ್ಕೆ ಬೆಳಿಗ್ಗೆ ಆದ್ರೆ ಒಂದು OTT ಫಿಲ್ಮ್ಗಳು ಬರ್ತಾ ಇದೆ, ದಿನಕ್ಕೆ ಬೆಳಿಗ್ಗೆ ಆದ್ರೆ ನಿಮ್ಗೆ ಡಾಕ್ಯುಮೆಂಟರೀಸ್ ಗಳು ಬರ್ತಾ ಇದೆ, ನಿಮ್ಗೆ ದಿನಕ್ಕೆ ಬೆಳಿಗ್ಗೆ ಆದ್ರೆ ನ್ಯಾಷನಲ್ ಜಾಗ್ರಫಿಕ್ ಕನ್ನಡದಲ್ಲಿ ಬರ್ತಾ ಇದೆ, ನ್ಯಾಷನಲ್ ಜಾಗ್ರಫಿಕ್ ತಮಿಳಲ್ಲಿ ಬರ್ತಾ ಇದೆ. ನೀವು ನೋಡಿರ್ಬೋದು, ಯು ನೋ ಹೌ ಮಚ್ ದೇ ಗೆಟ್ ಪೇಡ್. ಅದನ್ನ ಯಾರು ನೋಡಲ್ಲ, ಬಟ್ ದೇರ್ ಈಸ್ ಅ ಡಿಮಾಂಡ್. ಇಫ್ ಯು ವಾಂಟ್ ಟು ಕ್ರಿಯೇಟ್ ಆಡಿಯನ್ಸ್, ಇಫ್ ಯು ವಾಂಟ್ ಪೀಪಲ್ ಟು ರೀಡ್, ಇಫ್ ಯು ವಾಂಟ್ ಪೀಪಲ್ ಟು ವಾಚ್ ಯುವರ್ ಸಿನಿಮಾ, ಓಕೆ, ಯು ನೀಡ್ ಟು ಹ್ಯಾವ್ ಅ ಟ್ರಾನ್ಸ್ಲೇಷನ್, ಯು ನೀಡ್ ಟು ಹ್ಯಾವ್ ಅ ಸಬ್ ಟೈಟಲ್ಸ್. ದಟ್ ಈಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ನಮ್ಮ ಕಡೆಯಿಂದ ಏನ್ ಹೇಳ್ಬೋದು ಅಂತ ಹೇಳಿದ್ರೆ,
academic importance is not so much realized. If we have a paper on translation, we do a paper on translation where we want students to understand the importance of it, but takers ಗಳಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಮೇಡಮ್ ಎರಡೆರಡು ಭಾಷೆ ಕಲಿಬೇಕು ನಮಗೆ ಬೇಡ ಅಂತ ಅಲ್ಲೇ at the very level of understanding, the very level of learning, many people back out thinking that so academic importance ಕೂಡ ಅಷ್ಟು ರಿಯಲೈಸ್ ಮಾಡ್ಕೊಂತ ಇಲ್ಲ. ಮತ್ತೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಇದೆ, ನಾನು ಹೇಳ್ದಂಗೆ ಆಡಳಿತವಾಗಿ ಅಡ್ಮಿನಿಸ್ಟ್ರೇಟಿವ್ ಟ್ರಾನ್ಸ್ಲೇಷನ್ಸ್ ಗಳಿರ್ಬೋದು, ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ PR ಆಕ್ಟಿವಿಟೀಸ್ ಗಳಲ್ಲಿ ಇರ್ಬೋದು, ಅಥವಾ ಯಾವ್ದೋ ಒಂದು ಕಂಟ್ರಿದ ಯಾರೋ ಒಬ್ರು ಮಿನಿಸ್ಟರ್ ಬರ್ತಾರೆ, ಸೊ ದೇ ವಿಲ್ ಬಿ ಲುಕಿಂಗ್ ಫಾರ್ ಇಂಟರ್ಪ್ರಿಟೇಟರ್ಸ್. ಮಾತಾಡಕ್ಕೆ ಇಂಟರ್ಪ್ರಿಟೇಟರ್ಸ್ ಯಾರು ಇರ್ತಾರೆ ಮೊದಲೆಲ್ಲ ನೋಡಿರ್ಬೋದಾಗಿತ್ತು. ವೆನ್ ಎವರ್ ದಿ ಇಂಡಿಯನ್ ಗವರ್ಮೆಂಟ್ ಐ ರಿಮೆಂಬರ್ ವೆನ್ ರಾಜೀವ್ ಗಾಂಧಿ ಇರ್ಬೋದು ಅಥವಾ ನರಸಿಂಹ ರಾವ್ಗಳು ಅವ್ರು ಇರ್ಬೋದು, ಆ ಪ್ರೈಮ್ ಮಿನಿಸ್ಟರ್ ಅವಾಗ ಯಾವಾಗ್ಲೂ ಹಿಂದೆ ಒಬ್ರು ಟ್ರಾನ್ಸ್ಲೇಟರ್ಸ್ ಇಂಟರ್ಪ್ರಿಟೇಟರ್ಸ್ ಕೂತ್ಕೊಂತ ಇದ್ರು, ನೋಡಿರ್ಬೋದು. ಈಗಿನ ಕಾಲದಲ್ಲಿ ದೇರ್ ಇಸ್ ನೋ, ಬಿಕಾಸ್ ದ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಲರ್ನಿಂಗ್ ದ ಲ್ಯಾಂಗ್ವೇಜಸ್. Okay, our prime minister can speak good Hindi, or maybe there are certain places where you can't speak the languages, where interpreters are necessary. So even in the government sectors also, there is a huge demand, because all the government things has to be put up in the local languages. ಅದನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ನಮ್ಮನ್ನ ಬರೀ ಬುಕ್ಗೆ ಮಾತ್ರ ಸೀಮಿತವಾಗಿರಬಾರ್ದು. ಸೊ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಯು ಕ್ಯಾನ್ ಅಪ್ಗ್ರೇಡ್ ಅಂಡ್ ಯು ಕ್ಯಾನ್ ಆಲ್ಸೋ ಎಕ್ಸ್ಪ್ಲೋರ್. ಮತ್ತೆ ನಾನು ಹೇಳ್ದಂಗೆ ಸ್ಕೂಲ್ ಲೆವೆಲ್ಗಳಲ್ಲಿ ಅಥವಾ ನಮ್ಮ ಕ್ಲಾಸ್ಗಳ ಲೆವೆಲ್ ಇವರು ಮಾಡ್ತಾರಂಗೆ how they are doing this number of courses where they want to introduce this translation, know the importance of translation. I think primary level ಅಲ್ಲೇ ಸ್ವಲ್ಪ ಹುಡುಗರಿಗೆ ಸ್ವಲ್ಪ ಇದು ಮಾಡಿದ್ರೆ ಅಥವಾ ಇಂಡಿವಿಜುವಲ್ಸ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಸ್ವಲ್ಪ ಪುಷ್ ಕೊಟ್ರೆ, I think it is going to be beneficial even in the future also. Last but not the least, last thing is all said and done, ನಾನು ಏನೇನೇ ಹೇಳ್ದೆ ಏನೇ ಆಗಿರ್ಬೋದು, ಇಂಡಿವಿಜುವಲ್ ಆಗಿ if there is no passion, I enjoy teaching, I enjoy speaking, I enjoy doing cinema, I enjoy doing radio programs because it's individual passion. So ನಾನು ಏನೇ ಹೇಳಿರ್ಬೋದು, ಮೀಡಿಯಾದಲ್ಲಿದೆ, ಅಡ್ವರ್ಟೈಸಿಂಗ್ ಇದೆ, ಫಿಲ್ಮ್ಸ್ ಇದೆ, OTT ಇದೆ, ಕಲಿಬೇಕು ಎಷ್ಟೇ ಹೇಳಿದ್ರು, until and unless ನಾನು as a translator, if I don't want to grow, as a teacher, if I don't want to grow, okay, then it is very difficult. So individual passion, individual dedication, ಮತ್ತೆ ಅಂದ್ರೆ ಇಂಟಿಗ್ರಿಟಿ ನಮ್ಗೆ ಇರಬೇಕು, ನಮ್ಮ ಏನೋ ಮಾಡಬೇಕು, ಏನೋ ಸಾಧಿಸಬೇಕು ಅಂತ ಅಂದ್ಬಿಟ್ಟು. So that is very much important. So if you are individual, I think things can work out in a proper way. I'll stop it here, and it's a discussion time. Any question or you can ask me some questions. ಹಲೋ ಮ್ಯಾಮ್, ನಮಸ್ತೆ. ನಾನ್ ಸ್ಮಿತಾ, ನಿಮ್ ಸ್ಟೂಡೆಂಟ್. ಹೇಳಿ ಸ್ಮಿತಾ, ಗೊತ್ತಾಯ್ತು ಸ್ಮಿತಾ ಪ್ರಕಾಶ್ ಅಂತ ಅನ್ಕೊಂಡೆ, ಹೇಳಿ. ಮ್ಯಾಮ್, ಇದು ಅದೇ ನೀವು ಆಪರ್ಚುನಿಟೀಸ್ ಹೇಳಿದ್ರಿ, ಅದೇ ಈಗ ನಾನ್ ಸದ್ಯ ಫ್ರೀಲಾನ್ಸ್ ಮಾಡ್ತಾ ಇರೋದು ಟ್ರಾನ್ಸ್ಲೇಷನ್ ಅಲ್ಲಿ. ನನ್ಗೆ ಅದೇ ಈ OTT ನನ್ ಸಬ್ ಟೈಟಲ್ಸ್ ಸ್ವಲ್ಪ ನಂಗೆ ಇಂಟ್ರೆಸ್ಟ್. ಇದು ಎಲ್ಲಿ ನನ್ಗೆ ಈ ತರ ಟ್ರಾನ್ಸ್ಲೇಷನ್ ಪ್ರಾಜೆಕ್ಟ್ ಗಳು ಸಿಗತ್ತೆ ಏನೋ, ಈ ತರದ್ದು ಇದು ಪ್ಲಾಟ್ಫಾರ್ಮ್ ಗೊತ್ತಾಗ್ತಿಲ್ಲ ಮೇಡಮ್. ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಐ ಟೋಲ್ಡ್ ಯು, ಸಿ ಅರ್ಲಿಯರ್ ಐ ಜಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಬಿಕಾಸ್ ಇಟ್ ಇಸ್ ವೆರಿ ಕರೆಂಟ್ ಆಗಿರೋದನ್ನ ಹೇಳ್ತಾ ಇದ್ದೀನಿ. ಈಗ ಮೆನಿ ಆಫ್ ದ ಫಿಲ್ಮ್ ಆಕ್ಟರ್ಸ್ ಗಳು ಏನ್ ಮಾಡಿದ್ರೆ, ಈಗೆಲ್ಲ OTT ಗೆ ಜಂಪ್ ಆಗಿದೆ. ಐ ಟೋಲ್ಡ್ ಯು ಅಬೌಟ್ ದಿ ಪ್ರೊಡಕ್ಷನ್ ಹೌಸ್ ಆಫ್ ಶಿವರಾಜ್ ಕುಮಾರ್ ಇರ್ಬೋದು, ದ ಪ್ರೊಡಕ್ಷನ್ ಹೌಸ್ ಆಫ್ ರಾಘವೇಂದ್ರ ರಾಜ್. ಅಲ್ಲಿ ಡಿಮಾಂಡ್ಸ್ ಇದೆ, ಆಯ್ತಾ. ಸೊ ನೀವು ಅಲ್ಲಿ ಹೋಗಿ ನಿಮ್ಮ CV-ಗಳನ್ನ ಏನಾದ್ರು ಕೊಟ್ಟು, ಯಾವುದೇ ಪ್ರೊಡಕ್ಷನ್ ಹೌಸಸ್ ಅಂತ ಇರುತ್ತೆ, ಯು ಹ್ಯಾವ್ ಟು ಗೋ ವಿಸಿಟ್ ದೇರ್ ಆಫೀಸಸ್, ಡ್ರಾಪ್ ಎ ರೆಸ್ಯೂಮ್ ಸೇಯಿಂಗ್ ದಟ್ ನಂಗೆ ಹಿಂಗೆ ಫಾರ್ ಎಕ್ಸಾಂಪಲ್ ನಂಗೆ ಟ್ರಾನ್ಸ್ಲೇಷನ್ಸ್ ಗಳು ಬರುತ್ತೆ, ಸೊ ನಾನು ಸಬ್ ಟೈಟ್ಲಿಂಗ್ ಅಲ್ಲಿ ನಾನು ಎಕ್ಸ್ಪರ್ಟ್ ಇದ್ದೀನಿ ಅಥವಾ ನಂಗೆ ಒಂದು ಪ್ಯಾಷನ್ ಇದೆ ಕೊಟ್ರೆ, ವೆನ್ ಎವರ್ ದೇರ್ ಇಸ್ ಎ ಡಿಮಾಂಡ್, ಸೊ ಯೂಶಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಪೇ ವೈಸ್ ಏನಾರು ಇದ್ರೆ, ಸೊ ರಿಕ್ವೈರ್ಮೆಂಟ್ಸ್ ಅವರೇ ನಿನ್ನ ಕರೆಸ್ತಾರೆ, ಸೊ ದೇ ಕ್ಯಾನ್ ಅಪ್ಲೈ. ಸೊ ಒಂದು ಬ್ರೇಕ್ ಸಿಗೋ ತನಕ ಅಷ್ಟೇ ಸ್ಮಿತಾ. ಒನ್ಸ್ ಯು ಗೆಟ್ ಅ ಬ್ರೇಕ್ ಅಂಡ್ ಒನ್ಸ್ ದೇ ಸ್ಟಾರ್ಟ್ ಲೈಕಿಂಗ್ ಯೋರ್ ವರ್ಕ್, ಸೊ ದಟ್ ವಿಲ್ ಬಿ ಕಂಟಿನ್ಯೂಸ್ ಪ್ರೋಸೆಸ್. ಮತ್ತೆ ನೀವು ಹೇಳ್ದಂಗೆ ಅದು ನೀವು ವಾಟ್ ಯು ಕಾಲ್, ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಆಸ್ ಅನ್ ಔಟ್ಸೋರ್ಸಿಂಗ್ ತರ. ಔಟ್ಸೋರ್ಸ್ ತಕೊಂಡು ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ದ ವರ್ಕ್ ಆಟೋಮೆಟಿಕಲಿ. ಅದೇ ಹೇಳಿದ್ನಲ್ಲ, ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ನಿಮ್ಗೆ ಒಂದಿಂದ ಒಂದು ನೆಟ್ವರ್ಕಿಂಗ್ ಶುರು ಆಗುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ದಟ್ ನೆಟ್ವರ್ಕಿಂಗ್ ಅಂಡ್ 1ರಿಂದ 10 ಆಗುತ್ತೆ, 10ರಿಂದ 100 ಆಗೋ ಚಾನ್ಸಸ್ ಇರುತ್ತೆ. ಬಟ್ ಫಸ್ಟ್ ಬ್ರೇಕ್ ಸ್ವಲ್ಪ ಇದು. ಬಟ್ ಆಸ್ ಐ ಟೋಲ್ಡ್ ಯು, ಯು ಕ್ಯಾನ್ ವಿಸಿಟ್ ದೀಸ್ ಆಫೀಸಸ್ ಹೂ ಆರ್ ಡೂಯಿಂಗ್ ದಿಸ್ OTT ಪ್ರೊಡಕ್ಷನ್. ಈಗ ಮೆಟ್ರೋ ಸಾಗಾ ಅಂತ ಇದೆ, ಸೊ ದೇ ಆರ್ ಇಂಟು ಯೂಟ್ಯೂಬರ್ಸ್. ಓಕೆ, ಮೆಟ್ರೋ ಸಾಗಾ ಅಂತ. ಸೊ ಅವ್ರದೊಂದು ಟೀಮ್ ಇದೆ, 6 ಜನ 8 ಜನ ಟೀಮ್ ಇದೆ. ಅವರೇ ಸ್ಟೋರೀಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ, ಸೊ ಅವರೇ ಸಬ್ ಟೈಟಲ್ಸ್ ಮಾಡ್ತಾರೆ, ಅವರೇ ವಿಡಿಯೋಸ್ ಮಾಡ್ತಾರೆ, ಅವರೇ ಮ್ಯೂಸಿಕ್ ಎಲ್ಲ ಮಾಡ್ತಾರೆ. So if you can join these kind of group, okay, as a translator, so that will be much more better. You can do a dialogue writing, or you can take ideas from somewhere else and you can put it into Kannada. You can do it. So ಆ ತರ ಮಾಡಿದಾಗಲೂ ಕೂಡ ನಿಮಗೆ ಕೆಲಸಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. You can try it out. I'll give you some lead about this particular thing. You can try it, Smita. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. Thank you, ma'am. ಮ್ಯಾಮ್, ನಾನು ರೇಷ್ಮಾ ಅಂತ. ನನ್ನ ಕ್ವಶನ್ ಬಂದ್ಬಿಟ್ಟು, ಹೌ ಟು ಮೇಕ್ ಡಾಕ್ಯುಮೆಂಟರಿ ಫಿಲ್ಮ್ಸ್. Actually, I'm very much interested in documentary films. Is it need any training, or can you please guide me in this regard? How can we enter in this field? Okay, I know that the kind of question what you have asked is completely different from what I thought. But as you're speaking about documentary, and as I come from the electronic media and we keep doing
some documentaries at the college level and university level. Obviously, a technical training is a must to produce documentaries. Okay, like as I told, there are different stages of production. So where I don't know what kind of stage you are interested in. The pre-production ಅಂತ ಹೇಳ್ತೀವಿ. Pre-production ಅಲ್ಲಿ planning ಇರುತ್ತೆ, ಏನೇನು ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಸ್ಟೋರಿ ಲೈನ್ಸ್ ಇರುತ್ತೆ, ಸೆಲೆಕ್ಷನ್ ಆಫ್ ಆರ್ಟಿಸ್ಟ್ ಇರುತ್ತೆ, ಸೆಲೆಕ್ಷನ್ ಆಫ್ ಟಾಪಿಕ್ಸ್ ಅಂತ ಇರುತ್ತೆ. ಆಮೇಲೆ ಪ್ರೊಡಕ್ಷನ್ಗೆ ಹೋಗ್ತೀರಾ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಗೆ ಹೋಗ್ತೀರಾ. ಸೊ ಇಟ್ ಈಸ್ ಕಂಪ್ಲೀಟ್, ಆಸ್ ಐ ಟೋಲ್ಡ್, documentary is complete something where you capture reality. It is not a scripted one. Okay, but a basic technical knowledge about camera, scripting, then what you call finance, then completely about the proposal writing. Other ಸ್ವಲ್ಪ ideas ಇದ್ರೆ it will be very easy ಅಂತ ನನಗೆ ಅನ್ಸುತ್ತೆ. ತುಂಬಾ ಕಷ್ಟ ಆಗಕ್ಕೆ ಚಾನ್ಸ್ ಆಗುತ್ತೆ. ಇಲ್ಲ ಅಂತ ಅಂದ್ರೆ I would suggest you to work with some good documentary makers in the state, where you can go to government organizations, government of Karnataka Information Broadcasting Ministry ಅಂತ ಇರುತ್ತೆ. ಸೊ ಅವರು ಡಾಕ್ಯುಮೆಂಟರೀಸ್ ಗಳನ್ನ ಮಾಡ್ತಾ ಇರ್ತಾರೆ. ಸೊ ನೀವು ಏನಾದ್ರು ಅವ್ರ ಪರ್ಮಿಷನ್ ತಕೊಂಡು you can just be with them for 1 month, 2 months, 3 months. Maybe you'll get some idea. So basic knowledge is ತುಂಬಾ important ಆಗುತ್ತೆ. All of a sudden you can't be a documentary maker, but maybe being with some people like assistants ತರ work ಮಾಡಿ ಒಂದು ಐಡಿಯಾ ಗೇನ್ ಮಾಡಿ, then I think you can proceed further. That would be a better idea. ಓಕೆ ಮ್ಯಾಮ್, ಆಕ್ಚುಲಿ ನಾನು ಒಬ್ಬ ವ್ಯಕ್ತಿ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮೂವಿ ಪ್ರೊಫೈಲ್ ಮಾಡ್ಬೇಕಂತ ಮಾಡಿದ್ದೆ. ಸ್ಕ್ರಿಪ್ಟ್ ನಾನೇ ರೆಡಿ ಮಾಡಿದ್ದೆ. ಸೊ ಐ ವಾಂಟೆಡ್ ಟು ಗಿವ್ ಫೈನಾನ್ಷಿಯಲ್ ಇದು ಆಲ್ಸೋ ಅಸಿಸ್ಟೆನ್ಸ್ ಆಲ್ಸೋ. ಬಟ್ ನನಗೆ ಆ ಫೀಲ್ಡ್ ಅಲ್ಲಿ ಹೇಗೆ ಎಂಟರ್ ಮಾಡಿ, ಆಕ್ಚುಲಿ ಕ್ಯಾಮ್ರಾ ನಾನು ಅದರ ಬಹಳಷ್ಟು ವಿಡಿಯೋಸ್ ರೆಕಾರ್ಡಿಂಗ್ ಮಾಡಿದ್ದೀನಿ, ಬಹಳಷ್ಟು ಇಂಟರ್ವ್ಯೂಸ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಬಟ್ ಅದನ್ನ ಓವರ್ ಆಲ್ ಒಂದು ಮೂವಿ ಆಗಿ ಅದನ್ನ ಪರಿವರ್ತನೆ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ನನಗೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಇವಾಗ ತುಂಬಾ ಏಜೆನ್ಸೀಸ್ ಗಳಿದೆ ಆಯ್ತಾ. ದೋಸ್ ಪೀಪಲ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಏಜೆನ್ಸೀಸ್ ಅಂತ ಇರ್ತಾರೆ. ಸೊ ಕ್ಯಾನ್ ಹೆಲ್ಪ್ ಯು. ಫಾರ್ ಎಕ್ಸಾಂಪಲ್, ಇಂತ ಕಂಟೆಂಟ್ ಎಲ್ಲ ಇದೆ, ಬಟ್ ಯು ಡೋಂಟ್ ನೋ ಹೌ ಟು ಅರೇಂಜ್ ಇಟ್, ಆರ್ ಯು ಡೋಂಟ್ ನೋ ಹೌ ಟು ಡೂ ದ ಟೈಟ್ಲಿಂಗ್, ಆರ್ ಮೇಬಿ ಯು ಡೋಂಟ್ ನೋ ಹೌ ದ ಥಿಂಗ್ಸ್ ಹ್ಯಾಸ್ ಟು ಬಿ ಸೀಕ್ವೆನ್ಸ್ಡ್ ಅಂತ. ಸೊ ಯು ಹ್ಯಾವ್ ಸಮ್ ಔಟ್ಸೋರ್ಸ್ ಏಜೆನ್ಸೀಸ್ ಗಳಿರುತ್ತೆ ಅಥವಾ ಪ್ರೊಡಕ್ಷನ್ ಹೌಸಸ್ ಗಳಂತ ಇರುತ್ತೆ, ವೇರ್ ಯು ಕ್ಯಾನ್ ಜಸ್ಟ್ ಗೋ ಸ್ಪೀಕ್ ಟು ದ ಪೀಪಲ್ ಅಂಡ್ ಟೆಲ್ ದೆಮ್, ಸಿ ನಂದು ಕಂಟೆಂಟ್ ಎಲ್ಲ ಇದೆ, ಸೊ ಒಂದು ಎಡಿಟಿಂಗ್ ಗಳನ್ನ ಮಾಡ್ಕೊಡಿ ಅಥವಾ ಮ್ಯೂಸಿಕ್ ನ ಆಡಿ ಮಾಡಿಕೊಡಿ, ನಂಗೆ ಸೀಕ್ವೆನ್ಸಿಂಗ್ ಮಾಡ್ಕೊಡಿ ಅಂತಂದ್ರೆ ದೇ ವಿಲ್ ಆಸ್ಕ್ ಯು, ದೇ ವಿಲ್ ಚಾರ್ಜ್ ಯು ಸಮ್ ಮನಿ. ಓಕೆ, ಬೇಸ್ಡ್ ಆನ್ ದಿ ನಂಬರ್ ಆಫ್ ಅವರ್ಸ್ ವಾಟ್ ಯುವರ್ ಡಾಕ್ಯುಮೆಂಟ್ ಇಸ್. 5 ನಿಮಿಷ 10 ನಿಮಿಷ ನೋಡ್ತಾರೆ. ಮತ್ತೆ ನೀವು ಎಲ್ಲಿ ಅದನ್ನ ಪ್ರದರ್ಶನ ಮಾಡ್ತೀರಾ, ವೆದರ್ ಇಟ್ ಈಸ್ ಇಂಟರ್ನ್ಯಾಷನಲ್ ಇರುತ್ತಾ ಅಥವಾ ಸ್ಟೇಟ್ ಲೆವೆಲ್, ಅದನ್ನು ನೋಡ್ತಾರೆ ಎಲ್ಲಾನು. ಬೇಸ್ಡ್ ಆನ್ ಯುವರ್ ಆಡಿಯನ್ಸ್, ಬೇಸ್ಡ್ ಆನ್ ಯುವರ್ ಟಾಪಿಕ್, ದೇ ವಿಲ್ ಚಾರ್ಜ್ ಯು ಸರ್ಟನ್ ಮನಿ. ಸೊ ನಿಮ್ಗೆ ಅದು ಒಂದು ಯು ಕ್ಯಾನ್ ಗೋ ಅಂಡ್ ಡೂ ದಿಸ್ ಔಟ್ಸೋರ್ಸಿಂಗ್ ಅಲ್ಲಿ. ಸ್ಟುಡಿಯೋಸ್ ಅಂತ ಇರ್ತಾರೆ ಬ್ಯಾಂಗ್ಳೂರಲ್ಲಿ, ಸುಮಾರು ಏಜೆನ್ಸೀಸ್ ಗಳಿದೆ, who will do all your editing work and they'll give you the compact work ಕೊಡ್ತಾರೆ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. So for that you need to pay because you haven't learned anything. So ಅವರು ನಿಮ್ಗೆ ಟೆಕ್ನಿಕಲ್ ಆಗಿ all the inputs ಕೊಟ್ಟು they'll produce the end product ನಿಮ್ಗೆ ಕೊಡ್ತಾರೆ. ಆತರ ಒಂದು ಆಪ್ಷನ್ಸ್ you can try. Okay, thank you. Ma'am, can we have your number? ಏನಾದ್ರು ಫರ್ದರ್ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಶೇರ್ ಮಾಡ್ತಾರೆ ಮ್ಯಾಮ್, ಇವರು ಆರ್ಗನೈಸರ್ ಶೇರ್ ಮಾಡ್ತಾರೆ, ಹೇಳಿದ್ದೀನಿ ಅದು ಶೇರ್. ಎಸ್ ಎಸ್ ಮ್ಯಾಮ್, ಥ್ಯಾಂಕ್ ಯು. ಹೌದಾ, ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತೀನಿ ಬಿಡಿ ಮ್ಯಾಮ್, ಐ ಜಸ್ಟ್ ರೈಟ್ ಇಟ್. ಓಕೆ 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 ಓಕೆ. ಇಂಟರ್ನೆಟ್ ಪ್ಲಾಟ್ಫಾರ್ಮ್, ನೆಟ್ಫ್ಲಿಕ್ಸ್, ಪ್ರೈಮ್ ಎಕ್ಸೆಟ್ರಾ, ಆನ್ಲೈನ್ ಪ್ಲಾಟ್ಫಾರ್ಮ್. ಹೌದಾ, ನೋಡ್ತೀನಿ. ಹಲೋ ಮ್ಯಾಮ್. ಹೇಳಿ ಹೇಳಿ ಮ್ಯಾಮ್, ಸುಮಾ ಅಂತ. ಮ್ಯಾಮ್, ಇದ್ರದ್ದು ಏನದು, ನೀವು ಸಬ್ ಟೈಟ್ಲಿಂಗು ಮತ್ತೆ ಇದು ಬೇರೆ ಟ್ರಾನ್ಸ್ಲೇಷನ್ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೇನಾದ್ರು ಸ್ಪೆಷಲ್ ಟ್ರೈನಿಂಗ್ ಅಥವಾ ಅದ್ರದ್ದೇನಾದ್ರು ಕೋರ್ಸ್ಗಳು ಆ ತರದ್ದೇನಾದ್ರು ಇದೆಯಾ ನಮ್ಗೆ? ಮ್ಯಾಮ್ ಈಗ ಇಲ್ಲ, ಸಿ OTT ಇಸ್ ಎ ವೆರಿ ನ್ಯೂ ಎಂಟಿಟಿ. OTT ಅನ್ನೋದು ಈಗ ಒಂದ್ 2-3 ವರ್ಷದಿಂದ ಬಂದಿರೋಂಥದ್ದು. ಸೊ ಈಗೇನ್ ಮಾಡ್ತಾ ಇದಾರೆ, ಯಾರು ಮೊದ್ಲೆಲ್ಲಾನು ಸ್ಕ್ರಿಪ್ಟಿಂಗ್ ಎಲ್ಲ ಕಲ್ತ್ಕೊಂಡ್ರು, DD ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಗಳಲ್ಲಿ, ಫಿಲಂ ಗಳಲ್ಲಿ ಕೆಲಸ ಮಾಡ್ತಾರೆ, ಅಂತವ್ರೆ ಮಾಡ್ತಾ ಇದಾರೆ. ಸೊ ಬಟ್ ಇವಾಗ ಕೆಲವು ಹುಡುಗರುಗಳಿಗೆ ತುಂಬಾ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, ಇಂಗ್ಲಿಷ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮನೇಲೆ ಕುತ್ಕೊಂಡು ನೀವು ಇನ್ನೊಂದು ಹ್ಯಾವ್ ಟು ವರ್ಕ್ ಅಂಡರ್ ಎನಿಬಡಿ. ಸೊ ಪ್ರಾಜೆಕ್ಟ್ ಬಂತು, ಪ್ರಾಜೆಕ್ಟ್ ಮಾಡಿದ್ರೆ ದುಡ್ಡು ತಗೊಂಡ್ರಿ, ಅಷ್ಟೇ ನಿಮ್ದು ಕೆಲಸ. ಸೊ ಯಾವಾಗ ನಿಮ್ಮ ಕೆಲಸಗಳು ಲೈಕ್ ಆಗುತ್ತೆ, ಸೊ ದೆನ್ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಮೋರ್ ಅಂಡ್ ಮೋರ್ ಆಪ್ಷನ್ಸ್ ದೇ. ಓಕೆ, ಅದೇ ಹೇಳಿದ್ದು ನಾನು, ಯು ಹ್ಯಾವ್ ಟು ಗೆಟ್ ಅ ಬ್ರೇಕ್. ನೀವು ಒಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು. ಈಗ ನೆಟ್ಫ್ಲಿಕ್ಸ್ ಅಂತ ಇರುತ್ತೆ ಅಥವಾ ನಮ್ಮ ಅಮೆಝಾನ್ ಅಂತ ಇದೆ. ಸೊ ಯು ಹ್ಯಾವ್ ಟು ರೈಟ್ ಇಟ್ ಟು ದೆಮ್, ಯು ಟು ರಿಕ್ವೆಸ್ಟ್. ಯು ಕ್ಯಾನ್ ಜಸ್ಟ್ ಡ್ರಾಪ್ ಅ ರೆಸ್ಯೂಮೆ, ಡ್ರಾಪ್ ಅ CV of yours and give ನಿಮ್ಮ ಪಾಸ್ಟ್ ವರ್ಕ್ ಗಳೆಲ್ಲ ಏನಾರು ಆಗಿದ್ರೆ ಒಂದು ಐಡಿಯಾ ವಿತ್ ಯುವರ್ ವರ್ಕ್ ಬಗ್ಗೆ ಏನಾದ್ರು ಕೊಟ್ಟವ್ರಿಗೆ ಇಷ್ಟ ಆದ್ರೆ ಅವ್ರಗಳೇ ಕರ್ಸ್ಕೋ. ದೇರ್ ಇಸ್ ಲಾಟ್, ತುಂಬಾ ಕೆಲಸ ಇದೆ ಅವ್ರಿಗೆ ಬೇಕು. ದಟ್ ಈಸ್ ನೆಟ್ವರ್ಕಿಂಗ್. ಐ ಅಗ್ರಿ.
ಬಟ್ ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಇಂಟ್ರೆಸ್ಟ್ ಇದೆ ಬಟ್ ಅಷ್ಟೊಂದು ಸ್ಕಿಲ್ ಇಲ್ಲ, ನನ್ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಹೌ ಟು ಗೋ ಮೀನ್ ಇಸ್ ದೇರ್ ಎನಿ ಕೋರ್ಸ್ ಆರ್ ಎನಿಥಿಂಗ್ ಐ ಕ್ಯಾನ್ ಡೂ ಇಟ್ ಆರ್ ಇಟ್ಸ್ ಆನ್ ಮೈ ಓನ್ ಐ ಹ್ಯಾವ್ ಟು ಡೂ ಇಟ್? ಮ್ಯಾಮ್ ಆತರ ಅಂತ see now everything is there on your website. Even if you go to any YouTube and if you can just click a video related to language development, video related to subtitling ಅಂತ ಕೊಟ್ರೆ ನಿಮ್ಗೆ ಅಷ್ಟೊಂದು ಸಿಗುತ್ತೆ. ಸೊ ಸೆಲ್ಫ್ ಲರ್ನಿಂಗ್ ಕೂಡ ಮಾಡ್ಕೊಳ್ಬಹುದು. ಈಗ ನಿಮ್ಗೆ ಒಂದು ಐಡಿಯಾ ಇರೋದ್ರಿಂದ ಒಂದು 60-70% ಯು ಹ್ಯಾವ್ ಆಲ್ ದಿ ಐಡಿಯಾ. ಓನ್ಲಿ ಥಿಂಗ್ ಇಸ್ ಯು ವಾಂಟ್ ಟು ಟ್ಯೂನ್ ಇಟ್, ಸ್ವಲ್ಪ ಟ್ಯೂನ್ ಅಪ್ ಮಾಡ್ಕೊಂಡು ಸ್ವಲ್ಪ ರಿಫೈನ್ ಮಾಡ್ಕೊಳ್ಬೇಕಂತ ಇದ್ದೀರಾ. ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಸ್ಪೀಕ್ ಟು ಸಮ್ ಆಫ್ ದಿ ಪೀಪಲ್ ಆರ್ ಆಲ್ರೆಡಿ ವರ್ಕಿಂಗ್. ಅವರಿಂದ ಒಂದು ಡಿಸ್ಕಷನ್ಸ್ ಗಳ ತರ ಅಥವಾ ಅವರಿಂದ ನೆಟ್ವರ್ಕ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಸೆಕೆಂಡು, ಎಲ್ಲಿ ಆನ್ಲೈನ್ ಅಲ್ಲೇ ಸುಮಾರು ಪ್ರೋಗ್ರಾಮ್ಸ್ ಗಳು ಮತ್ತೆ US ಅಲ್ಲೂ ಕೂಡ ಸುಮಾರು ಡಿಪ್ಲೊಮಾ ಪ್ರೋಗ್ರಾಮ್ಸ್ ಗಳೆಲ್ಲ ಈಗ ಇದೆ ಸ್ಕ್ರಿಪ್ಟಿಂಗ್ ಬಗ್ಗೆ, ಸಬ್ ಟೈಟ್ಲಿಂಗ್ಸ್ ಬಗ್ಗೆ ಎಲ್ಲಾನು. ಸೊ ನೀವೇನ ಅದ್ರಲ್ಲಿ ಕ್ರಿಪ್ಸ್ ಯೂನಿವರ್ಸಿಟಿ ಅಂತ ಒಂದಿದೆ. ಸೊ ಅದ್ರಲ್ಲಿ ಕೂಡ ಸುಮಾರು ಪ್ರೋಗ್ರಾಮ್ಸ್ ಇದೆ. ದೇ ಹ್ಯಾವ್ ಒನ್ ಲಾಟ್ ಆಫ್ ಪ್ರೋಗ್ರಾಮ್. ಮತ್ತೆ ಇನ್ನೊಂದು ವೆಬ್ಸೈಟ್ ಒಂದಿದೆ, ಅದನ್ನು ಹೇಳ್ತೀನಿ. ಥೌಸಂಡ್ಸ್ ಆಫ್ ಕೋರ್ಸಸ್ ಆರ್ ಅವೈಲೇಬಲ್. ಅಲ್ಲಿ ಸ್ಕ್ರಿಪ್ಟಿಂಗ್ ಬಗ್ಗೆ ಮತ್ತೆ ಸಬ್ ಟೈಟ್ಲಿಂಗ್ ಬಗ್ಗೆ ಒಂದು ಇರುತ್ತೆ. ಸೊ ನೀವು ಅದನ್ನ ಸ್ವಲ್ಪ ರೆಫರ್ ಮಾಡಿ. ಇಫ್ ಯು ಕ್ಯಾನ್ ಜಸ್ಟ್ ಎನ್ರೋಲ್, ಅದ್ರ 500, 600, 1000 rupees ಒಳಗಡೆ ಇದೆ. 1 week ಕೋರ್ಸ್, 15 days ಕೋರ್ಸ್ ಅಂತ ಇದೆ. ಸೊ ಬೇಸ್ಡ್ ಆನ್ ದಟ್ ನೀವು ಸ್ವಲ್ಪ ಡೆವಲಪ್ ಮಾಡ್ಕೊಂಡ್ರೆ ಐ ಥಿಂಕ್ ದಟ್ ವಿಲ್ ಬಿ ಮಚ್ ಮೋರ್ ಹೆಲ್ಪ್ಫುಲ್ ಟು ಯು. ಓಕೆ, ಥ್ಯಾಂಕ್ ಯು. UDMEY ಅಂತ ಉಡೇಮ್ ಅಂತ ಒಂದು ವೆಬ್ಸೈಟ್ ಅಲ್ಲಿ ಅದನ್ನ ಯು ಕ್ಯಾನ್ ಎನ್ರೋಲ್ ಇನ್ ಟು ಎನಿ ನಂಬರ್ ಆಫ್ ಕೋರ್ಸಸ್. ಅಲ್ಲಿ ಹುಡುಕಿ, ಅಲ್ಲಿ ಇರುತ್ತೆ, ಉಡೇಮ್ ಅಲ್ಲಿ ಇರುತ್ತೆ ಒಂದು ಸ್ಕ್ರಿಪ್ಟಿಂಗ್ ಅಂಡ್ ಸಬ್ ಟೈಟ್ಲಿಂಗ್ ಅಂತ. ಸೊ ಐ ಥಿಂಕ್ ದಟ್ ವಿಲ್ ಬಿ ಮೋರ್ ದೆನ್ ಎನಫ್ ಫಾರ್ ಯು ಮ್ಯಾಮ್. ಸ್ವಲ್ಪ ರಿಫೈನ್ ಆಗುತ್ತೆ. On the job you learn a lot. On the job you will start learning a lot. ನಮಸ್ತೆ ಮೇಡಮ್. ಹಲೋ ಮ್ಯಾಮ್, ನಮಸ್ಕಾರ. ಒಂದು ಪ್ರಶ್ನೆ ಏನು ಅಂದ್ರೆ, ಈ ಮೀಡಿಯಾದಲ್ಲಿ ಏನು ಸ್ಟ್ಯಾಂಡರ್ಡ್ ಆಫ್ ಲ್ಯಾಂಗ್ವೇಜ್ ಇದೆ ಅದು ದಿನದಿಂದ ದಿನಕ್ಕೆ ಹೋದಂಗೆ ಪೋರ್ ಆಗ್ತಾ ಹೋಗ್ತಾ ಇದೆ. ಅದನ್ನ ಯಾರಾದ್ರೂ ಕಂಟ್ರೋಲ್ ಮಾಡೋರು ಇದಾರಾ? ಆ ತರದ್ ಏನಾದ್ರು ಒಂದು ಏಜೆನ್ಸಿ ಇದೆಯಾ? ಯಾಕಂದ್ರೆ ಈಗ ಬರ್ತಾ ಇರೋ ಇದನ್ನ ನೋಡಿದ್ರೆ TVC ನೋಡ್ಬೋದು ಅಥವಾ ಇವನ್ ಡಾಕ್ಯುಮೆಂಟ್ರಿಲೂ ಕೂಡ ಎಷ್ಟೊಂದು ತಪ್ಪುಗಳಿವೆ, ಎಷ್ಟೊಂದು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇದೆ ಅಂತಂದ್ರೆ ಕೇಳಕ್ಕೆ ಒಂಥರ ಆಗತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡಿದ್ರೆ ಸಾಮಾನ್ಯವಾಗಿ ಯಾರು ಈಗ ನಮ್ಮಂತವ್ರು ಯಾರಾದ್ರೂ ಇಂಟ್ರೆಸ್ಟ್ ಇದ್ದವ್ರು ಅದನ್ನ ಕೇಳ್ತಾನೆ ಕಲಿಬಹುದಲ್ಲ. ಅದರ್ವೈಸ್ ನಾವು ತಪ್ಪನ್ನೇ ಕೇಳಿ ಕಲ್ತ್ರೆ ತಪ್ಪನ್ನೇ ನಾವು ಮತ್ತೆ ಅದನ್ನ ರಿಪೀಟ್ ಮಾಡ್ತೀವಿ. ಆ ತರದ್ ಏನಾದ್ರು ಕಂಟ್ರೋಲಿಂಗ್ ಏಜೆನ್ಸೀಸ್, ಕಂಟ್ರೋಲಿಂಗ್ ನಿಮ್ಗೆ ಗೊತ್ತು ಮೀಡಿಯಾ ಅಂದ್ರೆ ಡೆಮೋಕ್ರಸಿಲಿ ಫ್ರೀ ಅಂತ. ಓಕೆ, ನಮ್ದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಭಾಷೆ ಪ್ರಯೋಗ, ಮತ್ತೆ ಜನಗಳು ಯಾರು ಕ್ವೆಶನ್ ಮಾಡ್ತಾ ಇಲ್ವೇ, ಅದೇ ಪ್ರಾಬ್ಲಮ್ ಆಗಿರೋದು. ನೋಬಡಿ ಕ್ವೆಶನ್ಸ್. ಕ್ವೆಶನಿಂಗ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಥಿಂಗ್. ಈಗ ನೀವ್ ಕ್ವೆಶನ್ ಮಾಡಿದ್ರಿ ಅಥವಾ ನಾನ್ ಕ್ವೆಶನ್ ಮಾಡ್ತೀವಿ ಅಥವಾ ಹರ್ಷ ಕ್ವೆಶನ್ ಮಾಡ್ತಾರೆ ಅಥವಾ ನಾನು ಕ್ವೆಶನ್ ಮಾಡ್ತಾರೆ. ಬಟ್ ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ಎ ಕಲೆಕ್ಟಿವ್ ಥಿಂಗ್. ಅದಕ್ಕೆ ಹೇಳ್ತದ್ದು ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸ್ಟ್ರಾಂಗ್ ಟೂಲ್. ನಾನು ಯಾವಾಗ್ಲೂ ಅದನ್ನೇ ಹೇಳೋದು. ನಾವು ನಮ್ಮ ಪೋಸ್ಟಿಂಗ್ ಹಾಕೊಳ್ಳೋ ಬದಲು ಒಂದು ಕ್ಯಾಂಪೇನ್ ಶುರು ಮಾಡಿ, ಈ ತರ ಮೀಡಿಯಾ ಬಗ್ಗೆ ಒಂದು ಕ್ಯಾಂಪೇನ್ ಶುರು ಮಾಡಿ. ದ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಇನ್ ದ ಮೀಡಿಯಾ ನೀಡ್ಸ್ ಟು ಬಿ ಇಂಪ್ರೂವೈಸ್. ಏನೇನ್ ಮಾಡ್ಬೋದು, ಸಜೆಷನ್ಸ್ ಗಳು. ನಮ್ಮಲ್ಲಿ ಯಾವ್ದು ಆತರ ಏಜೆನ್ಸಿ ಇಲ್ಲ ಸರ್. ಇಟ್ ಇಸ್ ಅಪ್ ಟು ದ ಮೀಡಿಯಾ. ನಾನು ಹೇಳಿದ್ನಲ್ಲ, ಅದು ಅವ್ರದ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆ ಅವರಲ್ಲೇ ಇದೆ. ಸೊ ಅವ್ರು ಕೂಡ ಸೆಲ್ಫ್ ರಿಸ್ಟ್ರೈನ್ ಮಾಡ್ಕೊಳ್ಬೇಕು. ಬಟ್ ಜನಗಳಿಗೆ ಅದು ಹೋಗ್ಬಿಟ್ಟಿದ್ದಾರೆ. ಪೀಪಲ್ ಡೋಂಟ್ ವಾಂಟ್ ಟು ವಾಚ್ DD ನ್ಯೂಸ್. ಎಷ್ಟು ಜನ DD ನ್ಯೂಸ್ ನೋಡ್ತೀರಾ? ನೋಡಲ್ಲ. ಎಲ್ಲರೂ TV9 ಪಬ್ಲಿಕ್ TV9 ನೋಡ್ತೀವಿ. ಬಿಕಾಸ್ ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಇಟ್ಸ್ ಈಸಿ ಟು, ಅದು ಪಾಪ್ಯುಲರ್ ಅಂತ ನೋಡಕ್ ಹೋಗ್ತೀವಿ. ಸೊ ತಪ್ಪು ಕೂಡ ನಮ್ಮಲ್ಲೂ ಕೂಡ ಇದೆ. ವಿ ಡೋಂಟ್ ಬ್ಲೇಮ್ ದ ಸಿಸ್ಟಮ್, ವಿ ಡೋಂಟ್ ಬ್ಲೇಮ್ ಎನಿಬಡಿ. ನಾನು ನಿಮ್ಗೆ ಅಂತ ಹೇಳ್ತಲ್ಲ, ಜನರಲಿ ಆಲ್ಸೋ ಸ್ಪೀಕಿಂಗ್, ಇಟ್ಸ್ ವೆರಿ ಈಸಿ ಟು ಬ್ಲೇಮ್, ಬಟ್ ನೋಬಡಿ ವಾಂಟ್ಸ್ ಟು ಗೆಟ್ ಕರೆಕ್ಟೆಡ್. ಈಗ ಫಿಲಮ್ ಅಲ್ಲೂ ಸೆನ್ಸಾರ್ ಬೋರ್ಡ್ ಇದೆ, ಒಂದು ಒಳ್ಳೆ ಪೊಸಿಷನ್ ಇರೋರು ಇರ್ತಾರೆ, ರೇಡಿಯೋದಲ್ಲೂ ಕೂಡ ಇದೆ. ನಮ್ಮಲ್ಲಿ ರಿಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ. But language is getting deteriorated day by day. So something should be done. So it is a role of academic institution, role of research institutes like this, role of a translator like this, to popularize and to see something can be done. Change another nidana. The process is very slow, but it will happen. But it's a long term, and everybody has to join hands. Angade somewhere something can be done anta. ನನ್ನ personal opinion, sir. ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗಬಾರ್ದು ಅಷ್ಟೇ. ಅದೇ ಅಲ್ಲಿ ಆಗ್ಬಾರ್ದು. ಅದು ಮತ್ತೆ ಇನ್ನೊಂದು ಏನ್ ಗೊತ್ತಿಲ್ಲ, ಮೊದಲು ಲಾಸ್ಟ್ ವರ್ಡ್ ಏನ್ ಹೇಳಿದೆ, ಇಂಡಿವಿಜುವಲ್ ಪ್ಯಾಷನ್. ಸೊ ಅದೇ ತರ ನಾನು ಈ ತರ ಬರೆಯೋದ್ರಿಂದ ಅಥವಾ ನನ್ನ ಚಾನಲ್ಗಳಲ್ಲಿ ಈ ತರ ಪ್ರೋಗ್ರಾಮ್ಸ್ ಗಳನ್ನ ಕೊಡೋದ್ರಿಂದ ಜನಗಳಿಗೆ ಹಾಳಾಗುತ್ತೆ ಅಂತ, ದಟ್ ಶುಡ್ ಕಮ್ ವಿತ್ ಇನ್ ದೆಮ್. ಅವರ ಎಡಿಟೋರಿಯಲ್ ಪಾಲಿಸಿಗಳನ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಅವರಲ್ಲಿ ಕೆಲಸ ಮಾಡಂತ ವರ್ಕರ್ಸ್ ಗಳಿಗೆ ಹೇಳ್ಬೇಕಾಗುತ್ತೆ, ನೀವು ಈ ತರ ಲ್ಯಾಂಗ್ವೇಜ್ ಗಳನ್ನ ಯೂಸ್ ಮಾಡಬಾರ್ದು. ಬಟ್ ಇಲ್ಲಿ ಏನಂದ್ರೆ ಬರೀ TRP ತಾನೆ, ಬರೀ ಬಿಸ್ನೆಸ್. ಐ ಟೋಲ್ಡ್ ಯು, ನೀವು ಚೆನ್ನಾಗಿ ಕಿರ್ಚಾಡದೆ ಮಾತ್ರ, ಅರ್ನಬ್ ಗೋಸ್ವಾಮಿ ಕಿರ್ಚಾಡಿದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಗಳು ಬರುತ್ತೆ. ಶಾಂತಿಯುತವಾಗಿ ಮಾತಾಡದೆ ಬರಲ್ಲ. ಬಟ್ ಪೀಪಲ್ ಲೈಕ್ ಅರ್ನಬ್ ಗೋಸ್ವಾಮಿ. ವಾಟ್ ಟು ಡೂ? ದಟ್ ಇಸ್ ದ ಪ್ರಾಬ್ಲಮ್ ವಿತ್ ಜನರಲ್ ಪಬ್ಲಿಕ್. ಇಟ್ಸ್ ವೆರಿ ಈಸಿ, ಬಟ್ ಸಮಥಿಂಗ್ ಸಮ್ವೇರ್ ವಿ ಕ್ಯಾನ್. ಅದಕ್ಕೆ ಅಕಾಡೆಮಿಕ್ ಲೆವೆಲ್ ನಾವ್ ಏನ್ ಮಾಡ್ಬೋದು, ರಿಸರ್ಚ್ ಅಲ್ಲಿ ಏನ್ ಮಾಡ್ಬೋದು, ನಮ್ಮ ಟೈಮಲ್ಲಿ ಏನೇನ್ ಮಾಡ್ಬೋದು, ವಿ ಕ್ಯಾನ್ ಡೂ ಸಮ್ ಕಾಂಟ್ರಿಬ್ಯೂಷನ್. ಬಟ್ ದೇರ್ ಇಸ್ ಅ ನೀಡ್. ನೀವು ಹೇಳ್ದಂಗೆ ಸಮಥಿಂಗ್ ಶುಡ್ ಬಿ ದೇರ್. ಕಂಟ್ರೋಲ್ ಮಾಡಕ್ಕೆ, ಏನಾದ್ರು ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ಇದ್ರೆ ತುಂಬಾ ಒಳ್ಳೇದು. ಬಟ್ ನಮ್ಮ ಡೆಮೋಕ್ರಸಿಲಿ ಅದು ವರ್ಕ್ ಆಗೋದಿಲ್ಲ.
Everybody are free. Ours is a free society. So you can't do. If you like, you accept. If you don't like, leave it ಅಂತ ಅಂದ್ಬಿಡ್ತಾರೆ. ಅದು ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಸರ್. ಅದಕ್ಕೆ ಸ್ಕೂಲ್ ಲೆವೆಲ್ ಇಂದ ಮಕ್ಕಳಿಗೆ ಸ್ವಲ್ಪ ಮೌಲ್ಡ್ ಮಾಡ್ತಾ ಬಂದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮ ಇದು. ಥ್ಯಾಂಕ್ ಯು ಸಂತೋಷ್ ಸರ್. ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾನು ರಿಸರ್ಚ್ ಸ್ಕಾಲರ್ ಇದ್ದೀನಿ, PhD. ಹೇಳಿ. ನನ್ನ ಟಾಪಿಕ್ ಬಂದು ಗ್ರಾಮೀಣಾಭಿವೃದ್ಧಿಯಲ್ಲಿ ಸಮೂಹ ಮಾಧ್ಯಮದ ಕೊಡುಗೆ ಅಂತ ಹೇಳಿ. ಈ ಮೀಡಿಯಾ ಮೇಡಮ್ ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಯಾವ ತರ ಕೆಲಸ ಮಾಡ್ತದೆ ಸಮೂಹ ಮಾಧ್ಯಮ? ಯಾವ ಯೂನಿವರ್ಸಿಟಿ? ಗ್ರಾಮೀಣ ವಿಕಾಸದಲ್ಲಿ ನಾನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ, ಧಾರವಾಡ ಮೇಡಮ್. ಧಾರವಾಡ. ಅಂಡರ್ ಹೂಮ್ ಯು ಆರ್ ಡೂಯಿಂಗ್? ಯಾರು ಕೆಳಗಡೆ ಮಾಡ್ತಾ ಇದ್ದೀರಿ? ಹೂ ಇಸ್ ಯುವರ್ ಗೈಡ್? ಇಸಾಕ್ ಸನ್ನಕ್ಕಿ ಅಂತಿದ್ದಾರೆ ಮೇಡಮ್, ಧಾರವಾಡದವರು. ಈಸ್ ಫ್ರಮ್ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಹಿಂದಿಯಲ್ಲಿ ಮಾಡ್ತಾ ಇದ್ದೀನಿ ಮೇಡಮ್ ನಾನು. ಓಕೆ. ಮೇ ಬಿ ಇವಾಗ ನೀವು ಕೇಳಿರೋ ಪ್ರಶ್ನೆಗೆ ಹೌ ರೂರಲ್ ಡೆವಲಪ್ಮೆಂಟ್ ಅಂಡ್ ಮೀಡಿಯಾ ಕ್ಯಾನ್ ಬಿ ಇನ್ಕ್ಲೂಡೆಡ್ ಅಂತ ಹೇಳಿದ್ರೆ, ಮೀಡಿಯಾ ಅಗೇನ್ ಯಾವ ಪಾರ್ಟ್ ಆಫ್ ಮೀಡಿಯಾ, ವೆದರ್ ಸ್ಪೀಕಿಂಗ್ ಆಫ್ ಪ್ರಿಂಟ್, ವೆದರ್ ಯು ಸ್ಪೀಕಿಂಗ್ ಆಫ್ ಟೆಲಿವಿಷನ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲ ಮೀಡಿಯಾ ಎಲ್ಲ ಜನರಲ್. ಫಾರ್ ಎಕ್ಸಾಂಪಲ್, ಈಗ ನೀವು ನ್ಯೂಸ್ ಪೇಪರ್ ಅಥವಾ ಫಿಲಮ್ ಅಲ್ಲಿ ಬಗ್ಗೆ ತಗೊಳ್ಳೋದಂತ ಹೇಳಿದ್ರೆ, ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಫೀಚರ್ಸ್ ಅಂತ ತಗೊಂಡಿದ್ದಾರೆ. ಈ ಗ್ರಾಮೀಣ ಅಭಿವೃದ್ಧಿ ಅಂದ್ರೆ ಹೆಲ್ತ್, ಎಜುಕೇಶನ್, ವಾಟರ್ ಇರ್ಬೋದು, ಎನ್ವೈರನ್ಮೆಂಟ್ ಇರ್ಬೋದು, ಎಂಪವರ್ಮೆಂಟ್ ಇರಬೇಕು, ಸೋಷಿಯಲ್ ಡೆವಲಪ್ಮೆಂಟ್, ಕಮ್ಯುನಲ್ ಹಾರ್ಮೋನಿ ಅದೆಲ್ಲ ಇರುತ್ತೆ. ಸೊ ಅದ್ರನ್ನ ಮೀಡಿಯಾದಲ್ಲಿ ಹೇಗೆ ಅದನ್ನ ಪಿಕ್ಚರೈಸ್ ಮಾಡ್ತಾ ಇದ್ದಾರೆ, ಅದನ್ನ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರಾ, ಪಾಸಿಟಿವ್ ಆಗಿ ತೋರಿಸ್ತಾ ಇದ್ದಾರಾ, ಆ ವಿಷಯ ವಸ್ತುಗೆ ಎಷ್ಟು ತನಕ ಸ್ಪೇಸ್ ಗಳನ್ನ ಕೊಡ್ತಾ ಇದ್ದಾರೆ, ಸೊ ಆ ವಿಷಯಕ್ಕೆ ನೀವು ಅದನ್ನ ಲಿಂಕ್ ಮಾಡ್ಕೊಳ್ಬಹುದು. ಪೋರ್ಟ್ರೇಲ್ ಆಫ್ ಇಶ್ಯೂಸ್, ಫಾರ್ ಎಕ್ಸಾಂಪಲ್ ನೀವ್ ಹೇಳಿದ್ರಿ ಈಗ ಕಮ್ಯುನಲ್ ಹಾರ್ಮೋನಿ, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಕಮ್ಯುನಲ್ ಹಾರ್ಮೋನಿ ಅಲ್ಲ, ಒಳ ಜಗಳಗಳು ಜಾಸ್ತಿ ಇರುತ್ತೆ, ಅಥವಾ ಹೆಲ್ತ್ ಬಗ್ಗೆ ಪ್ರಾಬ್ಲಮ್ಸ್ ಗಳಿರುತ್ತೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಸ್ಟಡಿ ಮಾಡೋಂತ ಟೈಮ್ ಪೀರಿಯಡ್ ಏನಿದೆ, ಮಾಧ್ಯಮದಲ್ಲಿ ಆ ರಿಲೇಟೆಡ್ ಎಂತೆಂತ ವಿಷಯಗಳು ವಸ್ತುಗಳು ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದಂತ ಟ್ರೀಟ್ಮೆಂಟ್ ನ ಕೊಟ್ಟಿದ್ದಾರಾ, ಕನ್ಸ್ಟ್ರಕ್ಟಿವ್ ಆಗಿ ರಿಪೋರ್ಟ್ಸ್ ಗಳು ಬಂದಿದ್ಯಾ, ನೆಗೆಟಿವ್ ಆಗಿ ಬಂದಿದ್ಯಾ, ಆ ವಿಷಯಗಳನ್ನ ನೀವು ಸ್ಟಡಿ ಮಾಡಬಹುದು ಮಾಧ್ಯಮನ ಇದಾಗಿಟ್ಕೊಂಡು. ಯು ಆರ್ ಲಿಂಕಿಂಗ್ ವಿತ್ ಮಾಧ್ಯಮ, ಯು ಕ್ಯಾನ್ ಟ್ರೈ ಇನ್ ದಿಸ್ ವೇ. ಅಂದ್ರೆ ಇದರಲ್ಲಿ ಈಗ ಗ್ರಾಮೀಣ ಅಭಿವೃದ್ಧಿ ಆಗಕ್ ಸಾಧ್ಯ ಇದೆ ಮೇಡಮ್ ಇವೆಲ್ಲ ತಗೊಂಡ್ರೆ? ಆಗುತ್ತೆ. ದಟ್ ಇಸ್ ದ ಹೋಲ್ ಸ್ಟಡಿ ಇಸ್ ನೋ. ಅದಕ್ಕೆ ನಾನು ಕೇಳಿದ್ರೆ ಏನ್ ಟಾಪಿಕ್ ಅಂತ, ಬರೀ ಗ್ರಾಮೀಣಾಭಿವೃದ್ಧಿಯಲ್ಲಿ ಮಾಧ್ಯಮದ ಪಾತ್ರ ಅಂತ ಹೇಳಿದ್ರಿ. ಸಮೂಹ ಮಾಧ್ಯಮದ ಪಾತ್ರ. ಸಮೂಹ ಮಾಧ್ಯಮ. ಈಗ ನೀವು ಫೋಕ್ ಮೀಡಿಯಾನು ತಗೊಳ್ಬಹುದು. ಫೋಕ್ ಮೀಡಿಯಾ ಅಂತ ಹೇಳಿದ್ರಲ್ಲ, ಈಗ ಜನಪದ ಕಲೆ, ಜನಪದ ಇದೇನಿದೆ, ಫೋಕ್ ಮೀಡಿಯಾ ಏನಿದೆ, ಸೊ ಅಲ್ಲಿ ನಿಮ್ಮ ಈಗ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನ ಜನಗಳಿಗೆ ಮುಟ್ಟಿಸುವಲ್ಲಿ, ಓಕೆ, ಫೋಕ್ ಏನು ಪಾತ್ರಗಳಿದೆ. ಈಗ ಎಲ್ಲಾನು ನಾನು ಪೇಪರ್ ಅಲ್ಲಿ ತೋರ್ಸಕ್ ಆಗಲ್ಲ, ಎಲ್ಲಾನು ನಾನು ಟಿವಿ ತೋರ್ಸಕ್ ಆಗಲ್ಲ. ನಾ ಜನಗಳಿಗೆ ಹೋಗಿ ಕೋವಿಡ್ ಬಗ್ಗೆ ಹೇಳಿದ್ರು ಜನಗಳಲ್ಲಿ ನಂಬಲ್ಲ. ನಾನಲ್ಲಿ ಹೋಗಿ ಒಂದು ಬೀದಿ ನಾಟಕ ಮಾಡೋದಾಗಿರ್ಬೋದು, ನಾನಲ್ಲಿ ಹೋಗಿ ನನ್ನ ಯಕ್ಷಗಾನ ಮಾಡೋದಿರ್ಬೋದು, ಅಥವಾ ನಾನು ಹೋಗಿ ಅಲ್ಲಿ ರಾಮಾಯಣ ಮಾಡೋದಿರ್ಬೋದು, ಆ ವಿಷಯದಲ್ಲಿ ಏನೋ ನನ್ನ ವಿಷಯನ ಸೇರಿಸಿ ಜನಗಳಿಗೆ ವಿಷಯಗಳನ್ನ ಹೇಳ್ಬೋದು. ಸೊ ಈ ತರ ಆದಾಗ ದೇರ್ ವಿಲ್ ಬಿ ಎ ಕೈಂಡ್ ಆಫ್ ಚೇಂಜ್ ಇನ್ ದ ರೂರಲ್ ಪಾಪ್ಯುಲೇಷನ್. ಸೊ ಆ ತರ ಮಾಧ್ಯಮಗಳನ್ನ ಏನೇನ್ ಮಾಡ್ಬೋದು, ಯು ಕ್ಯಾನ್ ಲಿಂಕ್ ಇಟ್ ಅಪ್ ಅಂಡ್ ಯು ಕ್ಯಾನ್ ಡೂ ದ ಸ್ಟಡಿ. ದಟ್ ವಿಲ್ ಬಿ ವೆರಿ ಗುಡ್ ಸ್ಟಡಿ. ಆಗಿದೆ ಇಲ್ಲ ಅಂತಲ್ಲ, ಬಟ್ ಯು ಕ್ಯಾನ್ ಟ್ರೈ. ಟೈಮ್ ಡಿಫ್ರೆಂಟ್ ಆಗಿರೋದನ್ನ ಮಾಡ್ಬೋದು. ಯಾರೋ ಒಂದು ಕ್ವೆಶನ್ ಕೇಳಿದ್ದಾರೆ, OTT ಅಂದ್ರೆ ಏನು ಅಂತ, ಓವರ್ ದಿ ಟಾಪ್ ಅಂತ. ಈಗ ನೀವೇನು ಅಮೆಝಾನ್, ನೆಟ್ಫ್ಲಿಕ್ಸ್, ಸೋನಿ ಲೈವ್ ಎಲ್ಲ ನೋಡ್ತಾ ಇದ್ದೀರಾ, ಅದನ್ನ ನಾವು OTT ಅಂತ ಕರಿತೀವಿ. ಥ್ಯಾಂಕ್ ಯು ಆಲ್.